ನಮಸ್ಕಾರ. ಎಲ್ಲರಿಗೂ ಖರ ಸಂವತ್ಸರ ಯುಗಾದಿಯ ಶುಭಾಶಯಗಳು. ಇವತ್ತಿನಿಂದ 5 ದಿವಸ ನಡೀತಾ ಇರುವ ಕುಮಾರವ್ಯಾಸ ಭಾರತ ವಾಚನ ವ್ಯಾಖ್ಯಾನ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ನಿರಂತರಾಭಿಮಾನಿಗಳು, ಖ್ಯಾತ ಉದ್ಯಮಿಗಳು, ದಾನಿಗಳು ಆದ ಶ್ರೀ ಪತ್ತಿ ಶ್ರೀಧರ, ಶ್ರೀಮತಿ ಶಾಂತಾ ಶ್ರೀಧರ ದಂಪತಿಗಳು ಪ್ರಾಯೋಜನೆ ಮಾಡಿದ್ದಾರೆ. ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಇವತ್ತು ಪದ್ಮಶ್ರೀ ಡಾಕ್ಟರ್ ಮತ್ತೂರು ಕೃಷ್ಣಮೂರ್ತಿ ಅವರು ಈ ವೇದಿಕೆಗೆ ಪರಿಚಿತರೇ ಆಗಿದ್ದಾರೆ. ಅದರಿಂದ ಮತ್ತೆ ಪರಿಚಯ ಮಾಡಬೇಕಾದ ಅಗತ್ಯ ಇಲ್ಲ. ಇವತ್ತು ಗಮಕ ವಾಚನ ಮಾಡೋದಕ್ಕೆ ಈ ಹಿಂದೆಯೂ ಒಂದೆರಡು ಸಂದರ್ಭಗಳಲ್ಲಿ ಇಲ್ಲಿ ಕೈಂಕರ್ಯ ಸಲ್ಲಿಸಿರುವ ವಿದ್ವಾನ್ ಅನಂತನಾರಾಯಣ ಅವರು ದಯಮಾಡಿಸಿದ್ದಾರೆ. ಅವರು ವಾಚನ ಮಾಡೋರಿದ್ದಾರೆ. ಮತ್ತೂರು ಕೃಷ್ಣಮೂರ್ತಿಗಳು ಕುಮಾರವ್ಯಾಸನ ಭಣಿತಿಯ ಅದ್ಭುತಗಳನ್ನು ನಾಡಿನ ಮೂಲೆ ಮೂಲೆಗೆ ತಲುಪಿಸಿ ವಿಶ್ರುತರಾಗಿದ್ದಾರೆ. ಕಳೆದ ವರ್ಷ ದ್ರೌಪದಿ ಸ್ವಯಂವರ ಮಂಟಪಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ದರು. ಅದಕ್ಕೆ ಹಿಂದಿನ ವರ್ಷ ವನಪರ್ವ, ಪಾಶುಪತಾಸ್ತ್ರ ಪ್ರದಾನ ಪ್ರಸಂಗಗಳಲ್ಲಿ ಭಾಗವಹಿಸಿದ್ದೆವು. ಈ ಸಲ ಪಾಂಡವರ ಅಗ್ನಿ ಪರೀಕ್ಷೆ ಪ್ರಸಂಗ ತಗೊಂಡಿದ್ದಾರೆ. ಕುಮಾರವ್ಯಾಸ ಭಾರತದ ಆದಿಪರ್ವದಲ್ಲಿಯೇ ಬರುವ ಲಾಕ್ಷಾಗೇಹ ಅರಗಿನ ಮನೆಯ ಪ್ರಸಂಗ ಬಹಳ ಸ್ವಾರಸ್ಯವಾದ ಪ್ರಸಂಗ. ಅದರಲ್ಲಿ ದುರ್ಯೋಧನನಿಗೆ ಕರ್ಣ, ಶಕುನಿಯವರು ಮಾಡುವ ಉಪದೇಶ, ಅದರಲ್ಲಿ ಕರ್ಣ ತನ್ನ ಬಡಾಯನ್ನು ಕೊಚ್ಕೊಳ್ಳೋದು, ಈ ಪಾಂಡವರ ಕೊಬ್ಬುಗಳ ನಿಲ್ಲಿಸುವೇನು ಅಂತೆಲ್ಲ ಮಾತಾಡ್ತಾನೆ. ಆದರೆ ಶಕುನಿಗೆ ವಾಸ್ತವ ಏನು ಅಂತ ಗೊತ್ತು. ಅವನು ಸಾಹಸ ಸತ್ವಗುಣ ನಿನಗಿಲ್ಲ, ಪಾಂಡವರು ಅತುಲ ಭುಜಬಲರು ಅಂತೆಲ್ಲ ಹೇಳಿ ಆಮೇಲೆ ನಾನೊಂದು ಉಪಾಯ ಹೇಳ್ತೇನೆ, ಅದು ಮಾಡಿದ್ರೆ ಆಗಬಹುದು ಅಂತ ಹೇಳಿ ಅರಗಿನ ಮನೆ ಉಪಾಯನ ಹೇಳ್ತಾನೆ. ಧೃತರಾಷ್ಟ್ರ ಮಗನಿಂದ ಆ ಉಪಾಯನ ಕೇಳ್ತಾನೆ. ಧೃತರಾಷ್ಟ್ರ ದುರ್ಯೋಧನ ಹತ್ರ ಕೇಳೋವಾಗ ಮಂತ್ರವಿದು ಮತಬಹುದು ನಮಗೆ, ಇದು ನಮಗೆ ಸಮ್ಮತ, ಇದು ಒಳ್ಳೆಯ ಅಭಿಪ್ರಾಯ ಅಂತ ಹೇಳಿ ಅದೇ ಮನುಷ್ಯ ಆಮೇಲೆ ಪಾಂಡವರಿಗೆ ಹೇಳಿ ಕಳಿಸಿ ಅವ್ರ ಹತ್ರ ಹೇಗೆ ನಾಟಕೀಯವಾಗಿ ಮಾತಾಡ್ತಾನೆ ಅದನ್ನೆಲ್ಲ ಇವರು ಮುಂದೆ ಹೇಳೋರು ಇದ್ದಾರೆ. ಹೀಗೆ ನೋಡಿಪ್ಪ, ತಂದೆ ಇಲ್ಲದೆ ನಮಗೆ ಯಾರು ಹಿತ ಅಂತ ನನಗೆ ಯೋಚನೆ ಆಗಿದೆ ಅಂತೆಲ್ಲ ಧೃತರಾಷ್ಟ್ರ ಪಾಂಡವರ ಹತ್ರ ಹೇಳ್ತಾನೆ. ಸರಿ, ಆಮೇಲಿಂದ ವಾರಣಾವತಕ್ಕೆ ಹೋಗಿ ಅಂತ ಅವ್ರನ್ನ ಒಪ್ಪಿಸ್ತಾನೆ. ಪುರೋಚನ ನಿರ್ಮಿಸಿದ್ದ ಅರಗಿನ ಮನೆ ಹೋಗ್ತಾರೆ. ಅದನ್ನು ನೋಡಿಯೇ ಧರ್ಮರಾಯ ಸೂಚ್ಯವಾಗಿ ಉದ್ಗಾರ ಮಾಡ್ತಾನೆ, ಸಮಿಧೆಗಳು ನಾವು ಅಂತ. ಈ ಅಗ್ನಿಕುಂಡದಲ್ಲಿ ನಾವು ಸಮಿಧೆಗಳು ಅನ್ನೋ ಮಾತು ಧರ್ಮರಾಯನ ಮಾತಿನಲ್ಲೇ ಕವಿ ಹೇಳಿಸಿಬಿಟ್ಟಿದ್ದಾನೆ. ಆಮೇಲಿನ ಘಟನಾವಳಿ ನಮಗೆಲ್ಲ ಗೊತ್ತಿರೋದೇ ಆಗಿದೆ. ಒಟ್ಟಿನ ಮೇಲೆ ತುಂಬ ಸ್ವಾರಸ್ಯವಾದ ಪ್ರಸಂಗ. ಅದರಲ್ಲೂ ಶಕುನಿ ಮಾಡುವ ಉಪದೇಶ, ಅದರ ಲಾಜಿಕ್ಕು, ಅದರ ಪಾಲಿಮಿಕ್ಸು, ಇದು ಇವತ್ತಿನ ರಾಜಕಾರಣಿಗಳು ನೋಡಬೇಕಾದದ್ದು. ಯಾವ ಟೆಕ್ನಿಕನ್ನು ಅವನು ಉಳಿಸಿಲ್ಲ. ಪಂಪ ಭಾರತದಲ್ಲಿ ಈ ಪ್ರಸಂಗ ಸ್ವಲ್ಪ ಸಂಕ್ಷಿಪ್ತವಾಗಿ ಬಂದಿದೆ. ಕುಮಾರವ್ಯಾಸ ಮೂಲ ಭಾರತದಲ್ಲಿ ಇದ್ದ ಹಾಗೆ ಒಂದೊಂದು ವಿವರವನ್ನು ದಾಖಲೆ ಮಾಡಿ ತುಂಬ ರೋಚಕವಾಗಿ ಕಥೆಯನ್ನು ಬೆಳೆಸಿದ್ದಾನೆ. ಆ ಭಾಗವನ್ನು ಈಗ ವಿನಿಕೆ ಮಾಡಬೇಕು ಅಂತ ಮತ್ತೂರು ಕೃಷ್ಣಮೂರ್ತಿ ಮತ್ತು ಅನಂತನಾರಾಯಣವರು ಪ್ರಾರ್ಥನೆ ಮಾಡ್ತೀನಿ. ಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣೀ. ಕಥಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.
ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀವನಿತಯರಸನೆ ವಿಮಲರಾಜೀವಪೀಠನಪಿತನೆ ಶ್ರೀವನಿತಯರಸನೆ ವಿಮಲರಾಜೀವಪೀಠನಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರದಾತಾರ ರಾವಣಾಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜನವ ಗದುಗಿನ ವೀರನಾರಾಯಣ ಆನತ ಜನವ ಕಾವುದೋ ಗದುಗಿನ ವೀರನಾರಾಯಣ ಗಜಮುಖನೆ ಮೆರವೇ ಕದಂತನೇ ಗಜಮುಖನೇ ಮೆರವೇ ಕದಂತನೇ ನಿಜ ಗುಣಾನ್ವಿತ ಪರಶುಧಾರನೇ ರಜತಗಿರಿ ಗೊಡಯನ ಕುಮಾರನೇ ವಿದ್ಯೆವಾರಿಧಿಯೇ ಅಜನು ಹರಿ ರುದ್ರಾದಿಗಳು ನೆರೆಭಜಿಸುತಿಹರು ಅನವರತ ನಿನ್ನನು ತ್ರಿಜಗವಂದಿತ ಗಣಪ ಅಜನು ಹರಿ ರುದ್ರಾದಿಗಳು ನೆರೆಭಜಿಸುತಿಹರು ಅನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಳವಾ ಆದಿನಾರಾಯಣಿ ಪರಾಯಣಿ ನಾದಮಯೇ ಗಜಲಕ್ಷ್ಮೀ ಸತ್ವಗುಣಾಧಿದೇವತೆ ಅಮರವಂದಿತ ಪಾದ ಪಂಕರುಹೇ ವೇದಮಾತೆಯೇ ವಿಶ್ವತೋಮುಖೇ ವೇದಮಾತೆಯೇ ವಿಶ್ವತೋಮುಖೇ ಐದು ಭೂತಾಧಾರಿಯನಿಪ ಈ ದ್ವಾದಶಾತ್ಮಜ್ಯೋತಿರೂಪಿಯೇ ನಾದಶಾರದಯೇ ನರ್ತಿಸುಗೆನಲಿದೊಲಿದು ಎನ್ನ ಜಿಹ್ವೆಯಲಿ ವಾಯುಸುತನ ಉರಿಮನೆಯ ಕೌರವರಾಯ ಕೃತಕವ ಕಳೆದು ಹೊಕ್ಕನು ತಾಯಿ ಒಡ ಹುಟ್ಟಿದರು ಸಹಿತ
ಮಹಾವನಾಂತರವ ವಾಯುಸುತನುರಿಮನೆಯ ಕೌರವರಾಯ ಕೃತಕವ ಕಳೆದು ಹೊಕ್ಕನು ಕೌರವರಾಯ ಕೃತಕವ ಕಳೆದು ಹೊಕ್ಕನು ತಾಯಿ ಒಡ ಹುಟ್ಟಿದರು ಸಹಿತ ಮಹಾವನಾಂತರವ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರಸ್ವತೀ ಪದಂ ವಂದೇ ಶ್ರಿಯಃಪತಿಮುಮಾಪತಿಂ ತುಷಾಂಪತಿಂ ಗಣಪತಿಂ ಬೃಹಸ್ಪತಿಮುಖಾನ್ ಋಷೀನ್ ಮಾಂಗಲ್ಯಂ ಮಂಗಲಂ ವಿಷ್ಣುಂ ವರೇಣ್ಯಂ ಅನಘಂ ಶುಚಿಂ ನಮಸ್ಕೃತ್ಯ ಹೃಷೀಕೇಶಂ ಚರಾಚರ ಗುರುಂ ಹರಿಂ ಮಹರ್ಷೇಃ ಸರ್ವಲೋಕೇಷು ಪೂಜಿತಸ್ಯ ಮಹಾತ್ಮನಃ ಪ್ರವಕ್ಷ್ಯಾಮಿ ಮತಂ ಕೃಷ್ಣಂ ವ್ಯಾಸಸ್ಯ ಅಮಿತತೇಜಸಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾಂ ಅಜಾಡ್ಯಂ ವಾಕ್ಪಟುತ್ವಂಚ ಹನೂಮತ್ ಸ್ಮರಣಾತ್ ಭವೇತ್ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ನಮೋ ಧರ್ಮಾಯ ಮಹತೆ ನಮಃ ಕೃಷ್ಣಾಯ ವೇಧಸೆ ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ ಧರ್ಮಾನ್ ವಕ್ಷ್ಯಾಮಿ ಶಾಶ್ವತಾನ್ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್ ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸ ವಾಗ್ದೇವಿಯರ ಬಳಿಕ ಪೇಳುವುದು ಜಯವ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ಕೃಷ್ಣೋ ರಕ್ಷತು ನೋ ಜಗತ್ರಯ ಗುರು ಕೃಷ್ಣಂ ನಮಸ್ಯಾಮ್ಯಹಂ ಕೃಷ್ಣೇನಾಮರಶತ್ರವೋ ವಿನಿಹತಾಃ ಕೃಷ್ಣಾಯ ತುಭ್ಯಂ ನಮಃ ಕೃಷ್ಣಾದೇವ ಸಮುತ್ಥಿತಂ ಜಗದಿದಂ ಕೃಷ್ಣಸ್ಯ ದಾಸೋಸ್ಮ್ಯಹಂ ಕೃಷ್ಣೇ ತಿಷ್ಠತಿ ಸರ್ವಮೇತದಖಿಲಂ ಹೇ ಕೃಷ್ಣ ರಕ್ಷಸ್ವ ಮಾಂ ಹೇ ಕೃಷ್ಣ ರಕ್ಷಸ್ವ ಮಾಂ. ತಮಗೆಲ್ಲರಿಗೂ ತಾಯಂದಿರೇ ಹಿರಿಯರೇ, ಈಗಾಗಲೇ ರಾಮಸ್ವಾಮಿಯವರು ಯುಗಾದಿ ಶುಭಾಶಯಗಳನ್ನು ಕೊಟ್ಟಿದ್ದಾರೆ. ನಾನು ಕೂಡ ನಾವಿಬ್ಬರೂ ಶುಭಾಶಯವನ್ನು ತಮಗೆ ಕೊಡ್ತೇವೆ. ಬಹಳ ವಿಶೇಷವಾದದ್ದು, ರಾಮಸ್ವಾಮಿಯವರು ಎಷ್ಟು ಓದಿಕೊಂಡಿದ್ದಾರೆ ಅನ್ನೋದನ್ನು ಅವರ 5 ನಿಮಿಷದಲ್ಲಿ ಈ ಕಥಾಭಾಗ, ನಾವು 5 ದಿನ ನಿಮಗೆ ಮಾಡುವಂಥ ಕಥಾಭಾಗದ ವೈಶಿಷ್ಟ್ಯವನ್ನು ಬಹಳ ಸೊಗಸಾಗಿ ಹೇಳಿದ್ದಾರೆ. ಇದು ನಾನು ಕೇಶವಮೂರ್ತಿಯವರು ಮಾತಾಡಿಕೊಂಡಾಗ ಏನು ಯಾವ ವಿಷಯವನ್ನು ಕೊಡೋಣ ಅಂದಾಗ ನಾವು ಬಹಳ ಯೋಚನೆ ಮಾಡಿದ ಮೇಲೆ ತುಂಬ ಸತ್ಯದಲ್ಲಿ ನಡ್ಕೋಬೇಕು ಅಂತ ಹೇಳೋರಿಗೆ, ಒಳ್ಳೆಯವರಿಗೆ, ಸಜ್ಜನರಿಗೆ ಯಾಕೆ ಅಷ್ಟು ಘೋರವಾದ ಕಷ್ಟ ಬರುತ್ತೆ ಅಂತ ಯೋಚನೆ ಮಾಡಿದ್ವಿ. ನಾವು ಹೇಳ್ತೇವೆ ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳ್ತೇವೆ. ಧರ್ಮವನ್ನು ಯಾರು ಪಾಲಿಸ್ತಾರೋ ಆ ಧರ್ಮವೇ ಅವ್ರನ್ನ ಕಾಪಾಡುತ್ತೆ ಅಂತ. ಸತ್ಯಮೇವ ಜಯತೆ ನ ಅನೃತಂ, ಸತ್ಯವೇ ಗೆಲ್ಲುತ್ತೆ, ಸುಳ್ಳಲ್ಲ. ಬಾರಿಗೂ ಹೇಳ್ತೇವೆ, ಬಾರಿಗೂ ಎಲ್ಲ ಕಡೆಯಲ್ಲೂ ಇದೇ ಮಾತು ಬರುತ್ತೆ. ರಾಮಾಯಣದಲ್ಲಿ ಬರುತ್ತೆ, ಉಪನಿಷತ್ನಲ್ಲಿ ಬರುತ್ತೆ, ಮಹಾಭಾರತದಲ್ಲಿ ಬರುತ್ತೆ, ಭಾಗವತದಲ್ಲೂ ಬರುತ್ತೆ. ಆದರೆ ಇನ್ ಪ್ರಾಕ್ಟಿಕಲ್ಲಾಗಿ ಬರುತ್ತೋ ಹೇಳೋಕ್ಕಾಗೋದೇ ಇಲ್ಲ, ಭಾಳ ಕಷ್ಟವಾಗುತ್ತೆ. ಸಜ್ಜನರಿಗೆ ಎಷ್ಟು ಕಷ್ಟ ಬರುತ್ತೆ ಅಂತಂದರೆ ಇದು ಯಾಕೆ ಹೀಗಾಗುತ್ತೆ ಅಂತ ಆಶ್ಚರ್ಯ ಆಗುತ್ತೆ. ನಮಗದಕ್ಕೆ ಉತ್ತರವೇ ಸಿಗೋದಿಲ್ಲ. ಆದ್ದರಿಂದ ಒಂದು ಮಾತು ಹೇಳ್ತಾರೆ, ಅದು ನಮಗೆ ಗೊತ್ತಿಲ್ಲದೆ ಇರೋದು. ಋಷಿಗಳು ಹೇಳೋದ್ರಿಂದ ವೇದವಾಕ್ಯ ಅದು, ನಾವು ಅದನ್ನು ನಂಬಬೇಕು, ಅಷ್ಟೇ ನಂಬಬೇಕು. ಏನು ಅಂದರೆ ನೀವು ಹಿಂದಿನ ಜನ್ಮದಲ್ಲಿ ಏನೋ ತಪ್ಪು ಮಾಡಿರ್ತೀರಿ, ಅದಕ್ಕೆ ಈ ಜನ್ಮದಲ್ಲಿ ಅನುಭವಿಸ್ತೀರಿ ಹಾಗೆ ಅಂತ ಹೇಳ್ತಾರೆ. ಆ ನಂಬಿಕೆ ನಮಗಿದ್ದರೆ ಅದರಿಂದ ಒಂದು ಲಾಭ ಆಗುತ್ತೆ. ಡಿ ವಿ ಗುಂಡಪ್ಪನವರು ಒಂದು ಕಡೆ ದೇವರು ಅಂತ ಆ ಹೆಸರಿನಲ್ಲೇ ಒಂದು ಪುಟಾಣಿ ಪುಸ್ತಕ ಇದೆ, ದೇವರಲ್ಲಿ ನಂಬಿಕೆ ಇಡೋದ್ರ ಬಗ್ಗೆ. ಸಣ್ಣದು 16 ಪುಟ ಅಂತ ಕಾಣುತ್ತದೆ. ಅದರಲ್ಲಿ ದೇವರಲ್ಲಿ ಭಕ್ತಿ ಇಟ್ಟರೆ ಏನು ಪ್ರಯೋಜನ, ಭಕ್ತಿ ಇಡದೆ ಹೋದರೆ ಏನು ಪ್ರಯೋಜನ ಅಂತ ಒಂದು ಮಾತು ಕೇಳಿ ಬಹಳ ಚೆನ್ನಾಗಿ ಅದರ ಉತ್ತರ ಕೊಟ್ಟಿದ್ದಾರೆ. ಅದು ನಮಗೆ ದೊಡ್ಡ ನಂಬಿಕೆಯನ್ನು ಕೊಡುತ್ತೆ. ದೈವದಲ್ಲಿ ನಂಬಿಕೆ ಇದ್ದರೆ ಭಗವಂತ ಅಂತ ಒಬ್ಬ ಇದ್ದಾನೆ, ಅವನು ಜಗದ್ರಕ್ಷಕ, ಜಗನ್ಪಾಲಕ, ನಮ್ಮನ್ನೆಲ್ಲ ನೋಡ್ಕೋತಾ ಇದ್ದಾನೆ. ನಾವು ಸತ್ಯವಾದಂತಹ ಮಾರ್ಗದಲ್ಲಿದ್ದರೆ ನಮಗೆ ಒಳ್ಳೆಯ ಫಲ ಬರುತ್ತೆ. ಹಾಗೆ ಅಂತ ಹೇಳಿದಾಗ ಒಂದು ಮಾತು ಹೇಳ್ತಾರೆ, ದೇವರಲ್ಲಿ ನಂಬಿಕೆ ಇಟ್ಟರೆ ಒಳ್ಳೆಯ ಕಾರ್ಯವನ್ನು ಮಾಡೋದಕ್ಕೆ ಆಸಕ್ತಿ ಬರುತ್ತೆ, ಕೆಟ್ಟ ಕಾರ್ಯವನ್ನು ಬಿಡೋದಕ್ಕೆ ನಮಗೆ ಅದರ ಮೇಲೆ ತಾತ್ಸಾರ ಬರುತ್ತೆ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ, ದೇವರನ್ನ ನಂಬಿಕೆ ಇಟ್ಟರೆ. ಆ ದೇವರನ್ನ ನಂಬಿದ್ರೆ ಇದರಿಂದ ಏನು ಅಂದರೆ, ನೆನ್ನೆ ನೀವು ಕೇಳಿದಿರಿ ಅಷ್ಟು ಚೆನ್ನಾಗಿ ಆ ಮಗ ಆಡಿದಾನೆ ಕ್ರಿಕೆಟನ್ನು. ನೀವು ನೋಡಿದಿರಿ ನಿಮ್ಮ ಮಗ ಆಡಿದ್ದನ್ನ ಅಂತ ಕೇಳಿದ್ರೆ, ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ ಗೆಲ್ಲಲಿ ಮ್ಯಾಚ್ನಲ್ಲಿ ಅಂತ. ನ್ಯೂಸ್ ಬಂದ ಮೇಲೆ ಹೋಗ್ಬಿಟ್ಟು ನೋಡಿದೆ ನಾನೇ ಹಾಗೆ ಅಂತಂತಾರೆ. ಎಂಥ ಮಾತು ನೋಡಿ, ಆ ನಂಬಿಕೆ ಅನ್ನೋದು ಎಷ್ಟಾಗುತ್ತೆ, ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ, ಎಷ್ಟು
ನಮ್ಮ ತೆಂಡೂಲ್ಕರು ಯಾವಾಗ ಏನು ಜಯ ಆಗಲಿ ತಕ್ಷಣ ಸೂರ್ಯದೇವನಿಗೆ ಜಗಚ್ಚಕ್ಷು ನೀನೇ ಕಾರಣ ನಮಗೆಲ್ಲ ಅಂತ ಮೇಲೆ ನೋಡಿ ಧ್ಯಾನ ಮಾಡ್ತಾನೆ. ಭಗವಂತನಲ್ಲಿ ನಂಬಿಕೆ ಇದ್ದರೆ ನಾವು ಒಳ್ಳೆಯ ಮಾರ್ಗದಲ್ಲಿ ಹೋಗೋಣ ಅನ್ನೋ ಒಂದು ನಂಬಿಕೆ ಬರುತ್ತೆ. ಇನ್ನೂ ಒಂದು ದೊಡ್ಡದು, ಪಾಪವನ್ನು ಮಾಡೋದಕ್ಕೆ ಭಯ ಬರುತ್ತೆ, ತಪ್ಪನ್ನು ಮಾಡೋದಕ್ಕೆ ಭಯ ಬರುತ್ತೆ. ಹಾಗಾದರೆ ಇಷ್ಟೆಲ್ಲ ಪಾಪ ಮಾಡ್ತಾರಲ್ಲ ಈ ರಾಮಾಯಣ ಮಹಾಭಾರತಗಳಲ್ಲಿ ಕೆಲವರೆಲ್ಲ, ಅವರಿಗೆಲ್ಲ ಏನು ಗತಿ, ಅವ್ರಿಗೆ ಭಯವೇ ಇಲ್ಲವೇ? ಆಶ್ಚರ್ಯ. ಉತ್ತರ ಇಲ್ಲ, ನಮ್ಮ ಹತ್ರ ಉತ್ತರ ಇಲ್ಲ. ಆದರೆ ಒಂದು ಮಾತ್ರ ನಿಜ, ಕೊನೆಯೊಳಗೆ ಅಷ್ಟು ದಿನ ಇರಬೇಕು ನಾವನ್ನ ಸತ್ಯವಂತರಿಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ನೋಡೋದಕ್ಕೆ ಇರಬೇಕಲ್ಲ. ಹರಿಶ್ಚಂದ್ರ ಏನು ಕಷ್ಟಪಡ್ತಾನೆ ನೋಡಿ, ಯಾಕೆ ಅವನಿಗೆ ಕಷ್ಟ ಬರಬೇಕು? ನಳಮಹಾರಾಜನಿಗೆ ಕಷ್ಟ ಯಾಕೆ ಬರಬೇಕು? ಇವನು ಏನು ಮಾಡಿದ್ದಾನೆ? ಅವನು ಇಡೀ ಕಥೆ ಒಳಗೆ ಒಂದು ತಪ್ಪು ಸಿಗೋದಿಲ್ಲ ಎಂಥ ಮಾಡೋದಕ್ಕೆ. ಹೀಗಾದ್ದರಿಂದ ಒಂದೊಂದು ಸಲ ನಾವು ಸರಿಯಾಗಿ ವಿಮರ್ಶೆ ಮಾಡಿದ್ರೆ ಭಾಳ ಚೆನ್ನಾಗಿರುತ್ತೆ. ರಾಮಸ್ವಾಮಿಯವರು ಬಹಳ ಒಳ್ಳೆಯ ಒಂದು ಮಾತನ್ನು ಇದರಲ್ಲಿ ಪಿಕಪ್ ಮಾಡ್ಕೊಂಡು ಹೇಳಿದ್ದಾರೆ ಅವರು. ಇದರಲ್ಲಿ ಶಕುನಿ ಪಾತ್ರ ಬಹಳ ದೊಡ್ಡದಾಗುತ್ತೆ. ನಿಜವಾಗಲೂ ಆ ಶಕುನಿ ಎಂಥವನು ಅಂತಂದರೆ, ಇವಾಗ ಒಂದೊಂದು ಸಲ ಓದೋವಾಗ ಅನಿಸುತ್ತೆ, ಈ ರಾಜ ಅಂತನವರು ತಮಿಳ್ನಾಡಿನಲ್ಲಿ ಒಂದು ಮೋಸ ಮಾಡಿದಾರಲ್ಲ ಸರ್ಕಾರಕ್ಕೆ, ಆ ಅಮೌಂಟ್ ನೋಡಿದ್ರೆ 80,000 ಪುಟದ ಒಂದು ರಿಪೋರ್ಟ್ ಬಂದಿದೆಯಂತೆ ಅವನ ಕೆಲಸದಲ್ಲಿ. ಅಂದರೆ ಅವನು ಶಕುನಿನೂ ಮೀರಿಸ್ತಾನೆ ಅಂತಲೇ ಕಾಣುತ್ತೆ ಅವನು ನೋಡಿದ್ರೆ. ನಮಗೆ ತಕ್ಷಣ ಹಾಗೆ ಅನಿಸುತ್ತೆ, ಅವನು ಇಂಥವನು ನಮ್ಮ ನಡುವೆನೇ ಇದ್ದಾನೆ. ಶಕುನಿ ಕ್ಯಾರೆಕ್ಟರ್ ನಮಗೆ ನಂಬೋಕೆ ಆಗೋದಿಲ್ಲ. ಬಟ್ ಇಂಥವ್ರು ಇವಾಗ ಬಂದುಬಿಟ್ಟು ಇದ್ದರೂ ಇಂಥವರೆಲ್ಲ ಅಂತ ಹೇಳ್ತಾ ಇದ್ದಾರೆ ನಮಗೆ. ಏನು ಮಾಡ್ತಾರೆ, ಯಾವ ಧೈರ್ಯದಿಂದ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಸರ್ಕಾರಕ್ಕೆ ಎಂಥ ದ್ರೋಹ ಮಾಡ್ತಾರೆ, ಜನಕ್ಕೆ ಎಂಥ ದ್ರೋಹ ಮಾಡ್ತಾರೆ, ಎಂಥ ಮೋಸ ಮಾಡ್ತಾರೆ, ಎಂತೆಂಥವ್ರನ್ನೆಲ್ಲ ಕೋರ್ಟಿಗೆ ಬರೋ ಹಾಗೆ ಮಾಡಿಬಿಡ್ತಾರೆ, ಏನು ಮಾಡ್ತಾರೆ. ಇದು ಆಶ್ಚರ್ಯ. ಇದು ನಮಗೊಂದು ಮಾಧ್ಯಮ ಬಂದಿರೋದು ಬಹಳ ಒಳ್ಳೆಯದು. ಇದು ಹಿಂದಿನ ಕಾಲದಲ್ಲೂ ಬಹಳ ಇದ್ದಿರಬೇಕು. ಆದರೆ ಈ ಟೆಲಿವಿಷನ್ನು ರೇಡಿಯೋ ಇದೆಲ್ಲ ಒಂದೂ ಇರಲಿಲ್ಲ ನೋಡಿ, ಅದಕ್ಕೆ ನಮಗೆ ದಾಖಲೆಗಳು ಸಿಗೋದಿಲ್ಲ ಅದರಲ್ಲಿ. ಈಗ ಆದರೆ ಹಾಗಲ್ಲ, ಇವಾಗ ಏನಾದರೂ ಮಾಡಿದ್ರೆ ನೀವು ಮಾರನೇ ಒಂದು ಕ್ಷಣದಲ್ಲಿ ಎಲ್ಲರಿಗೂ ಗೊತ್ತಾಗೋಗ್ಬಿಡುತ್ತೆ, ಎಲ್ಲ ಗೊತ್ತಾಗೋಗ್ಬಿಡುತ್ತೆ. ಇದೊಂದು ದೊಡ್ಡ ಅನುಕೂಲ ನಮಗೆ. ಇದರಿಂದ ಅವೇರ್ನೆಸ್ ಟು ಡೂ ದಿ ರೈಟ್ ಆ್ಯಂಡ್ ಅವಾಯ್ಡ್ ದಿ ರಾಂಗ್ ಥಿಂಗ್ಸ್ ಇದೂ ನಮಗೆ ಬರುತ್ತೆ. ಭಯ ಆಗುತ್ತೆ ನಮಗೆ, ಅಯ್ಯೋ ಎಂತೆಂಥ ಮೋಸ ಮಾಡ್ತಾರೆ, ಅದರ ಕೊನೆಯಲ್ಲಿ ಏನಾಗುತ್ತೆ. ಕೆನ್ ದೇ ಶೋ ದೇರ್ ಫೇಸಸ್ ಟು ದೇರ್ ಓನ್ ವೈವ್ಸ್ ಆ್ಯಂಡ್ ಡಾಟರ್ಸ್ ಆ್ಯಂಡ್ ಚಿಲ್ಡ್ರನ್ ಅಂತ ಅನಿಸುತ್ತೆ ನಮಗೆ. ಇಷ್ಟು ತಪ್ಪು ಮಾಡಿಬಿಡ್ತಾರಲ್ಲ ಇವರು. ಹೇಗೆ ನಮಗೊಂದು ಸಣ್ಣ ತಪ್ಪು ಮಾಡಿದ್ರೆ ಮುಖ ತೋರಿಸೋಕೆ ನಮಗೆ ನಾಚಿಕೆ ಆಗುತ್ತೆ. ತಿಳಿದಂಥ ಜನಕ್ಕೆ ಹೇಗೆ ಅಂದರೆ ಇಷ್ಟು ಮಾಡ್ತಾ ಇದ್ದಾರಲ್ಲ ಏನು ಅಂತ ಆಶ್ಚರ್ಯ ಆಗುತ್ತೆ. ಇಲ್ಲಿ ಶಕುನಿ ಬಗ್ಗೆ ಹೇಳಿದ್ರು. ಶಕುನಿ ನಿಜವಾಗಲೂ ಕೂಡ ಅಂಥ ಕ್ಯಾರೆಕ್ಟರ್ಸ್ ಬಹಳ ಕಷ್ಟ. ಏನೇನೋ ಕತೆ ಹೇಳ್ತಾರೆ, ಅವನು ಇವರು ವಂಶ ನಾಶ ಮಾಡೋದಕ್ಕೆ ಬಂದ ಅಂತಾರೆ, ಅದಕ್ಕೆಲ್ಲ ನಮಗೆ ಆಧಾರ ಇಲ್ಲ. ಅವನು ಯಾತಕ್ಕೆ ಬಂದೋ ಗೊತ್ತಿಲ್ಲ. ಆದರೆ ಅವನು ಇನ್ಕಾರಿಜಿಬಲಿ ವಿಕೆಟ್ ಫೆಲೋ. ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊತಾನೆ. ಆ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊತಾನೆ. ಅದು ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು. ಇದನ್ನು ನಾವು ಮಹಾಭಾರತದಲ್ಲಿ ನೋಡ್ತೀವಿ. ಇದರಿಂದ ನಾವು ಕಲಿಯೋದು ಏನಿದೆ? ನಾವು ರಾಮಾಯಣವನ್ನು ಮಹಾಭಾರತವನ್ನು ಓದುವಾಗ ಹ್ಯಾಸ್ ಇಟ್ ಎ ಮೆಸೇಜ್ ಫಾರ್ ಅಸ್? ನಮಗೇನಾದರೂ ಒಂದು ಸಂದೇಶ ಕೊಡ್ತೀವಿ ನೋಡಿಕೊಂಡಾಗ ಸ್ನೇಹಿತರೆ ಇದರಿಂದ ತುಂಬ ಉಪಯೋಗ ಆಗುತ್ತೆ. ಇಂಥ ಮಹನೀಯರೆಲ್ಲ ಈ ತರಹ ಕಾರ್ಯಕ್ರಮಗಳನ್ನು ಸ್ಪಾನ್ಸರ್ ಮಾಡಿ ಇದರ ಒಳ್ಳೆಯ ಜಾಗದಲ್ಲಿ ತಮಗೆಲ್ಲ ಸತ್ಕಥಾ ಕಾಲಕ್ಷೇಪ ಆಗೋ ಹಾಗೆ ಮಾಡುವಂಥದ್ದು ಬಹಳ ದೊಡ್ಡದು. ಬಟ್ ವಿ ಹ್ಯಾವ್ ಟು ಟೇಕ್ ದಿ ಯೂಸ್ ಆಫ್ ದಿಸ್. ಇದರ ಲಾಭವನ್ನು ನಾವು ಪಡಿಬೇಕು. ಪಾಂಡವರು ಕಾಡಿನಲ್ಲಿ ಹುಟ್ಟಿದ್ದು ಬೆಳೆದಿತ್ತು. ಪಾಂಡು ಮಹಾರಾಜ ಕಾಡಿನಲ್ಲಿ ಸತ್ತು ಹೋಗ್ಬಿಟ್ಟ. ಅವನು ಶಾಪಗ್ರಸ್ತನಾಗಿದ್ದ. ಮೊದಲಿನ ಕಥೆ ನಿಮಗೆಲ್ಲ ಗೊತ್ತೇ ಇದೆ, ಮಹಾಭಾರತನ. ಶಾಪಗ್ರಸ್ತನಾದ್ರಿಂದ ಪಾಪ ಬಹಳ ತೊಂದರೆ ಆಯ್ತು ಅವರಿಗೆ. ಕಾಡಿನಲ್ಲೇ ಹುಟ್ಟು ಬೆಳೆದರು, ಪರದೇಶಿಗಳಾಗಿ ಹುಟ್ಟಿದರು. ವಯಸ್ಸಾಯಿತು. ತಂದೆ ಹೋದ ಮೇಲೆ ಅಲ್ಲಿದ್ದಂಥ ಋಷಿಗಳು ಆಗಿನ ಕಾಲದಲ್ಲಿ ಈ ತರಹ ಸಮಸ್ಯೆಗಳಲ್ಲಿ ಎಷ್ಟು ಶ್ರದ್ಧೆ ವಹಿಸ್ತಾಯಿದ್ರು ಅಂತ ನೋಡುವಾಗ ನಿಜವಾಗಲೂ ಮನಸ್ಸು ನಮಗೆ ಹರ್ಷ ಆಗುತ್ತೆ. ವೈ ನಾಟ್ ವಿ ಫಾಲೋ ಆ್ಯಂಡ್ ಡೂ ದಿ ಸೇಮ್ ಥಿಂಗ್ ಅಂತ ನಮಗನ್ನಿಸುತ್ತೆ. ಈ ರಾಮಾಯಣ ಮಹಾಭಾರತವನ್ನು ಓದುವಾಗ ದಟ್ ಈಸ್ ಒನ್ ಅಡ್ವಾಂಟೇಜ್ ಪಾಯಿಂಟ್, ನಮಗೆ ತುಂಬ ಉಪಯೋಗಕರವಾದ್ದು. ಲೋಕಸಂಗ್ರಹ ಕಾರ್ಯದಲ್ಲಿ ಹೇಗೆ ತೊಡಗಿದ್ರು ಆ ಜನ ಅನ್ನೋದು ಆಶ್ಚರ್ಯ. ಹೇಳ್ತಾರೆ, ತಂದೆ ಹೋಗ್ಬಿಟ್ಟ, ಒಬ್ಬ ಹೆಂಡತಿನೂ ಹೋಗ್ಬಿಟ್ಲು. ಈಗ ಒಬ್ಬಾಕೆ ಕುಂತಿಗೆ ಮಾತ್ರ ಅವಳಿಗೆ ಜವಾಬ್ದಾರಿ ಬಂದಿದೆ, ಮಕ್ಕಳೆಲ್ಲ. ಇನ್ನು ನಾವು ಇವ್ರನ್ನ ಕಾಡಿನಲ್ಲೇ ಇರಿಸ್ಕೊಳ್ಳೋದು ಸರಿಯಲ್ಲ. ಅವ್ರಿಗೆ ದಾಯಾದಿ ಭಾಗ ಬರುತ್ತೆ. ರಾಜ ಮನೆತನದಲ್ಲಿ ಹುಟ್ಟಿದ್ದಾರೆ, ಬನ್ನಿ ಹೋಗೋಣ, ಅಲ್ಲಿ ಯಾರು ದೊಡ್ಡವರಿದ್ದಾರೋ ಅವ್ರ ಹತ್ರ ಈ ಮಕ್ಕಳನ್ನು ಬಿಟ್ಟು ಬರೋಣ ಅಂತ ಬರ್ತಾರೆ. ಎಷ್ಟು ಚೆನ್ನಾಗಿದೆ ಇದು. ಋಷಿಗಳು ಇಬ್ಬರು ಬರ್ತಾರೆ. ಋಷಿಗಳು ಬಂದು ಭೀಷ್ಮನ ಹತ್ರ ಬರ್ತಾರೆ, ಹಸ್ತಿನಾಪುರದಲ್ಲಿ ರಾಜಧಾನಿ ಒಳಗೆ. ಭೀಷ್ಮನಿಗೆ ಎಲ್ಲೋ ಇದ್ದಾರೆ ಅಂತ ಗೊತ್ತು, ಪಾಂಡವನ ಮಕ್ಕಳು ಬೆಳೀತಾ ಇದ್ದಾರೆ ಅಂತ ಗೊತ್ತು, ಆದರೆ ಕರೆಸ್ಕೊಂಡಿರಲಿಲ್ಲ, ಯಾಕೆಂದರೆ ಸನ್ನಿವೇಶ ಬಂದಿರಲಿಲ್ಲ. ಭೀಷ್ಮನ ಹತ್ರ ಬಂದು ನೀವು ಕರ್ಕೊಳ್ಳಿ, ಎಲ್ಲ ಇದೆ, ಎಲ್ಲ ಸತ್ಯವಂತರಾಗಿದ್ದಾರೆ, ನ್ಯಾಯವಾಗಿದ್ದಾರೆ, ಇವರಿಗೆ ಹುಟ್ಟಿದಂಥ ಮಕ್ಕಳು ಅಂತ ಹೇಳಿ ಆದಿಪರ್ವದಲ್ಲಿ ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿ ವಿಸ್ತಾರವಾಗಿ ಹೇಳ್ತಾನೆ. ಅಲ್ಲಿಂದ ಬಿಟ್ಟು ಬಂದುಬಿಡ್ತಾರೆ ಅವರು. ಬಿಟ್ಟು ಬಂದ ಮೇಲೆ ಈ ಕೌರವರಿಗೆ ಅಲ್ಲಿಂದಲೇ ಶುರುವಾಯಿತು. ಯಾಕೆಂದರೆ ತುಂಬ ವ್ಯತ್ಯಾಸ ಇಲ್ಲ ಅವರಿಗೆ ವಯಸ್ಸಿನಲ್ಲಿ. ಆ ಭೀಮ ದುರ್ಯೋಧನ ಹುಟ್ಟಿದ್ದು ಆಲ್ಮೋಸ್ಟ್ ಒಂದು ದಿನ ವ್ಯತ್ಯಾಸ ಅಷ್ಟೇ. ಸೊ ವಯಸ್ಸು ಕೂಡ ಹಾಗೆ ಬಂದಿತ್ತು. ಅದೆಲ್ಲ ಬರುತ್ತೆ ಅದರಲ್ಲೇನು ಕಟ್ಟುಕಥೆ ಅಲ್ಲ, ಅದು ಹಾಗೆ ಬರುತ್ತೆ. ದಾಯಾದಿಗಳು ಬಂದ ಕೂಡಲೇ ಮಾತ್ಸರ್ಯ ಬಂದ್ಬಿಡ್ತು.
ಒಂದು ಮಾಂಸದ ತುಂಡಿಗೆ 2 ಹದ್ದುಗಳು ಬಂದರೆ ಹೇಗೆ ಜಗಳ ಆಡುತ್ತವೋ, ಒಂದು ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ದಾಯಾದಿಗಳು ಜಗಳ ಆಡ್ತಾರೆ. ಅಣ್ಣ ತಮ್ಮಂದು ಜಗಳ ಆಡೋದು ನಾವೆಲ್ಲ ನೋಡಿದ್ದೀವಿ, ಬೇಕಾದಷ್ಟಾಗಿದೆ ಇದು. ಸೊ ಯಥಾ ಪ್ರಕಾರ ಹಾಗೆ ಆಗಿದೆ. ಅದು ಅರಸಮನೆತನದ ಸ್ವಲ್ಪ ಜಾಸ್ತಿ ಆಗುತ್ತೆ. ಬಡತನದಲ್ಲಿ ಒಂದು ಚೂರು ಇರುತ್ತೆ, ಇಲ್ಲೆಲ್ಲ ಸಣ್ಣ ಪುಟ್ಟ ಆಸ್ತಿ ಇದ್ದರೆ ಸಣ್ಣದರಲ್ಲೇ ಆಗೋಗುತ್ತೆ, ದೊಡ್ಡದಾಗುತ್ತೆ ಅಷ್ಟೇ. ಹುಟ್ಟುವಾಗ ಅಣ್ಣ ತಮ್ಮಂದರು, ಬೆಳೆಯುವಾಗ ದಾಯಾದಿಗಳು. ಇದು ಗಾದೆ ನಮ್ಮಲ್ಲಿ ಬಂದಿರೋದು. ದಾಯಾದಿ ಅಂದರೆ ಕತ್ತಿ ಮಸಿಯೋದು, ವಿಪರೀತಕ್ಕೆ ಹೋಗ್ಬಿಡ್ತಾರೆ. ಅದು ಮಹಾಭಾರತದಲ್ಲಿ ತುಂಬ ಜಾಸ್ತಿ ಆಗಿಬಿಡುತ್ತೆ. ಭೀಷ್ಮ ಯೋಚನೆ ಮಾಡಿದ್ರು, ರಾಜ್ಯವನ್ನು ಅರ್ಧ ಮಾಡಿಬಿಡೋಣ, ಪಾಂಡವರಿಗೆ ಕೌರವರಿಗೆ ಮಾಡಿಬಿಡೋಣ. ಇಬ್ಬರಿಗೂ ಹಸ್ತಿನಾಪುರದಲ್ಲಿ ರಾಜಧಾನಿ ಇತ್ತು, ಅಲ್ಲಿ ಒಂದೇ ಕಡೆಯಲ್ಲಿ ಇತ್ತು. ಆದರೆ ಈ ಮಸಿಯೋದು ಬಹಳ ತುಂಬ ಜಾಸ್ತಿ ಆಗ್ಬಿಡ್ತು. ಇದನ್ನು ಅವರು ನೋಡ್ತಾಯಿದ್ರು. ನಮ್ಮಲ್ಲಿ ಒಂದು ಸ್ನೇಹಿತರೆ, ನಾವು ಇದನ್ನು ಗಮನಿಸಬೇಕು. ಲಾಗಾಯತನಿಂದ ನೀವು ಹಿಂದಕ್ಕೆ ಕೃತಿಯುಗದಿಂದ ಕಥೆ ನಡೆಯುತ್ತೆ ಯಾರಾದರೂ ನೋಡಿ, ಹರಿಶ್ಚಂದ್ರನಿಂದ ತಗೊಂಡು ಬನ್ನಿ. ಪಬ್ಲಿಕ್ ಬಹಳ ಅವೇರ್ ಆಗಿರುತ್ತೆ ರಾಜ್ಯವನ್ನು ಆಡಳಿತ ನಡೆಸೋರಲ್ಲಿ. ಅದು ಡೆಮಾಕ್ರಸಿ ಅಂತ ಈಗ ಕರೆಯೋ ಹಾಗೆ ಓಟ್ ತೊಗೊಂಡು ಅಧಿಕಾರಕ್ಕೆ ಬಂದವರು ಆಗಿಲ್ಲ, ರಾಜರಿದ್ದರು. ಆದರೂ ಕೂಡ ಡೆಮೋಕ್ರಸಿಗೆ, ಪ್ರಜಾಪ್ರಭುತ್ವಕ್ಕೆ ತುಂಬ ಬೆಲೆ ಕೊಡ್ತಾಯಿದ್ರು. ಪ್ರಜೆಗಳು ಒಳ್ಳೆ ಮಾಪಕರಾಗಿದ್ದರು. ಬರೋಮೀಟರ್ ಅಂತ ಹೇಳ್ತಾರಲ್ಲ, ಹೇಗೆ ಆಳ್ತಾ ಇದ್ದಾನೆ ರಾಜ ಅನ್ನೋದನ್ನು ತುಂಬ ಚೆನ್ನಾಗಿ ಗಮನಿಸ್ತಾಯಿದ್ರು. ಮುಖ ನೋಡಿ ಎಲ್ಲ ಹೇಳ್ತಾಯಿದ್ರು. ನೀವು ವಿರಾಟ ಪರ್ವದಲ್ಲಿ ಉತ್ತರನ ಕಥೆ ಬರುತ್ತೆ, ನೀವು ಇಲ್ಲೇ ಕಥೆನ ಹಿಂದೆ ನಡೆದಿದ್ದು ನೀವು ಕೇಳಿ ಜ್ಞಾಪಕ ಇರಬಹುದು. ಆ ಉತ್ತರ ಅವನು ರಾಜ್ಕುಮಾರನಾಗಿ ಡ್ರೆಸ್ ಮಾಡ್ಕೊಂಡು ಬರ್ತಾನೆ. ಮುಖ ನೋಡಿದ್ರೆ ಯಾಕೋ ಅವನೇನು ಯಾರನ್ನೂ ಹೊಡೆದಿಲ್ಲ ಅಂತ ಕಾಣುತ್ತೆ ಅಂತಂದರೆ, ಯಾರೋ ಹೊಡೆದಿಲ್ಲ ಅಂತ ಕಾಣುತ್ತಿಲ್ಲ ಅಂತಂದಾನೆ. ಅವನು ರಾಜ್ಕುಮಾರನಾಗೆ ಇದ್ದರೂ ಕೂಡ ಅಂತಾರೆ ಜನ, ಅಷ್ಟು ಬುದ್ಧಿವಂತರು. ನೀವು ಕುಮಾರವ್ಯಾಸನಂಥ ಅದ್ಭುತ ಕಾವ್ಯವನ್ನು ಓದುವಾಗ ವಿ ಮಸ್ಟ್ ರೀಡ್ ಬಿಟ್ವೀನ್ ದಿ ಲೈನ್ಸ್. ಅವನು ಜನರನ್ನು ಹೇಗೆ ಅಳಿತಾನೆ ಅನ್ನೋದು ಆಶ್ಚರ್ಯವಾಗುತ್ತೆ. ಇಲ್ಲಿ ನೋಡ್ತಾ ಇದ್ದಾನೆ, ರಾಜಧಾನಿಯಲ್ಲಿದ್ದಂಥ ಪ್ರಜೆಗಳು ಗಮನಿಸಿದರು, ಕೌರವರು ಪಾಂಡವರು ದ್ವೇಷವನ್ನು ಗಮನಿಸಿದರು. ಅವ್ರ ದ್ವೇಷ ಹೆಚ್ಚಾಯಿತು. ಆಗ ಹೂಮ್ ಟು ಫಾಲೋ, ದೊಡ್ಡ ಪ್ರಶ್ನೆ ಬರುತ್ತೆ. ಹೂಮ್ ಟು ಫಾಲೋ. ಇವಾಗ 2 ಪಕ್ಷ ಒಂದೇ ಆಗಿದ್ದು ಇವಾಗ ಒಡೆದು ಹೋಗಿದೆ. ಅದಕ್ಕೊಂದಷ್ಟು ಲಾಯಲಿಸ್ಟ್ಸ್ ಇರ್ತಾರೆ, ಇದಕ್ಕೊಂದಷ್ಟು ಲಾಯಲಿಸ್ಟ್ ಇರ್ತಾರೆ. ಅವರು ಜಗಳ ಆಡ್ಕೊಂಡು ಕಿತ್ತಾಡಿ ಬಡ್ದಾಡಿದ್ರೆ ನಮಗೆ ಓಟ್ ಕೊಡಿ ಅಂದರೆ ಯಾರಿಗೆ ಕೊಡಬೇಕು? ಯಾರು ಸೀರೆ ಪಂಚೆ ಕೊಡಿಸ್ತಾರೋ, ಯಾರು ಮದ್ಯ ಕೊಡಿಸ್ತಾರೋ ಅವ್ರಿಗೆ ಕೊಡೋಣ ಅಂತ ಒಂದು ಟೆಂಪರರಿಯಾಗಿ ಆಮಿಷಕ್ಕೆ ಬಿದ್ದುಬಿಟ್ಟು ಹಾಗೆ ಮಾಡಿಬಿಡ್ತಾರೆ ಅಂತಾರೆ. ಇನ್ನು ಕೆಲವರು 2 ಕಡೆ ಕುಡಿಯೋಣ, ಯಾರು 3ನೇವ್ರಿಗೆ ಕೊಡೋಣ ಓಟನ್ನು ಅಂತಂತಾರೆ. ಇದೆಲ್ಲ ಅನ್ಯಾಯಗಳೆಲ್ಲ ನಡೀತಾ ಇದೆ. ಸೊ ಪ್ರಜೆಗಳು ಇದನ್ನು ಡಿಸೈಡ್ ಮಾಡ್ತಾರೆ. ಕವಿ ಹೇಳ್ತಾ ಇದ್ದಾನೆ ಇದರಲ್ಲಿ, ಇನ್ನೂ ಸಹಿಸೋಕ್ಕಾಗೋದಿಲ್ಲಪ್ಪ, ಇನ್ನು ಸಹಿಸೋಕ್ಕಾಗೋದಿಲ್ಲ. ಇವರು ಜಗಳದ ತಾಪ ನಮ್ಮನ್ನು ತುಂಬ ಕಷ್ಟಪಡಿಸ್ತಾ ಇದೆ. ಆದ್ದರಿಂದ ಭೀಷ್ಮನ್ ಅವನೇ ನಿರ್ಣಾಯಕ, ಅವನೇ ಚಕ್ರವರ್ತಿ ಇದ್ದಾಗಿದ್ದ, ಅನ್ಕರೋನ್ಡ್ ಪ್ರಿನ್ಸ್ ಆಗಿದ್ದ. ಧೃತರಾಷ್ಟ್ರ ಹೆಸರಿಗೆ ರಾಜನಾಗಿದ್ದ, ನಿಮಗದು ಗೊತ್ತಿದೆಯಲ್ಲ. ಪಾಂಡು ಮಹಾರಾಜ ಕಾಡಿಗೆ ತಪಸ್ಸಿಗೆ ಹೋಗ್ಬಿಡ್ತಾನೆ. ಒಂದು ಶಾಪ ಬಂದುಬಿಡುತ್ತೆ ಅವನಿಗೆ, ಬಹಳ ಬಲವಾದಂಥ ಶಾಪ. ನೀನು ಹೆಂಡತಿ ಜೊತೆಯಲ್ಲಿ ಮಲಗಿದ್ರೆ ನೀನು ಸತ್ತು ಹೋಗ್ತೀಯ ಅನ್ನೋವಂಥ ಶಾಪ ಬಂದುಬಿಡುತ್ತೆ ಪಾಪ ಅವನಿಗೆ. ಬಹಳ ವೈರಾಗ್ಯ ಬರುತ್ತೆ. 2 ಹೆಂಡತಿರು ಪಾಪ, ಕುಂತಿ ಮಾದ್ರಿ ಅಂತ. ಆ ಶಾಪ ಬಂದಾಗ ಅವನಿಗೆ ವಿರಕ್ತಿ ಬಂದುಬಿಡುತ್ತೆ. ವಿರಕ್ತಿ ಬಂದಮೇಲೆ ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡ್ತಾ ಇರ್ತಾನೆ. ಪಾಪ ಸಣ್ಣ ವಯಸ್ಸು, ಯೌವನ, 2 ಹೆಂಡತಿಯರಿಗೂ ತುಂಬ ದುಃಖವಾಗುತ್ತೆ. ಯಾವನು ಆ ಪಾಪಿ ಶಾಪ ಕೊಟ್ಟು ನಮ್ಮ ಗಂಡನಿಗೆ ಹೀಗಾಯ್ತಲ್ಲ ಅಂತ ಭಾಳ ದುಃಖ ಪಡ್ತಾರೆ. ಆ ಜಾಗವೆಲ್ಲ ತುಂಬ ಹ್ಯೂಮನ್ ಆಗಿದೆ, ತುಂಬ ಚೆನ್ನಾಗಿದೆ ಆ ಜಾಗ. ಒಬ್ಬ ಮನುಷ್ಯನಿಗೆ ಏನು ಕಷ್ಟ ಆಗುತ್ತೆ, ಆ ಮನೋಭಾವ ಹೇಗಿರುತ್ತೆ ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳ್ತಾರೆ. ಆವಾಗ ಅವನು ಶಾಪ ಕೊಟ್ಟಾಗ ಅವನು ಕೇಳ್ತಾನೆ, ಏನಪ್ಪ ಹೀಗೆ ಮಾಡಿಬಿಟ್ಟೆ ನೀನು, ನನಗೆ ಗೊತ್ತಿಲ್ಲದೆ ನಾನು ಮಾಡೋದಕ್ಕೆ. ಗೊತ್ತಿಲ್ಲದೆ ಮಾಡಿದ್ರೂ ಶಾಪನೇ ಅನುಭವಿಸ್ಬೇಕು. ಇಗ್ನೋರೆನ್ಸ್ ಈಸ್ ನೋ ಎಕ್ಸ್ಕ್ಯೂಸ್. ನನಗೆ ತಿಳಿದಿಲ್ಲ ನಾನು ಮಾಡಿದೆ ಅಂದರೆ ಅದಕ್ಕೇನೂ ಪರಿಹಾರ ಇಲ್ಲ, ಅದಕ್ಕೆ ಶಿಕ್ಷೆ ಅನುಭವಿಸ್ಬೇಕು ಅಂತ ಕೊಟ್ಟುಬಿಡ್ತಾನೆ. ಆಮೇಲೆ ಋಷಿಗಳೆಲ್ಲ ಬಂದು ಅದಕ್ಕೊಂದು ಪರಿಹಾರ ಕಂಡು ಹಿಡಿತಾರೆ. ಮಕ್ಕಳಾಗೋದಕ್ಕೆ ಮಹಾ ಋಷಿಗಳ ತಪಸ್ಸು ಮಾಡಿರ್ತಾರೆ. ಅವರ ಅನುಗ್ರಹ ಇದ್ದರೆ, ಅವರು ಒಪ್ಪಿಗೆ ತೊಗೊಂಡ್ರೆ ಸಂತಾನವನ್ನು ಪಡಿಬಹುದು ಅಂತ ಹೇಳ್ತಾರೆ. ಹಾಗೆ ನಿಮಗೆಲ್ಲ ಗೊತ್ತಿದೆ, ಸಾಕ್ಷಾತ್ ಸೂರ್ಯನ ವರಪ್ರಸಾದದಿಂದ ಕುಂತಿಗೆ ಕರ್ಣ ಹುಟ್ಟುತ್ತಾನೆ. ಅದರೊಳು ಕನ್ಯೆ ಆಗಿದ್ದಾಗ ಹುಟ್ಟಿದ್ರಿಂದ ನೀರಿನಲ್ಲಿ ತೇಲ್ಬಿಟ್ಬಿಡ್ತಾಳೆ. ಜನಕ್ಕೆ ಯಾರಿಗೂ ತಿಳಿಸೋಕ್ಕಾಗೋಲ್ಲ, ಅವಮಾನ ಆಗುತ್ತೆ ಅಂತ. ಇದು ಲಾಗಾಯತಿನಿಂದ ಇಂಥ ವಿಷಯದಲ್ಲೆಲ್ಲ ಬಂದೇ ಬರುತ್ತೆ. ಆದರೆ ಧರ್ಮರಾಜ ಭೀಮ ಅರ್ಜುನರಿಂದ ಅಲ್ಲಿಂದ ಎಲ್ಲ ಪಬ್ಲಿಸೈಸ್ ಮಾಡಿದ್ರು, ನಾಮಕರಣ ಮಾಡಿದ್ರು, ಎಲ್ಲ ಮಾಡಿದ್ರು. ಕಾಡಿನಲ್ಲಿದ್ದರು, ಎಲ್ಲ ಆಯಿತು. 5 ಮಕ್ಕಳು ಭರ್ಜರಿಯಾಗಿ ಬಹಳ ಚೆನ್ನಾಗಿದ್ದರು. ವೇದ ಅಧ್ಯಯನ ಕಲಿತರು. ಋಷಿಗಳೆಲ್ಲ ಅವರಿಗೆ ಸಮಸ್ತ ವಿದ್ಯೆಯನ್ನು ಕಲಿಸಿದರು. ಅದೊಂದು ದೊಡ್ಡ ಅಡ್ವಾಂಟೇಜು. ಅದುವೇ ದುರ್ಯೋಧನಾದಿಗಳಿಗೆ ಅದು ಆಗಲಿಲ್ಲ. ಯಾಕೆಂದರೆ ಅವರಿಗೆ ಲಭ್ಯನೂ ಇಲ್ಲ, ಅವರಿಗೆ ಅದು ಬೇಡವೂ ಆಗಿತ್ತು, ಇವ್ರಿಗೆ ಬೇಕಾಗಿತ್ತು. ಇಲ್ಲೇ ಒಂದು ವಿಷಯ ಬಂದು ರಾಜಧಾನಿಗೆ ಬಿಟ್ಟ ಮೇಲೆ ಅವರ ಮಸಿಯೋಕ್ಕೆ ಶುರುವಾಗ್ಬಿಡ್ತು. ಆವಾಗ ಜನ ಹೇಳ್ತಾರಂತೆ, ಇದಾಗೋದಿಲ್ಲ, ಇದು ಬೇರೆ ಪಾಂಡವರಿರಲಿ, ಕೌರವರು ಬೇರೆ ಇರಲಿ. ಈ ಧರೆ, ಈ ಹಸ್ತಿನಾಪುರ ಇವರಿಬ್ಬರ ಜಗಳವನ್ನು ತಡ್ಕೊಳ್ಳೋದಿಲ್ಲ. ಗಮನಿಸಿ,
ರಾಜ್ಯ ಸರ್ಕಾರದಲ್ಲಿ ಇವಾಗ ಬಡಿದಾಡ್ತಾ ಇದ್ದಾರಲ್ಲ, ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ನೋಡಿ. ಅವ್ರು ನಿತ್ಯ ಹೊಡೆದಾಡ್ತಾ ಇದ್ದಾರೆ, ಮಾತೆತ್ತಿದ್ರು ಬೈಯೋದು ಬೈಯೋದು ಬೈಯೋದು, ಇವ್ರು ಅವನು ಬೈಯೋದು ಅವ್ರು ಇವನು ಬೈಯೋದು. ಏನು ಸ್ವಾಮಿ ಇದು ಸರ್ಕಾರನ ಹೀಗೇನು ಆಳೋದು, ಇವರು ಬೇರೆ ಕೆಲಸವೇ ಇಲ್ಲವೇ ಅನಿಸ್ತಾ ಇದೆ. ಜಡ್ ಹಿಡಿದು ಹೋಗ್ಬಿಟ್ಟಿದೆ ನಮಗೆ. ಪ್ರತಿನಿತ್ಯ ಬೆಳಗಾದ್ರೆ ಪೇಪರ್ ತೆಗೆದ್ರೆ ಬೈಯೋದು, ಅವನು ರಾಜೀನಾಮೆ ಕೊಡ್ತಾನೆ, ಅವನು ಹೋಗ್ತಾನೆ, ಇವನು ಹೋಗೋದಿಲ್ಲ. ನಮ್ಮ ಪ್ರಜೆಗಳಿಗೆ ಈ ಪೇಪರ್ಸೇ, ನ್ಯೂಸ್ ಪೇಪರ್ಸೇ ಬೇಡಪ್ಪ, ಇವರು ಏನೂ ಬೇಡ, ಈ ಸರ್ಕಾರದವ್ರ ಮೂತಿನೇ ನೋಡೋದು ಬೇಡ ಅಂತ ಅನ್ನಿಸ್ಬಿಟ್ಟಿದೆ. ಅದೇ ರೀತಿ ಹಾಗೆ ಅನಿಸಿದೆ ನೋಡಿ. ಹಿಸ್ಟರಿ ರಿಪೀಟ್ಸ್ ಇಟ್ ಸೆಲ್ಫ್, ಚರಿತ್ರೆ ಮರುಕಳಿಸುತ್ತೆ. ಇದೇ ಥರ ಹಿಂದೆ 3000 ವರ್ಷದ ಹಿಂದೆ ಅದು ಎಂತೆಂಥ ಮಹಾನು ಅವರು ಬಂದಿದ್ದರು, ಆ ಟೈಮ್ನಲ್ಲಿ ನಡೆದಂತೆ ಹೇಳ್ತಾ ಇದ್ದಾನೆ. ಬೇರೆ ಪಾಂಡವರಿರಲಿ, ರಾಯನ 100 ಮಕ್ಕಳು ಬೇರೆ ಇರಲಿ. ಬೇರೆ ಪಾಂಡವರಿರಲಿ, ರಾಯನ 100 ಮಕ್ಕಳು ಪುರವನಾಳಲಿ, ಬೇರೆ ಕೌರವರಿರಲಿ, ಪಾಂಡವರಾಳಲಿ ಭಪುರಿಯ. ಹಾಗೆ ಇದು ಏನು ನ್ಯಾಯವಾಗಿದೆ. ಜನಸಾಮಾನ್ಯರು ಹೇಳೋ ಮಾತಿದು. ಒಬ್ಬ ಜಡ್ಜಿ ಇದನ್ನೆಲ್ಲ ನೋಡಿಬಿಟ್ಟು ಹೇಗೆ ತೀರ್ಪು ಕೊಡ್ತಾನೆ, ಬುದ್ಧಿವಂತನಾದಂಥ ಜಡ್ಜು, ನ್ಯಾಯಾಧೀಶ, ಬಹಳ ಹೆಸರು ಖ್ಯಾತಿ ಪಡೆದಂಥ ನ್ಯಾಯಾಧೀಶರು ಹೇಗೆ ತೀರ್ಪು ಕೊಡ್ತಾರೋ ಹಾಗೆ ಕೊಡ್ತಾ ಇದ್ದಾರೆ. ಪ್ರಜೆಗಳು, ನಮ್ಮ ದೇಶದಲ್ಲಿ ಪ್ರಜೆಗಳು ತುಂಬ ಬುದ್ಧಿವಂತರು, ಅನ್ಡೌಟೆಡ್ಲಿ ಬುದ್ಧಿವಂತರು, ತುಂಬ ಬುದ್ಧಿವಂತರು. ಎಂತೆಂಥ ತೀರ್ಪು ಕೊಡ್ತಾರೆ, ಎಂತೆಂಥ. ಮಹಾಭಾರತವನ್ನು ನೀವು ಬಿಡಿಯಾಗಿ ಓದಿದರೆ ನಿಮ್ಗೆ ಗೊತ್ತಾಗುತ್ತೆ. ಪ್ರಹ್ಲಾದನ ಮಗ ಒಂದು ಹುಡುಗಿನ ಪ್ರೀತಿಸ್ತಾನೆ, ಅದೇ ರೀತಿ ಒಬ್ಬ ಋಷಿಕುಮಾರ ಅದೇ ಹುಡುಗಿನೇ ಪ್ರೀತಿಸ್ಬಿಡ್ತಾನೆ. ಯಾರಿಗೆ ಹೋಗಬೇಕು ಈ ಜಗಳನ, ಆ ಹುಡುಗಿ ಯಾರಿಗೆ ಮಾಲೆ ಹಾಕಬೇಕು? ಇಬ್ಬರು ಪ್ರೀತಿಸಿದ್ದಾರೆ. ಅದನ್ನು ಕೇಸ್ ಹೋಗುತ್ತೆ ಸ್ವಾಮಿ ಮಹಾರಾಜನಿಗೆ. ಆಗಲೇ ಮಹಾರಾಜನೇ ತಾನೇ ಜಡ್ಜಿ, ಸುಪ್ರೀಂ ಕೋರ್ಟ್ ಪ್ರಿವಿ ಕೌನ್ಸಿಲ್ ಇದ್ದ ಹಾಗೆ ಅಲ್ಲಿ ಹೋಗ್ತಾರೆ. ಆ ಋಷಿಕುಮಾರ ಹೇಳ್ತಾನಂತೆ, ನಿನ್ನ ತೀರ್ಪು ತಪ್ಪಾಗಿ ಅನ್ಯಾಯ ಆಗಿದ್ದರೆ ನಿನಗೆ ಮರಣದಂಡನೆ ಬರುತ್ತೆ, ಶಿಕ್ಷೆ ಬರುತ್ತೆ ಅಂದ್ಬಿಡ್ತಾನೆ ರಾಜನಿಗೆ. ಆವಾಗ ಪ್ರಹ್ಲಾದ ಎಲ್ಲ ನೋಡಿಬಿಟ್ಟು ಆ ಹುಡುಗಿ ನನ್ನ ಮಗನಿಗೆ ಅಲ್ಲ ಋಷಿಕುಮಾರನಿಗೆ ತಕ್ಕಳು ಅಂತ ಜಡ್ಜ್ಮೆಂಟ್ ಕೊಡ್ತಾನೆ. ಅಷ್ಟು ಚೆನ್ನಾಗಿದೆ. ಇದು ನಾವು ಓದಬೇಕು. ತಮಗೆಲ್ಲ ಹೆಚ್ಚು ಆಲ್ಮೋಸ್ಟ್ ಎಲ್ಲರೂ 15 ದಾಟಿದ್ದೀರಿ. ಇನ್ನು ಮುಂದೆ ನಾವು ಮುಂದಿನ ಜನ್ಮಕ್ಕೆ ಬರೋದಕ್ಕೆ ಶೇಖರಿಸಬೇಕು. ನಾವು ಇನ್ನು ದನಗಿನ ನಮ್ಗೆ ಬೇಕಿಲ್ಲ, ದುಡ್ಡೆಲ್ಲ ಬೇಕಿಲ್ಲ, ನಮಗೇನು ಕಷ್ಟ ಇಲ್ಲ. ಆಗಿನ ಕಾಲ ಎಲ್ಲ ಹೊರಟೋಯ್ತು, ಇವಾಗೆಲ್ಲ ಸುಖವಾಗಿದ್ದೀವಿ. ಫಾರ್ ನೆಕ್ಸ್ಟ್ ಲೈಫ್, ಇವಾಗ ಗೀತೆ ನೀವು ಕೇಳ್ತಾ ಇದ್ದರೆ ಬರ್ತಾಯಿದೆ, ಪ್ರತಿನಿತ್ಯ ಬರ್ತಾಯಿದ್ದಿಲ್ಲ. ಅದನ್ನು ಮುಂದಿನ ಜೀವನಕ್ಕೆ, ಮುಂದಿನ ಲೈಫಿಗೆ ನಮಗೇನು ಬೇಕೋ ಅದನ್ನು ಸಂಗ್ರಹಿಸಬೇಕು. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ, ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. 4 ಸಾಲಿನ ಅದ್ಭುತವಾದಂಥ ನೀತಿ ಇದು. ವಯಸ್ಸಾಗಿದೆ ನಮಗೆ, ಮುಂದಿನ ಜನ್ಮಕ್ಕೆ ಏನು ಬೇಕೋ ಅದನ್ನು ನಾವು ಸಂಪಾದಿಸಬೇಕು. ಈಗಲೇ ಒಳ್ಳೆಯ ಕುಲದಲ್ಲಿ ಹುಟ್ಟಬೇಕು, ಸುಖ ಪಡಬೇಕು, ಪುಣ್ಯ ಕಾರ್ಯ ಮಾಡಬೇಕು ಅಂತ ಅದಕ್ಕೆ ಸಂಪಾದಿಸಬೇಕು. ಅದು ಈ ಸಾಹಿತ್ಯವನ್ನು ಓದೋದ್ರಿಂದ ಗೊತ್ತಾಗುತ್ತೆ. ಅವನು ಹೇಳ್ತಾ ಇದ್ದಾನೆ 105, ಈ 105ನ್ನು ನಾವು ಸಹಿಸೋಕ್ಕಾಗೋದಿಲ್ಲ, ಏನಾದರೂ ಮಾಡಿ ಅವನು ತೀರ್ಪು ಕೊಡಲೇಬೇಕು ಅವರು. ಆದ್ದರಿಂದ ಇವರಿಬ್ಬರು ಒಂದೇ ಜಾಗದಲ್ಲಿ ಇರೋ ಬೇಡ. ಈ ಹಸ್ತಿನಾಪುರ, ಈ ರಾಜಧಾನಿ ಇವರು ಭಾರವನ್ನು ತಡ್ಕೊಳ್ಳೋದಿಲ್ಲ. ಎಂಥ ಪದ ಉಪಯೋಗಿಸ್ತಾನೆ. ಇವರು ಭಾರ ಅಂದರೆ ಯಾವುದು ಹೇಳಿ? ದುಷ್ಟರು ತುಂಬ ಭಾರ, ಒಳ್ಳೆಯವರು ಎಷ್ಟು ಜನ ಇದ್ದರೂ ಭಾರ ಇಲ್ಲ. ದುಷ್ಟ ಒಬ್ಬ ಇದ್ದರೆ ಸಾಕು ನಾಶ ಮಾಡುವಂಥವನು, ಅವನು ಭಾರ. ಹೇಳ್ತಾ ಇದ್ದಾನೆ, 100ರೊಡನೈವರನು ಧರಿಸಿರಲಾರದಿ ಪುರಿ, 100ರೊಡನೈವರನು ಧರಿಸಿರಲಾರದಿ ಪುರಿ ಎನ್ನುತ್ತ ದುಗುಡವ ಹೇರಿ ಹೊದ ಕುಣಿಗೊಳ್ಳುತ್ತಲಿದ್ದುದು ಹಸ್ತಿನಾನಗರ. ಒಂದು ದಿನ ದುರ್ಯೋಧನ ಯೋಚನೆ ಮಾಡಿದ. ಇಲ್ಲಿ ಪಾಂಡವರಲ್ಲಿ ಹಿರಿಯನಾದಂಥವನು ಧರ್ಮರಾಜ. ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್ ಪಂಚಪಾಂಡವರು ಅಂತಲೇ ಧರ್ಮರಾಜ, ಭೀಮಾರ್ಜುನ, ನಕುಲ ಸಹದೇವರು ಅಂತ. ಕರ್ಣನನ್ನು ನಾವು ಈ ಸೆಟ್ಟಿಗೆ ಸೇರಿಸ್ಕೊಳ್ಳೋಬೇಕಿಲ್ಲ, ಯಾಕೆಂದರೆ ಅವನು ಬರೋದಿಲ್ಲ. ಅವನು ಕಥೆ ಓದಿದ್ರೆ ಗೊತ್ತಾಗುತ್ತೆ ಅವನು ಯಾಕೆ ಹಾಗಾದ ಅಂತ. ಅದರಿಂದ ನಾವು ಪಂಚಪಾಂಡವರು ಅಂತಲೇ ಹೇಳೋದು. ಅದು ನಿಜವಾಗಲೂ ಕುಂತಿ ಮಾದ್ರಿಯರಿಗೆ 6 ಜನ ಮಕ್ಕಳೇ. ಆದರೆ ಇಲ್ಲಿ ಪಂಚಪಾಂಡವರೇ ಆಗಿದ್ದಾರೆ ಅಂತ ಹಿಸ್ಟ್ರಿ ಹಾಗೆ ಬೆಳೆದಿದೆ, ಅದರ ಮೇಲೆ ಇಡೀ ಕಥೆ ಬೆಳೆದಿದೆ. ಅದರಿಂದ ಪಂಚಪಾಂಡವರಲ್ಲಿ ಇವರು 5 ಜನ, ಅವರು 100 ಜನ. ಧೃತರಾಷ್ಟ್ರನಿಗೆ 100 ಜನ ಮಕ್ಕಳು. ಸೊ ಇವ್ರನ್ನ ಒಂದು ದಿನ ಈ ದುರ್ಯೋಧನ ಅವನು ಈವಿಲ್ ಎಂಬಾಡಿಮೆಂಟ್ ಅಂತಾರೆ ಇಂಗ್ಲೀಷ್ನಲ್ಲಿ. ಅಂದರೆ ದುಷ್ಟನೇ ಸ್ವರೂಪನೇ ದುಷ್ಟ ಅಂತ ಅವನು.
ಬಹಳ ದುಷ್ಟ, ಸ್ವಾರ್ಥಿ. ಅವನಲ್ಲಿ ಒಳ್ಳೆಯ ಗುಣ ಯಾವುದಿತ್ತು ಅಂತ ಎಷ್ಟು ಹುಡುಕಿದ್ರೂ ಸಿಗೋದೇ ಇಲ್ಲ ನಮಗೆ. ಯಾವಾಗಲೂ ಒಂದು ಸಲ ಅವನಿಗೆ ಗೊತ್ತಿಲ್ಲದೆ ಒಂದು ಮಾತಾಡ್ಬಿಡ್ತಾನೆ, ಅದು ಒಂದೇ ಒಳ್ಳೆಯ ಗುಣ ಅವನಲ್ಲಿ ಅಂತ ನಮಗನ್ಸುತ್ತೆ. ಇಡೀ ಮಹಾಭಾರತ ಓದಿದ್ದ ನಿಮಗೆ, ನಾನು ಅದನ್ನು ನೋಡಿ ಬಹಳ ವರ್ಷದಿಂದ ಸ್ಟಡಿ ಮಾಡಿ ಹೇಳ್ತಾ ಇದ್ದೀನಿ. ಒಂದೇ ಒಂದು ಅವನಲ್ಲಿ ಇದ್ದಿದ್ದಂಥ ಗುಣ ಅಂತ ಗೊತ್ತಿಲ್ಲದೆ ಅವನ ಬಾಯಲ್ಲಿ ಬಂದುಬಿಡ್ತು. ಇವಾಗ ಹೇಗೆ ಕ್ರಿಕೆಟ್ ಮ್ಯಾಚ್ನಲ್ಲಿ ಅವರವರಿಗೆ ಬೇಕಾದಷ್ಟು ವೈಮನಸ್ಯ ಇರುತ್ತೆ, ಅವ್ರಿಗೆ ಗೆಲ್ಲಬಾರ್ದವರು ಅಂತ ಒಂಥರ ಕಿಲ್ಲಿಂಗ್ ಇನ್ಸ್ಟಿಂಕ್ಟ್ ಇರುತ್ತೆ. ಆದರೂ ತೆಂಡೂಲ್ಕರ್ನ ಬೇರೆ ಬೇರೆ ದೇಶದವರೆಲ್ಲ ಹೊಗಳ್ತಾರೆ. ಸಾಮಾನ್ಯವಾಗಿ ಆಟಗಾರರಲ್ಲಿ ಇನ್ನೊಬ್ಬರನ್ನು ಹೊಗಳೋದು ತುಂಬ ಅಪರೂಪ. ಅದು ಅವರು ಶತ್ರು ಆದರೂ ಕೂಡ ಪರವಾಗಿಲ್ಲ ಅಂತ ಒಂದೇ ಸಲ ಅಭಿಮನ್ಯು ಹೋರಾಟವನ್ನು ನೋಡಿಬಿಟ್ಟು, ಹಡೆದರೆ ಇಂಥ ಮಗನನ್ನು ಹಡಿಬೇಕು, ಸುಭದ್ರೆ ಧನ್ಯ ಅಂತ ಒಂದು ಮಾತಾಡ್ತಾನೆ. ಅಂಥ ದುಷ್ಟನಲ್ಲೂ ಕೂಡ ಒಂದು ಒಳ್ಳೆಯದಿರುತ್ತೆ ಅಂತೇಳಿ. ಅಂದರೆ ಪೂರ್ತಿ ಕೆಟ್ಟದೇ ಇರೋದಿಲ್ಲ, ಯಾವುದೋ ಒಂದು ಸಂದರ್ಭದಲ್ಲೂ ಒಂದು ಒಳ್ಳೆಯ ಅಂಶ ಬರುತ್ತೆ. ಅಯ್ಯೋ ಪಾಪ ಅಂತ ಅನಿಸುತ್ತೆ. ಅದನ್ನು ಡಿ ವಿ ಜಿ ಇವ್ರ ಪುಸ್ತಕದಲ್ಲಿ ಒಂದು ಹೇಳ್ತಾರೆ, ಅವನು ಯಾರ ಮೇಲೆ ದಯೆ ಇಲ್ಲದೆ ಹೋದರೂ ಕೂಡ ಅವನು ಒಂದು ಮಗು, ತನ್ನದೇ ಆದಂಥ ಮಗು ಕಷ್ಟ ಬಂದಾಗ ಕಣ್ಣಲ್ಲಿ ನೀರು ಬರುತ್ತೆ, ಆ ದಯೆ ಅಷ್ಟಾದರೂ ಇದೆಯಲ್ಲ ಅಂತ ಹೇಳ್ತಾರೆ. ಅಷ್ಟಾದರೂ ಇದೆಯಲ್ಲ ಅಂತ ಅಂಥ ಮನುಷ್ಯ ಇಲ್ಲಿ ಹೇಳ್ತಾ ಇದ್ದಾನೆ. ಅವನು ಕರೆದ, ಅವನಿಗೆ 4 ಜನ ದುಷ್ಟರು, ಆ ದುಷ್ಟ ಬುದ್ಧಿ ಇರೋರು, ಅವನಿಗೆ ಸಪೋರ್ಟ್ ಕೊಡೋವಂಥವ್ರು. ಅವ್ರನ್ನ ಯಾವಾಗಲೂ ಹತ್ತಿರ ಕರೆದ್ಬಿಟ್ಟು ಅವ್ರನ್ನ ಡಿಸ್ಕಸ್ ಮಾಡಿ ಕೇಳ್ತಾ ಇದ್ದ. ದಟ್ ಈಸ್ ಒನ್ ಬಿಗ್ ಮಿಸ್ಟೇಕ್ ಹಿ ಡಿಡ್ ಇಟ್. ದುಷ್ಟರನ್ನು ಹತ್ತಿರ ಸೇರಿಸ್ಕೊಂಡ್ಬಿಟ್ಟ. ದುಷ್ಟರು ಏನು ಮಾಡ್ತಾರೆ, ಆ ಸ್ವಾಮಿಗೆ ಇಷ್ಟವಾಗೋ ಹಾಗೆ ಹೇಳ್ಬಿಟ್ಟು ಅವನನ್ನು ಕೆಳಗಡೆ ಬಿಡಿಸ್ಬಿಡ್ತಾರೆ, ಮುಗಿಸ್ಬಿಡ್ತಾರೆ. ಇದು ನಮಗೆ ಎಷ್ಟು ಜನ ಗೊತ್ತಿಲ್ಲ. ಇದು ಅವರಲ್ಲಿ ಕರ್ಣ ಬಹಳ ಮುಖ್ಯವಾಗಿ ಅವನಿಗೆ ಆಪ್ತನಾಗಿದ್ದ. ಅವನ ತಮ್ಮ ದುಶ್ಯಾಸನ, ದುರ್ಯೋಧನ ಆದ ಕೂಡಲೇ ನೆಕ್ಸ್ಟ್ ಬ್ರದರ್ ಅವನು. ದುಶ್ಯಾಸನ ಮೇಲೆ ಅವನು ತುಂಬ ನಂಬಿಕೆ ಇಟ್ಟಿದ್ದ. ಅವನ ತಮ್ಮ ಅವನು ಭಾರಿ ನೀಚ. ನೀಚ ಸಾಕ್ಷಾತ್ ದ್ರೌಪದಿನ ಅತ್ತಿಗೆಯನ್ನು ದರ ಎಳ್ಕೊಂಡು ಬಂದ್ಬಿಟ್ಟು ವಿವಸ್ತ್ರಗಳನ್ನಾಗಿ ಮಾಡೋದಕ್ಕೆ ಹೋಗ್ಬಿಟ್ಟ. ಯು ಕಾಂಟ್ ಎಕ್ಸ್ಪ್ಲೈನ್ ಹಿಸ್ ಕ್ರೂಯಲ್ಟಿ ಇನ್ ವರ್ಡ್ಸ್ ಅಂತ ಅವನು. ಜಯದ್ರಥ ಅವನ ತಂಗಿ ಗಂಡ, ಅವನು ಸಿಂಧು ದೇಶದ ರಾಜ. ಅವನು ಈಗ ಸಿಂಧು ದೇಶ ಇದೆಯಲ್ಲ, ಪಾಕಿಸ್ತಾನಕ್ಕೆ ಹೋಗಿದೆ, ಅಲ್ಲಿಗೆ ರಾಜ ಅವನು. ಸೋದರ ಮಾವ ಕರ್ಣ, ಸೋದರ ಮಾವ ಶಕುನಿ. ಸೋದರ ಮಾವ ಈ 4 ಜನ ಇವನಿಗೆ ತುಂಬ ಆಪ್ತರು. ಶಕುನಿ ಇಬ್ಬರು ನಮ್ಮ ರಾಮಾಯಣ ಮಹಾಭಾರತದಲ್ಲಿ ತವ್ರ ಮನೆಯಿಂದ ಹುಡುಗಿ ಜೊತೆಯಲ್ಲಿ ಬಂದುಬಿಡ್ತಾರೆ, ಮಾವನ ಮನೆಗೆ ಬರ್ತಾರೆ. ಆದ್ದರಿಂದ ನಮ್ಮಲ್ಲಿ ಒಂದು ಗಾದೆ ಮಾತಾಗ್ಬಿಟ್ಟಿದೆ, ಅದೊಂದು ಸಿಂಧು ಆಗಿಬಿಟ್ಟಿದೆ. ಹೆಣ್ಣು ಮಗಳಿಗೆ ಮದುವೆ ಆದಮೇಲೆ ತವ್ರ ಮನೆಯಿಂದ ಯಾರು ಮಾವನ ಮನೆಗೆ ಹೋಗಿ ಅವಳ ಜೊತೆಯಲ್ಲಿ ಇರಬಾರ್ದು ಅಂತ ಬಂದುಬಿಟ್ಟಿದೆ. ಅದು ಇದ್ದರೆ ಅದು ಖಂಡಿತವಾಗಲೂ ಪರ್ಯವಸನ ಆಗೋದು ಚೆನ್ನಾಗಿರೋಲ್ಲ ಅಂತ. ಅದರಿಂದ ನಮ್ಮಲ್ಲಿ ಸಾಮಾನ್ಯವಾಗಿ ತವ್ರ ಮನೆಯಿಂದ ಹೆಣ್ಣು ಹೋದಾಗ ಅಲ್ಲಿ ಮನೆ ತುಂಬಿಸ್ಕೊಟ್ಟು ಗೃಹ ಪ್ರವೇಶ ಎಲ್ಲ ಆದಮೇಲೆ ಬಂದುಬಿಡ್ತಾರೆ, ಯಾರೂ ಬರೋದಿಲ್ಲ. ಇಬ್ಬರು ಸೂರ್ಯವಂಶದಲ್ಲೊಂದು, ಚಂದ್ರವಂಶದಲ್ಲೊಂದು ಈ ಕಥೆ ನಡೀತು. ಸೂರ್ಯವಂಶದಲ್ಲಿ ಸಾಕ್ಷಾತ್ ಕೈಕೆ, ಅವಳು ಗಾಂಧಾರ ದೇಶದವಳು. ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಪ್ರಾವಿನ್ಸ್ ಇದೆಯಲ್ಲ, ಆ ಜಾಗದಿಂದ ಬಂದವರವರು. ಕೈಕೆ ಬಂದಳು, ಇಕ್ಷ್ವಾಕು ಕುಲದ ದೊಡ್ಡ ತೊಂದರೆ ಮಾಡಿಬಿಟ್ಲು. ರಾಮ ಕಾಡಿಗೆ ಹೋಗೋ ಹಾಗಾಗ್ಬಿಡ್ತು. ಇಲ್ಲಿ ಶಕುನಿ ಬಂದ್ಬಿಟ್ಟ, ಇಲ್ಲಿ ಇವ್ರ ಜೊತೆ ಒಳಗೆ ಗಾಂಧಾರಿ ಜೊತೆಯಲ್ಲಿ ಕೊನೆ ತನಕ ಇದ್ದ. ಅವನ ಊರಿಗೆ ಹೋಗಿದ್ದು ಎಲ್ಲೂ ಬಂದಿಲ್ಲ, ಅಲ್ಲೇ ಮದುವೆ ಮಕ್ಕಳು ಎಲ್ಲ ಅಲ್ಲೇ ಆಗಿರಬೇಕು. ಅವನಿಗೆ ಯುದ್ಧ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಅವರು. ಇವರಿಬ್ಬರು ಬಂದಿದ್ದು ನೋಡಿ ಇಡೀ ಒಂದು ವಂಶವನ್ನು ನಿರ್ವಂಶ ಮಾಡೋ ಹಾಗೆ ಮಾಡಿಬಿಟ್ರು. ಆದ್ದರಿಂದ ನಾವು ಭಾಳ ಕಲಿಯೋದಿದೆ, ಇದರಿಂದ ತುಂಬ ಕಲಿಯೋದಿದೆ. ಇದು ನಮಗೆ ಹ್ಯೂಮನ್ ಲೈಫಿಗೆ ಎಷ್ಟು ಬೇಕೋ ಅದನ್ನು ತೊಗೋಬೇಕು ನಾವು. ಇಲ್ಲಿ ಬಹಳ ಈ 4 ಜನರನ್ನು ಕರೆದ್ಬಿಟ್ಟು ದುರ್ಯೋಧನ ಮಾತಾಡ್ತಾನೆ, ದಯವಿಟ್ಟು ಕೇಳಿ. ವಿಶೇಷವಾಗಿ ಇದು ಎಕ್ಸ್ಕ್ಲೂಸಿವ್ಲಿ ಯಾರಿಗೂ ಗೊತ್ತಿರಬಾರ್ದು. ಇನ್ ಕ್ಯಾಮರಾ ಸೆಷನ್ ಅಂತಾರೆ ನಮ್ಮಲ್ಲಿ, ಯಾರಿಗೂ ಗೊತ್ತಾಗೋದಿಲ್ಲ, ಹೊರಗಡೆ ನ್ಯೂಸ್ ಹೋಗೋದಿಲ್ಲ ಯಾರಿಗೂ. ಅವ್ರು 4 ಜನವನ್ನು ಕರೆದು, ನೋಡಿದ್ರೋ ಪಾಂಡವರು ಹೇಗೆ ಬಲ್ತ್ಕೊಂಡಿದ್ದಾರೆ ಅಂತ ದುರ್ಯೋಧನ ಶುರು ಮಾಡ್ತಾನೆ ಈ 4 ಜನರ ಹತ್ರ. ಇಲ್ಲಿ ವಿಷದ ಬೀಜವನ್ನು ನೆಡ್ತಾ ಇದ್ದಾನೆ ಅಂತ ನಾವು ತೊಗೋಬೋದು. ದೊಡ್ಡ ದುರಂತವಾಗೋದಕ್ಕೆ ವಿಷದ ಬೀಜವನ್ನು ನೆಡ್ತಾ ಇದ್ದಾನೆ ಅಂತ ತೊಗೋಬೋದು. ಅವನು ಹೇಳ್ತಾನೆ, ಅವನು ನೋಡಿ ಆ ಅರ್ಜುನ ಅವನು ಹೋಗಿ ದ್ರುಪದನನ್ನು ಹಿಡ್ಕೊಂಡು ಬಂದುಬಿಟ್ಟ, ಗುರುದಕ್ಷಿಣೆ ಕೊಟ್ಬಿಟ್ಟ. ಗುರುಗಳಿಗೆ ಇವಾಗ ಅವನ ಮೇಲೆ ಬಹಳ ಪ್ರೀತಿ ಬಂದುಬಿಟ್ಟಿದೆ. ನೋಡಿದ್ರೋ ಅಂತಾನೆ. ದ್ರೋಣ ಹೈಯರ್ ಎಜುಕೇಷನ್ ಕೊಡೋದಕ್ಕೆ ಬಂದಿದ್ದ, ಗುರುವಾಗಿ ಬಂದಿದ್ದ. ಪ್ರೈಮರಿನೆಲ್ಲ ಕೃಪಾಚಾರ್ಯ ಕೊಟ್ಟಿದ್ದ. ಹೈಯರ್ ಎಜುಕೇಷನ್ ಗ್ರ್ಯಾಜುಯೇಷನ್ನು ಬಟ್ ಮುಂದಿನ ದಿನೆಲ್ಲ ಹೇಳ್ಕೊಡೋದಕ್ಕೆ ದ್ರೋಣ ಬಂದಿದ್ದ. ಅವನು ಪ್ರಾರಂಭದ ದಿನವೇ ಒಂದು ದಕ್ಷಿಣೆ ಕೇಳ್ದ ಅವನು ದ್ರೋಣ. ಹೇಗಿದೆ ನೋಡಿ, ಅದು ಮತ್ಸರದಿಂದ ಹೇಗೆ ಪ್ರಾರಂಭ ಆಗುತ್ತೆ ಅನ್ನೋದು. ಅವನಿಗೆ ದ್ರುಪದನ ಮೇಲೆ ತುಂಬ ಸಿಟ್ಟು. ನಾನು ಕೇಳಿದಂಥ ಗುರುದಕ್ಷಿಣೆ ಯಾರು ಕೊಡ್ತೀರೋ ಕೈ ಎತ್ತಿ ನೋಡೋಣ ಅಂತಂದ ಅವನು. ಮೊದಲಿಗೆ ಇನ್ನೂ ಶುರುವೇ ಮಾಡಿಲ್ಲ ಪಾಠನೇ, ಶ್ರೀ ಗಣೇಶನೇ ಆಗಿಲ್ಲ. ಅರ್ಜುನ ಕೈ ಎತ್ಬಿಟ್ಟ, ಟಪ್ಪಂತ. ನಾನು ಮಾಡ್ತೀನಿ ಅಂತ ಫಲ ಅಂದ್ಬಿಟ್ಟ ಅವನು. ಹಾಗಾದರೆ ಅರ್ಜುನನ ಮೇಲೆ ಅವನ ಮೇಲೆ ತುಂಬ ಪ್ರೀತಿ ಬಂದುಬಿಡ್ತು. ಅದಾದಮೇಲೆ ಹೇಳೋದು ತುಂಬ ಕಷ್ಟವಾಗುತ್ತೆ, ಮನಸ್ಸು ಎಲ್ಲ ಮುಗಿದೋಯ್ತು. 15-20 ವರ್ಷದ ಹಿಂದೆ ನಡೆದಿದ್ದ ಕಥೆ ಇದು. ಆ ದ್ರೋಣನಿಗೆ ಅವನ ಹೆಂಡತಿ ಸತ್ತೋಗ್ಬಿಡ್ತಾಳೆ. ಅಶ್ವತ್ಥಾಮ ಮಗ.
ಬಡತನ ಅಂದರೆ ಭಾರಿ ಬಡತನ ಅವನಿಗೆ. ಅಷ್ಟೆಲ್ಲ ವಿದ್ಯಾವಂತನಾಗಿದ್ರು ತಿನ್ನೋಕ್ಕಿಲ್ಲ. ಒಂದು ಲೋಟ ಹಾಲು ಬೇಕು ಅಂತಂದರೆ ಯಾರೂ ಕೊಡಲಿಲ್ಲ ಸ್ವಾಮಿ, ಒಂದು ಲೋಟ ಹಾಲು ಕೊಡಲಿಲ್ಲ ಯಾರು, ಅಷ್ಟು ಕಷ್ಟಪಟ್ಟ. ಆವಾಗ ದ್ರುಪದ ಕ್ಲಾಸ್ಮೇಟ್ ಅವನಿಗೆ, ಅವನು ಸ್ವಲ್ಪ ವೀಕ್ ಆಗಿದ್ದ ದ್ರುಪದ ಕ್ಲಾಸ್ನಲ್ಲಿ. ದ್ರೋಣ ಬುದ್ಧಿವಂತ ತುಂಬ, ಕಾಪಿ ಹೊಡಿತಾಯಿದ್ರು ಅಂತ ಕಾಣುತ್ತೆ. ಮಧ್ಯೆ ಅವನಿಗೆ ಮಾರ್ಕ್ಸ್ ಎಲ್ಲ ತೊಗೊಳೋದಕ್ಕೆ ಅನುಕೂಲ ಮಾಡಿಕೊಡ್ತಾಯಿದ್ದೆ ಅಂತ ಕಾಣುತ್ತೆ. ಈ ಥರ ಸ್ನೇಹದಲ್ಲಿ ಆಗುತ್ತಲ್ಲ, ಅದಾಗೋವಾಗ ನೋಡು, ಡಿಗ್ರಿ ನಾನು ತೊಗೊಂಡೆ ಅಂದರೆ ನೀನು ನನಗೆ ಸಹಾಯ ಮಾಡಬೇಕು. ಆನ್ಸರ್ ಪೇಪರ್ ಬರದೇ ಕೊಟ್ಬಿಡ್ಬೇಕಾದ್ರೆ ನಾನು ಅದ್ರ ಜೊತೆಯಲ್ಲೇ ನಂದು ಅಂತ ಕೊಟ್ಬಿಡ್ತೀನಿ. ನಾನು ಪಾಸಾಗಿಬಿಟ್ರೆ ನನಗೆ ಪಟ್ಟಾಭಿಷೇಕ ಮಾಡ್ತಾನೆ ನಮ್ಮ ಅಪ್ಪ. ನನ್ನ ರಾಜ್ಯದಲ್ಲಿ ಅರ್ಧ ರಾಜ್ಯ ನೀನು ಕೊಡ್ತೀನಿ ಅಂದ್ಬಿಟ್ಟ ದ್ರೋಣಾಚಾರ್ಯ. ದ್ರೋಣರು ಅಯ್ಯೋ ಬಿಡೋ ಬ್ರಾಹ್ಮಣನಿಗೆ ಯಾಕೆ ರಾಜ್ಯ ಅಂತ ಸುಮ್ಮನೆ ಆಗ್ಬಿಟ್ರು. ಅವ್ರಿಗೆ ಯಾಕೆ ರಾಜ್ಯ ದಂಧೆ ಅಂತ, ಯಾಕೆಂದರೆ ಮೇಷ್ಟ್ರು ಅವ್ರು ಎಷ್ಟಾದ್ರು ಅಂತ. ಆದರೆ ಆ ಬಡತನ ಬಂದಾಗ ಆ ಹುಡುಗನಿಗೆ ಹಾಲನ್ನು ಕೊಡೋಕ್ಕಾಗೋಲ್ಲ ಅಂದಾಗ ಯಾರ್ಯಾರನ್ನೋ ಕೇಳ್ತಾರಂತೆ ಪಾಪ, ಏನಾದರೂ ಕೊಡ್ತೀರಂತ. ಎಲ್ಲರೂ ತಳ್ಳಿಬಿಟ್ರು. ಬಡತನ ಬಂದರೆ ಯಾರೂ ಸಹಾಯ ಮಾಡೋಲ್ಲ, ಶ್ರೀಮಂತನಿಗೆ ಸಾಮಾನ್ಯವಾಗಿ ಇದೆಲ್ಲ ಹೆಚ್ಚಿಗೆ ಬರೋದು. ಆವಾಗ ಅವ್ರಿಗೆ ಜ್ಞಾಪಕ ಬರುತ್ತೆ, ಈ ದ್ರುಪದ ಪಾಂಚಾಲ ದೇಶದ ರಾಜ ನನಗೆ ಅರ್ಧ ರಾಜ್ಯನೇ ಕೊಡ್ತೀನಿ ಅಂತಂದಲ್ಲ, ನೋಡೋಣ ಹೋಗಿ ಒಂದು ಸ್ವಲ್ಪ ನಮ್ಮ ಹುಡುಗನಿಗೆ ಏನಾದರೂ ತಿನ್ನೋಕೆ ಕೊಟ್ಟರೆ ಸಾಕು, ಅರ್ಧ ರಾಜ್ಯ ಬೇಡ ಅಂತ ಹೋಗಿ ಹೇಳಿ ಕಳಿಸ್ತಾನೆ. ಅದೇನು ಗ್ರಹಚಾರವೋ ಗೊತ್ತಿಲ್ಲ, ಆ ದ್ರುಪದನಿಗೆ ಗರ್ವ ಬಂದುಬಿಟ್ಟು ದ್ರೋಣನನ್ನು ಒಳಗಡೆ ಕರೀಲೇ ಇಲ್ಲ. ತಿರ್ಕ ಅವನು ಬಡವ, ಅವನು ನನಗೂ ಅವನಿಗೂ ಎಲ್ಲಿ ಸ್ನೇಹ ಆಗುತ್ತೆ ಅಂದ್ಬಿಟ್ಟ. ಅದು ತುಂಬ ಸಿಟ್ಟು ಬಂದುಬಿಡ್ತು ದ್ರೋಣರಿಗೆ. ಎಲ್ಲ ಇವನ ನನ್ನಿಂದ ಕಲ್ತ್ಕೊಂಡು ಮಾರ್ಕ್ಸ್ ತೊಗೊಂಡು ಆನ್ಸರ್ ಪೇಪರ್ನ ನನ್ನಿಂದ ತೊಗೊಂಡು ಡಿಗ್ರಿ ಪಡೆದು ಮೋಸ ಮಾಡಿ ಎಲ್ರಿಗೂ ನಾನು ನಿನ್ನನ್ನು ರಾಜನನ್ನಾಗಿ ಮಾಡಿಸಿದ್ದೀನಿ, ನನಗೊಂದು ಇಂಟರ್ವ್ಯೂನೇ ಕೊಡಲಿಲ್ಲ ಅವನು, ನೀನು ಬಂದು ನೋಡು ಅನ್ನೋದಕ್ಕೆ ಕೊಡಲಿಲ್ಲ ಅವನು. ಹಾಗೆ ಮಾಡಿಬಿಡ್ತಾರೆ ರಾಜ, ಮಾಡ್ತಾರೆ, ತುಂಬ ಜನ ಮಾಡ್ತಾರೆ. ಅಧಿಕಾರಕ್ಕೆ ಬಂದವರು ಹಾಗೆ ಮಾಡಿಬಿಡ್ತಾರೆ. ಇದು ಪ್ರಾಕ್ಟಿಕಲ್ಲಾಗಿ ನಡೆಯುತ್ತೆ. ಹಾಗಂದಾಗ ತುಂಬ ಸಂಕಟ ಆಯಿತು. ನೋಡೇ ಬಿಡ್ತೀನಿ ಅಂದ, ಚಾಲೆಂಜ್ ತೊಗೊಂಡ್ಬಿಟ್ಟ. ನನ್ನ ಶಿಷ್ಯನನ್ನು ನಾನು ತಯಾರು ಮಾಡಿಸಿ, ಒಬ್ಬ ಶಿಷ್ಯನನ್ನು ನಾನು ಬಂದು ಹೊಡೆಯೋದಕ್ಕೆ ಮಾಡಿ, ಪಾಂಚಾಲ ನಗರದಿಂದ ರಥದ ಗಾಲಿಗೆ ಅವನ ಹಗ್ಗದಲ್ಲಿ ಕಟ್ಬಿಟ್ಟು ದರ ಎಳ್ಕೊಂಡು ಬರೋ ಹಾಗೆ ಮಾಡ್ತೀನಿ ಅಂದ್ಬಿಟ್ಟ. ಅರ್ಜುನನಿಗೆ ಅದನ್ನು ಹೇಳಿಬಿಟ್ಟ. ಅರ್ಜುನ ಕರ್ಕೊಂಡೇ ಬಂದುಬಿಟ್ಟ ಅದನ್ನು. ಸೊ ಅರ್ಜುನನ ಮೇಲೆ ದ್ರೋಣನಿಗೆ ತುಂಬ ವಿಶೇಷ. ಈ ಪಾಯಿಂಟನ್ನು ತೊಗೊಂಡು ಇಲ್ಲಿ ದುರ್ಯೋಧನ ಹೇಳ್ತಾ ಇದ್ದಾನೆ, ನೋಡಿದ್ರು ಗುರುದಕ್ಷಿಣೆಯನ್ನು ಹಾಕಿ ಕೊಟ್ಬಿಟ್ಟಿದ್ದಾನೆ. ಇವಾಗ ಆ ಪಾಂಡವರಿಗೆ ಈ ಥರ ಎಲ್ಲ ಅನುಕೂಲ ಆಗ್ತಾಯಿದೆ, ದ್ರೋಣಾಚಾರ್ಯ ಕೂಡ ಅವ್ರ ಕಡೆಯೇ ಇದ್ದಾನೆ, ನಾವು ಏನು ಮಾಡೋಣ, ನಮಗೆ ಅವಮಾನ ಆಯಿತು, ಈ ಭೀಮಾರ್ಜುನರಿದ್ದರೆ ನಾವು ಬದುಕೋ ಹಾಗಿಲ್ಲ, ಏನಾದರೂ ಮಾಡಿ ಇವ್ರನ್ನ ಮುಗಿಸ್ಬೇಕು ಅಂತ ಪಿತೂರಿ ಮಾಡಿಬಿಡ್ತಾರೆ ಸ್ವಾಮಿ. ಯಾರ್ಯಾರಿದ್ದಾರೆ ಜ್ಞಾಪಕ ಇಟ್ಕೊಳ್ಳಿ, ಇದು ನಮಗೆ ಕಥೆಗೆ ಬಹಳ ಮುಖ್ಯವಾದ ಜಾಗ ಇದು. ವೇರ್ ಅಧರ್ಮ ಸ್ಟಾರ್ಟೆಡ್ ಅಗೇನ್ಸ್ಟ್ ಧರ್ಮ, ವೇರ್ ಅಸತ್ಯ ದಿ ಸೀಡ್ ಈಸ್ ಸೋನ್, ಬೀಜ ಯಾವಾಗ ಹಾಕಿದ್ದಾರೆ, ಇದು ಬಹಳ ಮುಖ್ಯ ಮಹಾಭಾರತದಲ್ಲಿ. ಹೇಗೆ ಕೆಟ್ಟದ್ದು ನಡೆಯುತ್ತೆ ಅನ್ನೋದಕ್ಕೆ ನಮಗೊಂದು ಒಳ್ಳೆಯ ಪಾಠ ಬರುತ್ತೆ. ನಮ್ಮ ಲೆವೆಲ್ನಲ್ಲಿ ಇದು ಬಂದಾಗ ಸಣ್ಣ ಪ್ರಮಾಣದಲ್ಲಿರುತ್ತೆ, ಬಟ್ ಇಟ್ ಈಸ್ ದೇರ್ ವೆರಿ ಮಚ್. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಓದು ಇನ್ನಕ್ಕೆ. ಅಂದು ಭೀಮಾರ್ಜುನರು ದ್ರುಪದನ ತಂದು ದಕ್ಷಿಣಗಿತ್ತು ಗುರುವಿಗೆ ಸಂದರಯೇ. ಭೀಮಾರ್ಜುನರು ದ್ರುಪದನ ತಂದು ದಕ್ಷಿಣಗಿತ್ತು ಗುರುವಿಗೆ ಸಂದರಯೇ. ಸಮರದನಿ ಪರಿಭವವಾಯಿತು ತಮಗೆಂದ. ಒಬ್ಬೊಬ್ಬರಿಗೆ ಒಳ್ಳೆಯ ಹೆಸರು ಬಂದಾಗ ಯಾವ್ರನ್ನ ನಾವು ದ್ವೇಷಿಸ್ತೇವೋ ಆ ದ್ವೇಷ ಹೆಚ್ಚುತ್ತೆ ನಮಗೆ. ಅವನಿಗೆ ನೋಡ್ರಿ ಬಂತಲ್ಲ. ಈ ಅಸೂಯೆ ಅಂತ ಅನ್ನೋದು ಬಹಳ ಭಯಂಕರವಾದಂಥ ಶತ್ರು. ಆ ಅಸೂಯೆ ನಮ್ಮ ಒಳಗಡೆ ಇದ್ದರೆ ಅದನ್ನು ಕ್ಯಾನ್ಸರ್ ರೋಗಕ್ಕೆ ಹೋಲಿಕೆ ಮಾಡ್ತಾರೆ ಭೀಷ್ಮರು ಶಾಂತಿ ಪರ್ವದಲ್ಲಿ. ಅಸೂಯೆ ಬಹಳ ಕೆಟ್ಟದದು, ಅನ್ನೋದು ವರ್ಸ್ಟು, ಬಹಳ ಕೆಟ್ಟದದು. ಅದು ಬಂತು ಅಂತಂದರೆ ಏನು ಮಾಡುತ್ತೆ ಅಂದರೆ, ವ್ರಣ ನಮ್ಮನ್ನು ಕ್ಯಾನ್ಸರ್ನಲ್ಲಿ ವ್ಯಕ್ತಿಯನ್ನೇ ಹೇಗೆ ತಿಂದುಬಿಡುತ್ತೋ ಹಾಗೆ ನಮ್ಮ ಒಳಗಡೆನೇ ಇದ್ಕೊಂಡು ತಿಂದು ಹಾಕ್ಬಿಡುತ್ತೆ ಅದು. ಕಾಮ ಏಷ ಕ್ರೋಧ ಏಷ ರಜೋಗುಣ ಸಮುದ್ಭವ ಅಂತ ಕೃಷ್ಣ ಹೇಳ್ತಾನೆ. ಈ ಕಾಮ ಮತ್ತು ಕ್ರೋಧ, ಕಾಮ ಅಂದ್ರೇನು? ಇಷ್ಟ. ಕ್ರೋಧ ಯಾಕೆ ಬರುತ್ತೆ? ಇಷ್ಟ ಆಗಿದ್ದೆಲ್ಲ ನಮಗೆ ಸಿಗೋದಿಲ್ಲ, ಅದರಿಂದ ಕ್ರೋಧ ಬರುತ್ತೆ. ಯಾವಾಗಲೂ ಹಾಗೆ ತಾನೇ ಆಗೋದು. ನಮಗಿಲ್ಲ ಅಂದರೆ ಜಿದ್ದು ಬರುತ್ತೆ, ಆ ಜಿದ್ದಿನಿಂದ ಶುರುವಾಗ್ಬಿಡುತ್ತೆ ಜಗಳ. ಅದಕ್ಕೆ ಇಲ್ಲಿ ಬೀಜ ಹಾಕ್ತಾ ಇದ್ದಾನೆ. ಅಂದು ಭೀಮಾರ್ಜುನರು ದ್ರುಪದನ ತಂದು ದಕ್ಷಿಣ ಇತ್ತು ಗುರುವಿಗೆ ಸಂದರೈ, ಸಮರದಲ್ಲಿ ಪರಿಭವವಾಯಿತು, ನಮಗೆ ಸೋಲಾಯಿತು. ಆದ್ದರಿಂದ ಇಲ್ಲಿ ಕವಿ ಬಹಳ ಚೆನ್ನಾಗಿ ಹೇಳ್ತಾನೆ. ಕಮಲ ಪುಷ್ಪಗಳ ನಡುವೆ ತುರುಚೆ ಸೊಪ್ಪು, ಕಬ್ಬಿನ ಗದ್ದೆಯಲ್ಲಿ ಕಹಿಯಾದಂಥ ಕಡಸಿಗೆ ಗಿಡ, ಮಾವಿನ ತೋಪಿನಲ್ಲಿ ಜಾಲಿ ಮುಳ್ಳಿನ ಗಿಡ ಹೇಗೆ ಹೊಂದೋದಿಲ್ವೋ ಹಾಗೆ ಅರ್ಜುನ ಭೀಮ ಇಲ್ಲಿರೋದು ನಮಗೆ ಹೊಂದೋದಿಲ್ಲ. ಏನು ಮಾಡಿದ್ರೂ ಹೊಂದೋದಿಲ್ಲ.
ವಿ ಶುಡ್ ಗೆಟ್ ರಿಡ್ ಆಫ್ ದೆಮ್. ಇವ್ರನ್ನ ಹೇಗಾದರೂ ಮಾಡಿ ತೆಗೆದುಹಾಕ್ಬಿಡಬೇಕು. ಏನು ಹೇಳ್ತೀರಿ ಸ್ನೇಹಿತರೆ? ಇಲ್ಲಿ ನೀವೆಲ್ಲ ಇದ್ದೀರಿ, ಆದರೆ ಈ ವಿಚಾರ ನಡೆದಾಗ 4+1 ಹೆಚ್ಚಿಗೆ ಜನ ಇಲ್ಲ. ಯಾವ ಪೇಪರ್ನವರೆಗೂ ಈ ನ್ಯೂಸ್ ಹೋಗೋದಿಲ್ಲ, ಅವರಲ್ಲೇ ಇರುತ್ತೆ. ಅವರು ಒಂಥರ ಪ್ರತಿಜ್ಞೆ ಮಾಡ್ತಾರೆ. ಇವಾಗ ಸೆಕ್ರೆಟರಿಗಳು ಯಾರಾದರೂ ಆಪ್ತ ಕಾರ್ಯದರ್ಶಿ ತಗೊಳ್ಳುವಾಗ ಹಿಂದಿನ ಕಾಲದಲ್ಲಿ ಅಗ್ನಿ ಇಟ್ಕೊಂಡು ಅಗ್ನಿ ಸಾಕ್ಷಿಯಾಗಿ ಪ್ರತಿಜ್ಞೆ ಮಾಡ್ತಾಯಿದ್ರು. ಹಾಗೆ ಮದುವೆನ ಅಗ್ನಿ ಮುಂದೆ ಮಾಡ್ತೀವೋ ಹಾಗೆ ನಮ್ಮಲ್ಲಿರೋದು ರಹಸ್ಯ ನಮ್ಮಲ್ಲೇ ಇರಲಿ, ಹೊರಗಡೆ ಹೋಗಬಾರ್ದು ಅನ್ನೋದೊಂದು ಕಂಡೀಷನ್ ಇರುತ್ತೆ, ಬಹಳ ಮುಖ್ಯವಾದದ್ದು. ಹಾಗೆ ಇಲ್ಲಿ ಈ 4 ಜನ ಇವನು ಬಹಳ ನಂಬಿದ್ದ ದುರ್ಯೋಧನ. ಇವರು ಯಾರು ಇವನಿಗೆ ಕೈ ಕೊಡೋದಿಲ್ಲ. ಕೊನೆ ತನಕ ಇವನಿಗೆ ನಿಷ್ಠೆಯಿಂದಲೇ ಇರ್ತಾರೆ. ದುರ್ಯೋಧನಿಗೆ ಯಾರೂ ಕೊಡೋದಿಲ್ಲ. ಜಾಲಿ ಮುಳ್ಳಿನ ಗಿಡ ಹೇಗೆ ಹೊಂದುವುದಿಲ್ಲವೋ ಹಾಗೆ ಹೊಂದುವುದಿಲ್ಲ. ಮಾವ, ನಾನು ಹೇಳೋದನ್ನು ಕೇಳಿಸ್ಕೊ. ಏ ಕರ್ಣ, ತಮ್ಮ ದುಶ್ಯಾಸನ, ಭಾವ ಜಯದ್ರಥ, ಮಾವ, ನಾನು ಖಂಡಿತ ಇವ್ರ ಜೊತೆಯಲ್ಲಿ ಹೊಂದಿಕೊಂಡು ಬದುಕೋಕ್ಕೆ ಸಾಧ್ಯ ಇಲ್ಲ. ನೀವು ಇದಕ್ಕೇನು ಉಪಾಯ ಹೇಳ್ತೀರಿ? ಅಲ್ಲ, ಆ ಭೀಮನನ್ನು ಕಲ್ಲಿಗೆ ಹಗ್ಗದಿಂದ ಕಟ್ಟಿಸಿ, ದೊಡ್ಡ ಕಲ್ಲಿಗೆ ನೀರಿನಲ್ಲಿ ಮುಳುಗಿಸ್ದೆ. ಎದ್ದು ಬಂದ್ಬಿಟ್ಟ. ಕಜ್ಜಾಯಕ್ಕೆ ಬಂದು ತಿನ್ನೋ ಅಂತ ಹೇಳಿ ಹಾಲ ವಿಷವನ್ನು ಸೇರಿಸ್ಕೊಟ್ಟೆ. ಭಸ್ಮ ಆಗಿಬಿಡೋದೆ ಒಳಗಡೆ, ಸಾಯಲೇ ಇಲ್ಲ ಅವನು. ಕಲ್ಲೊಳಗಡೆ ಕಟ್ಟಿಬಿಟ್ಟು ಒಳಗಡೆ ಮುಳುಗಿಸಿದರೆ ಅದು ಹಾಸಿಗೆ ಆಯ್ತಂತೆ ಆ ಕಲ್ಲು ಅವನಿಗೆ. ಇದನ್ನು ನೆನೆಸ್ತಾ ಇವನಿಗೆ ಕ್ರೋಧ ಹೆಚ್ಚುತ್ತೆ. ಇವತ್ತು ನನಗೆ ನಿಜವಾಗಿ ಗೊತ್ತಿಲ್ಲ, ಅದಕ್ಕೆ ನಾನು ಪ್ರೂಫ್ ಎಲ್ಲಿದೆ, ಯಾವುದು ಸೋರ್ಸ್ ಅಂತ ಕೇಳಿದೆ. ನಾನು ಹೇಳ್ತೀನಿ ಅಂದ್ರೆ ಪುಣ್ಯಾತ್ಮ ಒಬ್ಬರು ಫ್ರೆಂಡು ರಾಘವ ಅಂತ ಅವರು ಫೋನ್ ಮಾಡಿದ್ರು. ಖರ ಸಂವತ್ಸರ ಗೊತ್ತಿದೆಯಾ ನಿಮಗೆ? ಅದು ವಾರ್ಷಿಕ ಫಲ ಅಂತ ಕೇಳಿದ್ರು. ನನಗೆ ನಿಜವಾಗ್ಲೂ ಗೊತ್ತಿಲ್ಲಪ್ಪ. ಆ ಖರ ಅನ್ನೋ ಹೆಸರು ಮಾತ್ರ ಕೆಟ್ಟದು ಅಂತಂದೆ ನಾನು. ಆ ಹೆಸರು ಚೆನ್ನಾಗಿಲ್ಲ, ಸಂವತ್ಸರ ಹೇಗಿರುತ್ತೋ ನನಗೆ ಗೊತ್ತಿಲ್ಲ ಅಂದರು. ಆ ಖರ ಸಂವತ್ಸರದಲ್ಲಿ ಒಳ್ಳೆಯವರಿಗೆ ಒಳ್ಳೆಯದಾಗುತ್ತೆ, ಕೆಟ್ಟವರಿಗೆ ಶಿಕ್ಷೆ ಬರುತ್ತರಿಂದ ಪೇಪರ್ ನೋಡಿಬಿಟ್ಟು ನ್ಯೂಸನ್ನು ಜಡ್ಜ್ ಮಾಡಿ ಒಂದೊಂದು ಸಲ ಹೇಳ್ತಾರೆ ಜೋಯಿಸರು. ಅದನ್ನು ಗ್ರಹಣ ನೋಡ್ತಾ ಇರೋರು ನಮಗೆ ಅದೆಲ್ಲ ಒಂದು ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನಿಜ, ಇವತ್ತು ನಿಮಗೆ ರಾತ್ರಿ 11 ಗಂಟೆಗೆ ಏನು ಕಾಣುತ್ತೆ, ಬಹಳ ಬ್ರೈಟಾಗಿ ಶನಿಗ್ರಹ ಕಾಣಿಸ್ತಾನಂತೆ. ಪೇಪರೆಲ್ಲ ಬಂದಿದೆ ನೋಡಿ. ಶನಿಗ್ರಹದ ದರ್ಶನ ಮಾಡಿದ್ರೆ ಶನಿದೋಷ ಇರೋರಿಗೆಲ್ಲ ಒಳ್ಳೆಯದಾಗುತ್ತೆ ಅಂತಾರೆ. ಆಗ್ಬೋದು. ಆದರೆ ಅಪರೂಪ, ಪ್ರಪಂಚದಲ್ಲಿ ಈ ಥರ ಜನಗೂ ಸಿಗೋದು ಕಷ್ಟ. ಸಾಧ್ಯವಾದರೆ ನೆನಪಾದ್ರೆ ನೋಡಿ. ಅವನು ಹೇಳ್ದ, ರಾಮಾಯಣದಲ್ಲಿ ದಂಡಕಾರಣ್ಯಕ್ಕೆ ರಾಮ ಬರ್ತಾನೆ, ಸೀತೆ ಲಕ್ಷ್ಮಣ ಜೊತೆಯಲ್ಲಿರ್ತಾರೆ. ಅದಿದ್ದಾಗ ಅಲ್ಲಿ ಋಷಿಗಳೆಲ್ಲ ಅವನಿಗೆ ಸತ್ಕಾರ ಮಾಡ್ತಾ ಇರ್ತಾರೆ. ಒಂದಿನ ಒಂದು ಡೆಲಿಗೇಷನ್ ಹೋಗಿ, ನಿನಗೆ ವನವಾಸ ಬಂದಿದ್ದು ನಮ್ಮ ಭಾಗ್ಯ ಅಂತ ಹೇಳ್ತಾರೆ ರಾಮನಿಗೆ. ಯಾಕಪ್ಪ ಹೀಗೆ ಹೇಳ್ತೀರಿ ಅಂತಾನೆ, ಹೀಗೆ ಲಂಕೆಯಿಂದ ಆ ರಾವಣನ ಕಡೆಯವರೆಲ್ಲ ಇಲ್ಲಿ ಬಂದಿದ್ದಾರೆ. ದಿನ 2-3 ಜನ ಋಷಿಗಳನ್ನೆಲ್ಲ ಕೊಂದು ತಿಂತಾ ಇದ್ದಾರೆ, ನರಭಕ್ಷಕರವರು. ಇನ್ನೊಂದು 2-3 ವರ್ಷ ಆದರೂ ಒಬ್ಬ ಋಷಿನೂ ಇರೋದಿಲ್ಲ. ನಮ್ಗೆ ಬಹಳ ದುಃಖವಾಗಿದೆ. ಬಾಯಲ್ಲಿ ತೋರಿಸ್ತೀನಿ ಅಂತ ಪೂರ್ಣಿಮೆ ಬೆಳದಿಂಗಳದು ಒಂದು ಕಡೆ ಹೋಗಿ ತೋರಿಸ್ತಾರೆ, ಬರೀ ತಲೆ ಬುರುಡೆಗಳು, ಅಷ್ಟೆಲ್ಲ ಋಷಿಗಳ ತಲೆ ಬುರುಡೆನಂತೆ. ಒಂದು 2-3 ವರ್ಷ ಆಗಿದ್ರೆ ನಮ್ಮ ದೇಶದಲ್ಲಿ ಒಬ್ಬ ಋಷಿನೂ ಇರ್ತಾ ಇರಲಿಲ್ಲ ಅಂತ ಕಾಣುತ್ತೆ. ಆ ಸಿಚುವೇಶನ್ ಅಷ್ಟು ಘೋರವಾಗಿತ್ತು. ರಾಮನಿಗೆ ತುಂಬ ದುಃಖ ಉಮ್ಮಳಿಸಿ ಬಂದ್ಬಿಡ್ತು. ಲಕ್ಷ್ಮಣ, ಶಸ್ತ್ರಾಸ್ತ್ರಗಳನ್ನೆಲ್ಲ ಸಿದ್ಧವಾಗಿಡೋ, ನಾಳೆ ಬೆಳಿಗ್ಗೆ ಇವ್ರನ್ನ ಮುಗಿಸಿ ಬಂದುಬಿಡ್ತೀನಿ ಅಂತ ಹೇಳ್ತಾನೆ. ಅದರಲ್ಲಿ ಖರ, ದೂಷಣ ಅನ್ನೋರು ಇಬ್ಬರು ಅಣ್ತಮ್ಮಂದರು, ಅವ್ರು ಲಂಕೆಯವರು. ಆ ರಾವಣ ಅವರಿಗೆ ಒಳ್ಳೆ ಸಂಬಳ ಕೊಟ್ಬಿಟ್ಟು ಈ ಕೊಲೆಗೋಸ್ಕರ ನೇಮಿಸಿರ್ತಾನೆ. ಎಷ್ಟು ಜನ ಋಷಿಗಳನ್ನು ಕೊಂದರೆ ಅಷ್ಟು ಬೋನಸ್ ಕೊಡೋದು, ಅವನಿಗೆ ಬಡ್ತಿ ಕೊಡೋದು, ಹೀಗೆ ಮಾಡ್ತಾಯಿರ್ತಾನೆ. ರಾಮಾಯಣದಲ್ಲಿ ಬರ್ತಾ ಕತೆ. ನಮ್ಮ ಋಷಿ ಸಂತತಿಯನ್ನೆಲ್ಲ ನಿರ್ಮೂಲ ಮಾಡೋಕೆ ಬಂದುಬಿಡ್ತಾರೆ ಅವರು. ಒಂದೇ ಏಟಿಗೆ ಒಂದೇ ದಿನ ಮಧ್ಯಾಹ್ನ 12 ಗಂಟೆ ಒಳಗೆ ಎಲ್ಲರನ್ನೂ ಮುಗಿಸ್ಬಿಟ್ಟ ರಾಮ. ಖರ ಆದಿಯಾಗಿ ಖರ, ದೂಷಣ 1400-1000 ಎಷ್ಟಾದರೂ ಇರ್ಬೋದು, ಅಷ್ಟು ಜನರನ್ನು ಒಟ್ಟಿಗೆ ಕೊಂದು ಹಾಕ್ಬಿಟ್ಟ ರಾಮ. ಅವನ ಹೆಸರು ಖರ ಅಂತ. ಆ ಖರನನ್ನು ಹೇಗೆ ಶ್ರೀರಾಮ ಕೊಲ್ತಾನೋ ಹಾಗೆ ಇವತ್ತಿನ ದಿವಸ ನಡೀತಾ ಇರೋ ಅನ್ಯಾಯವನ್ನೆಲ್ಲ ಯಾರೋ ಮೂಲಕವಾಗಿ ಬಂದು ನಮಗದನ್ನೆಲ್ಲ ನೀಗಿಸ್ತಾರೆ. ಸಜ್ಜನರಿಗೆ ಒಳ್ಳೆಯದಾಗುತ್ತೆ, ಅದರಿಂದ ಈ ಸಂವತ್ಸರ ಒಳ್ಳೇದು ಮಾಡುತ್ತೆ ಅಂತ ಆತ ಹೇಳ್ದ. ಅವನ ಬಾಯಿಗೆ ಸಕ್ಕರೆ ಹಾಕೋಣ ಅಂತ ಇದ್ದೆ, ಸದ್ಯ ಹೇಳಿದ್ನಲ್ಲ, ಅದು ಆಗಲಿ ಬಿಡಲಿ ಅದು ನಮ್ಗೆ ಗೊತ್ತಿಲ್ಲ. ಆದಮೇಲೆ ನಾವು ಹೇಳಬೇಕು. ಇವನ್ ಪರಿಸ್ಥಿತಿ ನೋಡಿದ್ರೆ ಏನಾಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗೋಲ್ಲ. ಇಟ್ಸ್ ಆಲ್ಮೋಸ್ಟ್ ಇಂಪಾಸಿಬಲ್ ಟು ಪ್ರೆಡಿಕ್ಟ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಎನಿ ಡೇ ಅಂತ ಅಂದಿಸ್ತಾರೆ. ಆದರೆ ಆಗಲಿ ದೇವರದಿಂದ ನಾವು ಕೇಳ್ಕೊಳ್ಳೋಣ. ಹಾಗೆ ವಿಷಮಿಶ್ರಿತವಾದಂತಹ ಕಜ್ಜಾಯ ತಿನ್ನಿಸ್ದೆ. ಅವನ ಹೊಟ್ಟೆ ಒಳಗಡೆಯಿಂದ ಜಠರಾಗ್ನಿ ಆ ವಿಷವನ್ನು ಕರಗಿಸ್ಬಿಡ್ತು. ಹಾಲಾಹಲವಾದಂಥ ವಿಷ. ದುರ್ಯೋಧನ, ನನ್ನ ಮಾತು ಕೇಳು, ನೀನು ಹೀಗೆ ಸಂಕಟ ಪಡಬಾರ್ದು ಅಂತಾನೆ. ಇಲ್ಲಿ ಒಂದೇ ಒಂದು ಮಾತು ನಿಮಗೆ. ಕರ್ಣನಿಗೆ ತುಂಬ ಒಳ್ಳೆಯವನವನು. ಅವನ ಜನ್ಮ ಯಾರು? ಸಾಕ್ಷಾತ್ ಕುಂತಿಗೆ ಹುಟ್ಟಿದವನು. ಯಾರ ವರದಿಂದ? ಸೂರ್ಯನ ವರದಿಂದ ಹುಟ್ಟುತ್ತಾನವನು. ಅದೆಲ್ಲ ಭರ್ಜರಿಯಾಗಿತ್ತು ಅವನಿಗೆ. ಆದರೆ ಸಹವಾಸದಿಂದ ಕರ್ಣ ತುಂಬ ಪಾಪ ಕಾರ್ಯವನ್ನು ಮಾಡಿಬಿಡ್ತಾನೆ.
ಸ್ನೇಹಿತರೆ, ನಮ್ಮ ಮಕ್ಕಳನ್ನು ನಾವು ದುಷ್ಟರ ಸಹವಾಸಕ್ಕೆ ಬೀಳದ ಹಾಗೆ ನೋಡ್ಕೋಬೇಕು. ಅದು ಬಹಳ ಮುಖ್ಯ. ಎಂಥವನಿಗಾದರೂ ಆಗ್ಬಿಡುತ್ತೆ. ಎಂಥ ವೈಷ್ಣವ ವಂಶ ಗಾಂಧೀಜಿದು. ವೈಷ್ಣವ ವಂಶ. ಅವರ ಅಮ್ಮ ಹೇಳ್ತಾರಂತೆ, ವಿದೇಶಕ್ಕೆ ಹೋಗೋವಾಗ ನೀನು ಮಾಂಸ ತಿನ್ನಬಾರ್ದು, ಮದ್ಯಪಾನ ಮಾಡಬಾರ್ದು ಅಂತಾರೆ. ಅಂಥ ವಂಶ ಅದು, ಅಂಥ ವಂಶ. ಅಂಥ ಗಾಂಧೀಜಿನ ಒಬ್ಬ ದುಷ್ಟ ಸೇರಿಕೊಂಡು ಈ ಬ್ರಿಟಿಷರನ್ನು ಹೊಡೆದಾಡಬೇಕು ಅಂದರೆ ಬಲ ಬೇಕು ನಮಗೆ, ಮಸಲ್ ಸ್ಟ್ರೆಂಗ್ತ್ ಬೇಕು. ಆ ಮಸಲ್ ಬೆಳಿಬೇಕಾದ್ರೆ ಮಾಂಸ ತಿನ್ನಬೇಕು ಅಂತ ಹೇಳಿ ಆ ಹುಡುಗನ ಪಾಪ ಏನೂ ಗೊತ್ತಿಲ್ಲದವ್ರ ಹತ್ರ ಮಾಂಸ ತಿನ್ನಿಸ್ಬಿಟ್ಟ. ಗಾಂಧೀಜಿ ಬರ್ಕೊಂಡಿದ್ದಾರೆ, ನಮ್ಗೆ ಗೊತ್ತಿಲ್ಲದೆ ಹೋದರೆ ನಮ್ಮ ಅಜ್ಞಾನ ನಮ್ಮನ್ನು ದುಷ್ಟರ ಪಾಲಿಗೆ ಕಳಿಸ್ಬಿಡ್ತಾರೆ ಅಂತ. ಹಾಗೆ ಕರ್ಣ ದುರ್ಯೋಧನನ ಕಡೆ ಸೇರಿಬಿಟ್ಟ, ಅನ್ಯಾಯ ಮಾಡಿಬಿಟ್ಟ. ನಮ್ಗೆ ತುಂಬ ದುಃಖ ಆಗುತ್ತೆ. ಅವನಲ್ಲಿದ್ದಂಥ ಪ್ಲಸ್ ಪಾಯಿಂಟ್ಸ್ ತುಂಬ ಇದೆ, ಆದರೆ ಒಂದೆರಡು ಮೈನಸ್ ಪಾಯಿಂಟ್ ಅವನಿಗೆ ಎಲ್ಲದನ್ನು ತೆಗೆದುಬಿಡ್ತಾನೆ. ಅವನು ಎಲ್ಲದನ್ನು ಹೋಗಿಸ್ಬಿಡುತ್ತೆ. ಯಾವಾಗಲೂ ಹಾಗೆ ಪ್ಲಸ್ ಪಾಯಿಂಟ್ಸ್ ತುಂಬ ಇದ್ದರೂ ಕೂಡ ಒಂದು ಮೈನಸ್ ಪಾಯಿಂಟ್ ಸಾಕು, ಎಲ್ಲದನ್ನು ಕರಗಿಸ್ಬಿಡುತ್ತೆ. ಅವಾಗ ಕರ್ಣ ಹೇಳ್ತಾನೆ ತಕ್ಷಣ ಅವನ ಹರಿವ ಅವಸರದಲ್ಲಿ ಹೇಳೋದು ನೋಡಿ, ದುರ್ಯೋಧನ ಯೋಚನೆ ಮಾಡಬೇಡ, ಈಗಲೇ ಹೋಗಿ ಪಾಂಡವ್ರನ್ನೆಲ್ಲ ಕೊಂದು ಬಂದುಬಿಡ್ತೀನಿ ಅಂತಾನೆ. ಯಾಕಪ್ಪ ಹೇಳಬೇಕು ತಲೆಹರಟೆಗೆ? ಅವನಿಗೆ ನಿಜವಾಗಲೂ ಕೊಲ್ಲೋಕ್ಕಾಗತ್ತೆ ಪಾಂಡವ್ರನ್ನ? ಆಗೋದಿಲ್ಲ, ಕೊಂದು ಬಂದುಬಿಡ್ತೇನೆ ಅಂಥೇಳಿ ಹಿ ಆ್ಯಡ್ಸ್ ಮಸಾಲೆ. ಮಹಾರಾಜ ಈ ಭೀಷ್ಮ ದ್ರೋಣ ಎಲ್ಲ ಇದ್ದಾರಲ್ಲ, ಅವ್ರು ಎಂಥವ್ರು ಗೊತ್ತೇನೋ? ನಿನ್ನ ಅನ್ನ ತಿಂದುಬಿಟ್ಟು ನಿನಗೆ ದ್ರೋಹ ಬಗೀತಾ ಇದ್ದಾರೆ. ಧರ್ಮರಾಜ, ಭೀಮ, ಅರ್ಜುನ ಅಂದರೆ ಏನು ಪ್ರೀತಿ ಅವರಿಗೆ, ನೀನು ಸಂಬಳ ಕೊಡ್ತಾಯಿದ್ದೀಯ ಅವರಿಗೆ. ನಿಜ ಕಣು, ನಿಜ ಅಂತಾನೆ. ಇದು ಸಮಯ ನೋಡಿಬಿಟ್ಟು ಒಬ್ಬ ಮನುಷ್ಯನ ದುರ್ಗುಣವನ್ನು ಹೆಚ್ಚಿಸುವಂಥ ಸ್ವಭಾವ. ಮಾಡಬಾರ್ದು ಬಹಳ ಪಾಪ ಬಿಡುತ್ತೆ, ಅನ್ಯಾಯ ಆಗಿಬಿಡುತ್ತೆ. ಹಾಗೆ ಮಾಡಬಾರ್ದು. ಯಾವುದೋ ಒಂದು ಅವನಿಗೆ ಒಂದು ಅಧಿಕಾರ ಕೊಟ್ಟಿದ್ದಾನೆ, ಅವನು ಏನೂ ಇಲ್ಲದವನಿಗೆ ಒಂದು ರಾಜ್ಯ ಕೊಟ್ಟ ಕಾರಣನಿಗೆ ಅದನ್ನು ಕೊಟ್ಬಿಟ್ಟು ಮಾತಾಡುವಾಗ ಹೌ ಈವಿಲ್ ಥಿಂಗ್ಸ್ ಸ್ಪ್ರೌಟ್ ಅನ್ನೋದಕ್ಕೆ ಇದೊಂದು ನಮಗೆ ಒಳ್ಳೆ ಚಾನ್ಸ್ ಇದು ಕಥೆಯನ್ನು ಓದುವಾಗ. ಅದಕ್ಕೆ ಇದಕ್ಕೆ ಅಗ್ನಿ ಪರೀಕ್ಷೆ ಅಂತ ಹೇಳಿ ಮೂರ್ತಿಯವರು ನಾನು ಮಾತಾಡಿಕೊಂಡು ಇದನ್ನು 5 ದಿನ ನಿಮ್ಗೆ ಕೊಡಬೇಕು ಅಂತ ಮಾಡಿದ್ವಿ. ನಮ್ಮ ಪತ್ತಿ ಶ್ರೀಧರವರು ಇದನ್ನಿಟ್ಟಿದ್ದಾರೆ. ಮೊದಲನೇ ದಿನ ಇವತ್ತು ನಮ್ಮ ಊರಿನಲ್ಲಿ ಮೂರ್ತಿ ಹೊಸಳ್ಳಿ ಒಳಗೆ ತುಂಬ ಮ್ಯಾನ್ ಆಫ್ ಹೆವಿ ವೆಯ್ಟ್ ಅಂತ ಅನ್ಬೋದು. ಅವರಿದ್ದರೆ ಎಲ್ಲರಿಗೂ ಸಂತೋಷವಾಗುತ್ತೆ. ಅವರು ಅಯ್ಯೋ ಅಂತ ಅಳೋಕ್ಷ ಮಾಡಿಬಿಡ್ತಾರೆ, ಎಲ್ಲಾದರೂ ಹೊರಗಡೆ ಹೋಗಬೇಡಿ ಅಂತ. ಅದರಿಂದ ಇವತ್ತಿನ ದಿವಸ ಊರಲ್ಲಿದ್ದಾರೆ, ನಾಳೆ ಬರ್ತಾ ಇದ್ದಾರೆ. ಈಗಾಗಲೇ ರೈಲಿಗೆ ಬುಕ್ ಮಾಡಿದಾರಂತೆ. ಅವನು ಈ ಜಾಗದಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕಾದ ಸಮಥಿಂಗ್ ಫಾರ್ ಅಸ್, ಸಮ್ ಮೆಸೇಜ್. ಅವನು ಮಾತಾಡ್ತಾನೆ ಹಾಗೆ, ಪಾಂಡವರನ್ನ ಏಯ್ ಕರ್ಣ ಹುಷಾರ್. ಯಾರು? ಶಕುನಿ ಹೇಳ್ತಾನೆ. ಇದು ಎಕ್ಸ್ಕ್ಲೂಸಿವ್ ಮೀಟಿಂಗು, ಅವ್ರ 4+1. ಕರ್ಣ, ನೀನು ಏನು ಮಾಡಿದ್ರೂ ಬಲದಿಂದ ಪಾಂಡವರನ್ನು ಸೋಲ್ಸೋಕೆ ಆಗೋದಿಲ್ಲ. ಯು ಕ್ಯಾನ್ ನೆವರ್ ಡಿಫೀಟ್ ದೆಮ್. ನಿಮ್ಮನ್ನು ಖಂಡಿತ ಆಗೋದಿಲ್ಲ. ಇಲ್ಲಿ ನಾನು ಹೇಳ್ತೇನೆ ನೀನು ಒಂದು ಮಾತನ್ನು. ಭೀಮಾರ್ಜುನರು ಯಾರು ಅಂತ ಗೊತ್ತಿದೆಯೇನೋ ನಿನಗೆ ಅಂತ. ಯಾರಂತಾನೆ? ಶಕುನಿ ಹೇಳ್ತಾನೆ. ಇದಕ್ಕೆ ಕಳಿಂಗ ನೀತಿ ಅಂತ ಹೆಸರು ಈ ಜಾಗಕ್ಕೆ. ಆ ಶಕುನಿ ನೀತಿಯನ್ನು ಗಮನಿಸಿ ಅವನು ತಾನು ಡ್ಯೂಟಿನ ಮಾಡ್ತಾನೆ. ಆದರೆ ಎಂಥ ಒಂದು ಎಕ್ಸ್ಪರ್ಟ್ ಇನ್ ಈವಿಲ್ ಥಿಂಗ್ಸ್ ಅಂತ ಅನ್ನೋದಕ್ಕೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾನೆ. ಆ ಭೀಮನಿಗೆ, ಭೀಮ ಯಾರು ಗೊತ್ತೇನೋ, ಅವನು ಪೂರ್ವಜನ್ಮ ಗೊತ್ತೇನೋ ನಿನಗೆ? ನಾನು ತಿಳ್ಕೊಂಡಿದ್ದೀನಿ ನೋಡು ಭೀಮ ಎಂಥವನು ಅಂತ. ಅವ್ರನ್ನ ಕೊಲ್ತೇನೋ ನೀನು? 5 ಮುಖವು 5 ಭುಜ 15 ಕಂಗಳ ವಿಕಟ ರುದ್ರನು ಮೇದಿನಿಯ ಮೇಲೆ 1 ಶಿರ ಭುಜವೆರಡನು ಅಳವಡಿಸಿ ಆದಿಪುರುಷನು ಭೀಮ ಪೆಸರಿನಲೈದ ಜನಿಸಿದನು. ಆದಿಪುರುಷನು ಭೀಮ ಪೆಸರಿನಲ್ಲಿ 5 ಜನಿಸಿದನು. ಆತನಿದಿರಲಿ ಕೈದು ಕಾರಣದಾವನೈ, ಆತನಿದಿರಲಿ ಕೈದು ಕಾರಣದಾವನೈ ಹೇಣು ಎಂದನಾಶಗುನಿ. ವೇದವ್ಯಾಸರು ತ್ರಿಕಾಲಜ್ಞಾನಿಗಳು, ತ್ರಿಲೋಕ ಸಂಚಾರಿಗಳು. ನಾರದರು ಹೇಗೋ ಹಾಗೆ ತ್ರಿಕಾಲಜ್ಞಾನಿ. ನಾರದರು ತ್ರಿಲೋಕ ಸಂಚಾರಿ, ಅವರು ತ್ರಿಕಾಲಜ್ಞಾನಿಯಾಗಿದ್ದರು. ದಿ ಕ್ವಾಲಿಫಿಕೇಷನ್ ನಾಟ್ ಆಲ್ ಹ್ಯಾವ್. ಅದು ವೇದವ್ಯಾಸರಿಗೆ ವಿಶೇಷವಾಗಿತ್ತು. ಅದಕ್ಕೆ ಮಹಾಭಾರತದಲ್ಲಿ ಬರೆದಿದ್ದಾರೆ. ಪೂರ್ವಾಶ್ರಮ ಅಂತ ಹೇಳ್ತೀವಲ್ಲ ಈ ಸನ್ಯಾಸಿಗಳಿಗೆ,
ಅಂದರೆ ಸನ್ಯಾಸ ತಗೊಳ್ಳೋ ಹಿಂದಿನ ಅಂತ ಬಾಲ್ಯ ಯೌವನ ಅಂತ. ಹಾಗೆ ಮನುಷ್ಯರ ಹಿಂದಿನ ಜನ್ಮ ಕೂಡ ವೇದವ್ಯಾಸರಿಗೆ ಗೊತ್ತಿತ್ತು. ಹೋದ ಜನ್ಮದಲ್ಲಿ ಏನಾಗಿದ್ರು ಅಂತ ತಪಸ್ಸಿನಿಂದ ಅವ್ರು ಕಂಡುಹಿಡಿತಾಯಿದ್ರು, ಅದನ್ನು ಹೇಳ್ತಾಯಿದ್ರು. ಅವ್ರು ಹೇಳಿದಂಥ ಮಾತುಗಳು ಇಲ್ಲಿ ಕರ್ಣ ಹೇಳ್ತಾ ಇದ್ದಾನೆ, ಶಕುನಿ ಹೇಳ್ತಾ ಇದ್ದಾನೆ, 5 ಮುಖದ 10 ಮುಖಗಳ 15 ಕಣ್ಣುಗಳ ಸಾಕ್ಷಾತ್ ರುದ್ರನೇ ಭೀಮನಾಗಿ ಭೂಮಿಯಲ್ಲಿ ಹುಟ್ಟಿದ್ದಾನೆ. ರುದ್ರಾವತಾರಿ ಅವನು, ಶಿವನೇ ಹುಟ್ಟಿದ್ದಾನೆ, ಯಾವುದೋ ಒಂದು ಉದ್ದೇಶಕ್ಕೋಸ್ಕರ ಹುಟ್ಟಿದ್ದಾನೆ. ನಿಮಗೆ ಗೊತ್ತಿದೆ ಅವನು ಮಹಾಯುದ್ಧದಲ್ಲಿ ಎಂತೆಂಥವ್ರನ್ನೆಲ್ಲ ಹೇಗೆ ಅಡಗಿಸ್ತಾನೆ ಅಂತ. ಒಬ್ಬರೇ ಇಬ್ಬರೇ ಕೀಚಕ, ಹಿಡಿಂಬ, ಎಂತೆಂಥ ರಾಕ್ಷಸರು ಎಲ್ಲರನ್ನೂ ಕೊಂದಾಗ್ಬಿಡ್ತಾನೆ. ರುದ್ರಾಂಶ ಇಲ್ಲದೆ ಹೋದರೆ ಆಗೋದಿಲ್ಲ ಹಾಗೆ. ಅದಕ್ಕೆ ನಿಜ ಹೇಳ್ತಾ ಇದ್ದಾನೆ ಶಕುನಿ ಹೇಳ್ತಾ ಇರೋ ಮಾತು. 5 ಮುಖದ 10 ಮುಖಗಳ 15 ಕಣ್ಣುಗಳ, ಸದ್ಯೋಜಾತಾದ 5 ಮುಖ ಶಿವನಿಗೆ, ಒಂದೊಂದಕ್ಕೂ 3 ಕಣ್ಣುಗಳು, ಅದರಿಂದ 15 ಕಣ್ಣುಗಳ ಸಾಕ್ಷಾತ್ ರುದ್ರ ಭೀಮನಾಗಿ ಅವತರಿಸಿದ್ದಾನೆ. ಕೌರವ, ಭೀಮ ದೈವಾಂಶ ಸಂಭೂತ. ಎಚ್ಚರಿಕೆ ಇಟ್ಕೋ, ಕರ್ಣ ಹೇಳ್ಬಿಟ್ಟ ಹೋಗಿ ಕೊಂದು ಬರ್ತೀನಿ ಅಂತ, ಕೊಂದು ಬರ್ತಾನೋ ಅಲ್ಲೇ ಮಾತು ನೋಡಿ ಹೇಗೆ ಮಾತಾಡ್ತಾ ಇದ್ದಾರೆ. ಈ ಪ್ರಪಂಚ ಕಂಡಿರೋದು ಈವರೆಗೆ ಸೃಷ್ಟಿಯಾದ ಮೇಲೆ. ನಾನು ಹೇಳ್ತಾ ಇದ್ದೀನಿ ನೋಡು, ಶಕುನಿ ಹೇಳ್ತಾನೆ ಮಾತನ್ನು. ಅರ್ಜುನ ಯಾರು ಗೊತ್ತೇನೆಯಾ? ಗೊತ್ತಾ ನಿನಗೆ? ನೀನೇನೋ ತಿಳ್ಕೊಂಡಿದೆಯಾ ಅರ್ಜುನ, ನಿನ್ನ ಹಾಗೆ ಅವನು ಹೊಡೆದು ಬಿಡ್ತೀನಿ ಅಂತ. ಕರ್ಣ, ಅರ್ಜುನ ಯಾರು? 3 ಮಂದಿ ಬಿಲುಗಾರರನ್ನು ಈ ಪ್ರಪಂಚ ಕಂಡಿದೆ. ಧನುರ್ವಿದ್ಯೆ ಒಳಗೆ ಪಾರಂಗತರಾಗೋರನ್ನು 3 ಜನ ನೋಡಿದ್ದಾರೆ. ಇವರು ಈ 3 ಶ್ರೇಷ್ಠ ಬಿಲುಗಾರರು ಅಂತ ಹೇಳಿ ಹಿಸ್ಟ್ರಿ ಹ್ಯಾಸ್ ಡಿಸೈಡೆಡ್. ಯಾರ್ಯಾರು? ಅರಸ ಕೇಳು, ಬಿಲುವಿದ್ಯೆಯಲ್ಲಿ 3 ಕಣ ಸಾಮರ್ಥ್ಯ ಪುರುಷರು. ಬಿಲುವಿದ್ಯೆಯಲ್ಲಿ ಇಡೀ ಲೋಕದಲ್ಲಿ ನೀವು ಇಡೀ ಪ್ರಪಂಚ ಹುಟ್ಟಿದಂದಿನಿಂದ ತೊಗೊಂಡ್ರೆ ಬಿಲ್ವಿದ್ಯೆ ಒಳಗೆ, ಆರ್ಚರಿ ಒಳಗೆ 3 ಜನ ದ ಬೆಸ್ಟ್ ಅನ್ನಿಸ್ಕೊಳ್ಳೋರು. ಮ್ಯಾನ್ ಆಫ್ ದಿ ಮ್ಯಾಚ್ ಅಂತ ನೋಡಿ. ಇವಾಗ 3 ಮ್ಯಾಚ್ನಲ್ಲಿ ಸರಿಯಾಗಾದರೆ ಅವನೇ ಮಾಡಿದ್ದಾನೆ, ಇಷ್ಟು ಮ್ಯಾಚ್ನಲ್ಲಿ ಇಷ್ಟು ಮಾಡಿದ್ದಾನೆ, ಸಮಥಿಂಗ್ ಲೈಕ್ ದಟ್ ಮೆಷರ್ಮೆಂಟು. ಅವ್ರು ಯಾರ್ಯಾರು? ಅರಸ ಕೇಳ್, ಅರಸ ಕೇಳ್, ಬಿಲುವಿದ್ಯದಲ್ಲಿ 3 ಕಣ ಸಾಮರ್ಥ್ಯ ಪುರುಷರು. ಅವ್ರ 3ರಲ್ಲೂ ಒಂದೊಂದು ಅಂಶ ಇರುತ್ತೆ. 3 ಜನರಲ್ಲೂ ಒಂದು ವೈಶಿಷ್ಟ್ಯ ಏನೇನೋ ಒಂದಿರುತ್ತೆ. ಇವಾಗ ಒಬ್ಬ ಉತ್ತಮ ಬ್ಯಾಟ್ಸ್ಮನ್ ಆಗಿರ್ತಾನೆ, ಒಬ್ಬ ಭರ್ಜರಿ ಬೌಲರ್ ಆಗಿರ್ತಾನೆ, ಇನ್ನೊಬ್ಬ ಭರ್ಜರಿ ಫೀಲ್ಡರ್ ಆಗಿರ್ತಾನೆ. ಇದು 3ರಲ್ಲೂ ಅವ್ರಿಗೆ ಪ್ರೈಸ್ ಕೊಡ್ತಾರೆ. ಇಡೀ ಫೀಲ್ಡಿಂಗನ್ನು ಲೆಕ್ಕಕ್ಕೆ ತೊಗೊಂಡ್ರೆ ಅವನೊಬ್ಬನೇ ನಿಂತ್ಕೋತಾನೆ ಅಂತಾರೆ. ತುಂಬ ಕ್ಯಾಚ್ಗಳೆಲ್ಲ ಹಿಡಿತಾನೆ, ಭಾಳ ಚೆನ್ನಾಗಿ ಮಾಡ್ತಾನೆ, ಬೌಂಡ್ರಿನೆಲ್ಲ ಪ್ರಿವೆಂಟ್ ಮಾಡ್ತಾನೆ, ಹೋಗಿ ಎಲ್ಲ ಮಾಡ್ತಾನೆ ಅಂತ ಅದಕ್ಕೆ ಜಡ್ಜ್ಮೆಂಟ್ ಆಗುತ್ತೆ. ಸೇಮ್ ಥಿಂಗ್ ಇಲ್ಲಿ. ಆದರೆ ಬೌಲರ್, ಬ್ಯಾಟ್ಸ್ಮನ್ ಆ್ಯಂಡ್ ಫೀಲ್ಡರ್ ತೊಗೋತಾರೆ. ಹಾಗೆ ಇಲ್ಲಿ ಇನ್ನೊಂದು ಸಲಕ್ಕೆ ಇನ್ನೊಕ್ಕ ಓದುತ್ತಾ. ಅರಸ ಕೇಳ್, ಬಿಲುವಿದ್ಯದಲ್ಲಿ 3 ಕಣ ಸಾಮರ್ಥ್ಯ ಪುರುಷರು. ಬಿಲುವಿದ್ಯದಲ್ಲಿ 3 ಕಣ ಸಾಮರ್ಥ್ಯ ಪುರುಷರು. 3 ಜನರಿಗೂ ಒಂದೊಂದು ಗುಣ ಇದೆ. ಧರೆಯೊಳಗೆ ಒಬ್ಬರಿಗೊಂದು ಗುಣ, ಪಾರ್ಥಂಗೆ 3 ಗುಣ ಭರಿತವಾಗಿ ಹೋದು. ಏನು ತರ್ಕ ಎಷ್ಟು ಚೆನ್ನಾಗಿದೆ ನೋಡಿ. ಒಬ್ಬೊಬ್ಬನಲ್ಲಿ ಒಂದೊಂದು ವೈಶಿಷ್ಟ್ಯ ಧನುರ್ವಿದ್ಯೆ ಒಳಗಿದ್ದರೆ ಅರ್ಜುನನಲ್ಲೂ ಇದೆ, ರಾಮನಲ್ಲಿದೆ ನೋಡಿ. ಇವಾಗ ಹೇಳ್ತಾನೆ ಅವನು. ಆದರೆ 3 ಒಬ್ಬನಲ್ಲಿ 3 in 1 ಆಗಿರೋದು ಭಾಳ ವೈಶಿಷ್ಟ್ಯ. ಅದು ಪಾರ್ಥನಲ್ಲಿದೆ. ದುರ್ಯೋಧನ ಕರ್ಣ ಹೇಳಿದ ಕೂಡಲೇ ಆಯಿತು ಮುಗೀತು ಅರ್ಜುನನ ಕಥೆ ಅಂತ ತಿಳ್ಕೊಂಡ್ಬಿಡ್ತಾನಲ್ಲ, ಅದಕ್ಕೆ ಹೇಳ್ತಾ ಇದ್ದಾನೆ, ಭರಿತವಾಗಿಯುವುದು ಆತನೊಬ್ಬನಲ್ಲಿ 3. ಈ 3 ಗುಣವೂ ಕೂಡ ಅವನೊಬ್ಬನಲ್ಲಿದೆ. ಯಾವುದು? ಬ್ಯಾಟ್ಸ್ಮನ್, ಬೌಲಿಂಗ್, ಫೀಲ್ಡಿಂಗ್. ಒಬ್ಬೊಬ್ಬನಲ್ಲಿ ಒಂದೊಂದಲ್ಲ, 3 ಇದೆ. ಸಮಥಿಂಗ್ ಲೈಕ್ ತೆಂಡೂಲ್ಕರ್. ಅವ್ನು ಕ್ಯಾಚ್ ಹಿಡಿತಾನೆ, ಚೆನ್ನಾಗಿ ಹಿಡಿತಾನೆ, ಎಂಥ ಮ್ಯಾಚನ್ನೆಲ್ಲ ಸೇವ್ ಮಾಡಿಬಿಡ್ತಾನೆ. ಫೀಲ್ಡಿಂಗ್ ಅನ್ಕ ಅದ್ಭುತ ಮಾಡ್ತಾನೆ. ಬ್ಯಾಟಿಂಗ್ನಲ್ಲಿ ಕೇಳಲೇಬೇಡಿ ನೀವು, ಯಾರೂ ನಿಲ್ಲೋದಿಲ್ಲ. ಸ್ಪಿನ್ನರ್ಸ್ ಅಷ್ಟು ಜನನೂ ನುಂಗ್ ಹಾಕ್ಬಿಟ್ರು ಮೊನ್ನೆ ಮ್ಯಾಚ್ನಲ್ಲಿ. ಸಿಲೋನ್ನವ್ರನ್ನೆಲ್ಲ ಸೋತೋದ್ರು, ಎಲ್ಲರನ್ನೂ ಸೋಲಿಸ್ಬಿಟ್ರು. ಸಾಮಾನ್ಯರಲ್ಲ ನಮ್ಮವರು. ಆದರೆ ಒಬ್ಬನಲ್ಲಿ ತುಂಬ ಇದಾನಲ್ಲ, ಎಲ್ಲಕ್ಕೂ ಅಗ್ರಗಣ್ಯ ಅಂತ ಒಬ್ಬ ಬರ್ತಾನಲ್ಲ ಲೀಡರು. ಹಾಗೆ ಇಲ್ಲಿ ಹೇಳ್ತಾ ಇದ್ದಾನೆ, ಭರಿತವಾಗಿಹುದು ಆತನೊಬ್ಬನ ಸರಿಸದಲ್ಲಿ ಮಾರಾಂತು ಜೀವಿಸಿ ಮರಳಬಲ್ಲವನಾರಯ್ಯ. ಆ ಅರ್ಜುನನನ್ನು ಎದುರಿಸಿ, ಲೋ ಕರ್ಣ ಏನೋ ಹೇಳ್ಬಿಟ್ಟೆ ಕೊಂದಾಕ್ಬಿಡ್ತೀನಿ ಅಂತ, ಮಂಗಳಾರತಿ ನಿನ್ನ ಮುಖಕ್ಕೆ ಅಂತ ಇದ್ದಾನೆ ನೋಡಿ. ಭರಿತವಾಗಿಹುದು ಆತನೊಬ್ಬನ ಸರಿಸದಲ್ಲಿ ಮಾರಂತು ಜೀವಿಸಿ ಮರಳಬಲ್ಲವನಾವನೈ ಹೇಳೆಂದನ ಶಕುನಿ. ಕ್ರಿಕೆಟ್ ಮ್ಯಾಚಲ್ಲಿ ಬಹಳ ಇಷ್ಟ ಇವರಿಗೆ. ನಮ್ಮ
ನಮ್ಮೂರಿನಲ್ಲಿ ಎಲ್ಲರೂ ನೋಡ್ಬಿಡ್ತಾರೆ, ರಾತ್ರಿ ಎಷ್ಟೊತ್ತಾದರೂ ಕೂಡ ಭಾರಿ ಆಡ್ತಾರೆ. ಅವ್ರ ತರ್ಕದಲ್ಲಿ ನೋಡಿದ್ರೆ ಅವ್ರನ್ನೆಲ್ಲ ಯಾಕೆ ಟೆಸ್ಟ್ ಮ್ಯಾಚಿಗೆ ಸೇರಿಸ್ಕೊಳ್ಳೋರು ಅನಿಸುತ್ತೆ, ಅಷ್ಟು ಇಂಟ್ರೆಸ್ಟಿಂಗ್. ಅದಕ್ಕೆ ಓದೋದು ಹೇಗೆ ಓದ್ತಾ ಇದ್ದಾರೆ. ಆ ಮೂರು ಯಾರು? ರಾಮಚಂದ್ರನ ಚರಣಯುಗ. ಈ ಪದ್ಯ ಸ್ವಾಮಿ ಕವಿ ಕುಮಾರವ್ಯಾಸ ಅರ್ಜುನನನ್ನು ಎಲ್ಲಿಗೆ ತೊಗೊಂಡು ಹೋಗ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾನೆ ನೋಡಿ. ಒಂದು ಪದ್ಯ ಇದ್ರೆ ಕೇಳಬೇಕು ನೀವು, ನಿಧಾನವಾಗಿ ಕೇಳಿ, ಪೂರ್ತಿ ಓದಿ. ರಾಮಚಂದ್ರನ ಚರಣಯುಗ ನಿಸೀಮ ಭೀಷ್ಮಾಚಾರ್ಯರ ಶಿರವು ಆ ಮಹಾರಥ ದ್ರೋಣನೆದೆ ನಡುಗುವುದು ಸಮರದಲ್ಲಿ. ಬಿಡಿ ರಾಮಚಂದ್ರನ ಚರಣಯುಗ. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು, ಈ ಮೂರು ಜನವೂ ಕೂಡ ಭಾರಿ, ಮೂರು ಜನವೇ ಇವರು ಇಡೀ ಪ್ರಪಂಚದಲ್ಲಿ ವಿಖ್ಯಾತರು ಧನುರ್ವಿದ್ಯೆ ಒಳಗೆ. ಆ ಮೂರು ಜನರಲ್ಲಿ ಶ್ರೀರಾಮಚಂದ್ರ ನಿಂತು ಬಾಣ ಬಿಡ್ತಾ ಇದ್ದಾನೆ. ಆ ನಿಂತಾಗ ರಾಮಚಂದ್ರನ ಚರಣಯುಗ, ಅವನ ಹೆಜ್ಜೆಗಳು ಹೇಗಿರುತ್ತೆ? ನಿಸೀಮ ಭೀಷ್ಮಾಚಾರ್ಯರ ಶಿರವು. ಆ ರಾಮಚಂದ್ರ ಹೀಗೆ ನಿಂತರೆ ತೋರಿಸಿದ್ರೆ ಕಾಣುತ್ತೆ, ಹೀಗೆ ಬಿಲ್ಲನ್ನು ಹಿಡ್ಕೊಂಡು ನಿಂತರೆ ಕಾಲು ನೋಡಿ, ಕಾಲು ನಡುಗುತ್ತಂತೆ. ಅರ್ಜುನ ಎದುರಿಗೆ ಬಂದರೆ ಸಾಕ್ಷಾತ್ ರಾಮಚಂದ್ರನ ಧನುರ್ವಿದ್ಯೆ ಅಂತ ನಿಪುಣದ ಏನು ಒಂದು 7 ಮರಕ್ಕೆ ನೆಟ್ಟುಬಿಡ್ತಾನೆ ಒಂದು ಬಾಣದಲ್ಲಿ. 7 ಮರ ಸಾಲವೃಕ್ಷಗಳು ಕಿಷ್ಕಿಂಧಾಕಾಂಡದಲ್ಲಿ ಬರುತ್ತೆ, ಅದ್ಭುತ. ರಾಮನಂಥ ಸಮುದ್ರನ ಬತ್ತಿಸ್ಬಿಡ್ತೀನಿ ಅಂತಾನೆ. ಅಂಥ ಶ್ರೀರಾಮಚಂದ್ರ ಅರ್ಜುನ ಎದುರಿಗೆ ನಿಂತಿರುತ್ತೆ, ತರ್ತರಕ್ಕೆ ನಡುಗುತ್ತಂತೆ ಕಾಲು. ಭೀಷ್ಮರು ಅಯ್ಯೋಯ್ಯೋ ಆಗೋಲ್ಲಪ್ಪ ನನಗೆ ಅಂತಾರಂತೆ. ದ್ರೋಣ ಆ ಮಹಾರಥ ದ್ರೋಣನೆದೆ ನಡುಗುವುದು ಸಮರದಲ್ಲಿ. ಧನುರ್ವಿದ್ಯಾ ಪಾರಂಗದನಾದಂಥ ದ್ರೋಣನ ಎದೆ ಡಬಡವ ಅಂತ ಹೊಡ್ಕೊಳ್ಳುತ್ತಂತೆ ಪಾರ್ಥ ಇದ್ದರೆ. ಅವನು ಹೇಳ್ತಾನೆ, ಏನಾದರೂ ಮಾಡಿ ಆ ಧರ್ಮರಾಜನನ್ನು ಹಿಡ್ಕೊಡು, ಅವನನ್ನು ಏನಾದರೂ ಮಾಡಿಕೊಡು ಅಂತಂದಾಗ ದ್ರೋಣರು ಯುದ್ಧದಲ್ಲಿ ಬರುತ್ತೆ ಭಾಳ ವಿಶೇಷವಾಗಿ, ಸದ್ಯ ಮಹಾರಾಜ ನಿನ್ನ ಧರ್ಮರಾಜನ ಕೊಲ್ಲು ಅಂತ ಹೇಳಿಲ್ವಲ್ಲ, ಅಷ್ಟೇ ಸಾಕು ಅಂತಾನೆ. ಹಿಡ್ಕೊಡು ಸಾಕು ಅಂತಾನೆ ಅವನು. ದುರ್ಯೋಧನ ಕೇಳಿದಾಗ ಹಿಡ್ಕೊಡು ಧರ್ಮರಾಜನ ಅಂತಾನೆ. ಆವಾಗ ಎಷ್ಟು ಪ್ರಾಮಾಣಿಕರಾಗಿ ದ್ರೋಣರು ಹೇಳ್ತಾರೆ ಅಂದರೆ, ಕೌರವ ಅದು ಒಂದು ಕೆಲಸ ನನ್ನಿಂದ ಆಗೋದಿಲ್ಲ ಕಣ. ಮಹಾನಿಪುಣ ದ್ರೋಣಾಚಾರ್ಯ, ಮಹಾನಿಪುಣ. ಯಾಕೆ ಅಂದರೆ ಅರ್ಜುನ ಎಲ್ಲಿದ್ದಾನೋ ನನ್ನ ಕೈ ಏನೂ ನಡೆಯೋದಿಲ್ಲ ಕಣೆ ಅಂತಾನೆ. ಅಂಥ ಮಹಾವೀರನಂತೆ ಅರ್ಜುನ. ಸೌಮನಸ್ಯನು ನಿಷ್ಪ್ರಕಂಪನಂತೆ ಹೀಗೆ ನಡುಗಿಬಿಡ್ತಾರಂತೆ ಎಲ್ಲರೂ ಕೂಡ ಅರ್ಜುನನ ನೋಡಿದ್ರೆ. ಅಂಥ ಅರ್ಜುನನ್ನು ಕೊಂದು ಬರ್ತೀನಿ ಅಂತಂತಿಲ್ಲಯ್ಯ ನೀನು. ಸೌಮನಸ್ಯನು ನಿಷ್ಪ್ರಕಂಪ ಸಮಾನ ಅರ್ಜುನ ದೇವನಿದಿರಲಿ. ಭೂಮಿಯಲಿ ಬಿಲ್ಲಾಳದವನು ಎಂದ ನಾಶಕುನಿ. ಅರ್ಜುನನನ್ನು ಎಷ್ಟು ಚೆನ್ನಾಗಿ ಪರ್ಸಾನಿಫೈ ಮಾಡ್ತಾನೆ ನೋಡಿ. ಸಾಮಾನ್ಯನೇ ಸ್ವಾಮಿ, ಅವನಿಗೆ ಗೀತೋಪದೇಶವನ್ನು ಮಾಡ್ತಾನೆ ಕೃಷ್ಣ. ಎಂಥವ್ ನಿನ್ನಂಥವನೊಬ್ಬ ಇಲ್ಲ. ಪಾಂಡವಾನಾಂ ಧನಂಜಯ ಅಂತ ಹೇಳ್ಕೊತಾನೆ ತನ್ನನ್ನು. ನಾನೇ ಅರ್ಜುನನನ್ನು ನಾನೇ ತುಂಬ 100% ನಾನು ಕೂತಿದ್ದೀನಿ ಅಂತಾನೆ. ಅಂಥ ಅರ್ಜುನನನ್ನು ಒಂದು ಫೌಲ್ಗೆ ಮಾಡಲಿಲ್ಲ ಹೋಲ್ ಲೈಫ್ನಲ್ಲಿ, ಒಂದು ಫೌಲ್ ಇಲ್ಲ ಅವನಲ್ಲಿ. ಅಂಥ ಧೀರ ಅವನು. ಅವನ ಕ್ಯಾರೆಕ್ಟರ್ ಅಂಥ ಕ್ಯಾರೆಕ್ಟರ್. ಕೃಷ್ಣನಿಗೆ ತುಂಬ ಇಷ್ಟ. ಯುದ್ಧದಲ್ಲಿ ಅಭಿಮನ್ಯು ಸತ್ತೋಗ್ಬಿಡ್ತಾನೆ. ಜಯದ್ರಥ ಮೋಸ ಮಾಡಿಬಿಡ್ತಾನೆ. ದ್ರೋಣ ಹಿಂದ್ಗಡೆಯಿಂದ ಹೊಡೆದ್ಬಿಡ್ತಾನೆ ಕರ್ಣನಿಗೆ, ಅಭಿಮನ್ಯುನ ಸಾಯಿಸಿಬಿಡ್ತಾನೆ. ಸತ್ತಾಗ ಅರ್ಜುನಿಗೆ ತುಂಬ ದುಃಖ ಆಗುತ್ತೆ. ನಾಳೆ ಸಾಯಂಕಾಲದೊಳಗೆ ನಾನು ಜಯದ್ರಥನನ್ನು ಕೊಲ್ಲದೆ ಹೋದರೆ ಬೆಂಕಿಗೆ ಬಿದ್ದು ಸಾಯ್ತೀನಿ ಅಂದ್ಬಿಡ್ತಾನೆ. ಅಂಥ ಪ್ರತಿಜ್ಞೆ ತೊಗೊಂಡ್ಬಿಡ್ತಾನೆ ಅರ್ಜುನ. ಅದನ್ನೆಲ್ಲ ಓದಬೇಕು ನಾವು, ನಿಧಾನವಾಗಿ ಓದಬೇಕು. ಸುಮ್ಮನೆ ಒಂದು 20 ಪೇಜ್ ಓದಿ ನಿತ್ಯ ತೊಗೊಂಡು. ದೇವಿಶಿಖಾಮಣಿ ಅಳಸಿಂಗರಾಚಾರ್ಯವರು ಮಹಾಭಾರತ ತುಂಬ ಸುಲಭವಾದ ಕನ್ನಡ ಶೈಲಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ನಮ್ಮ ವಿದ್ಯಾಭವನ ಆಗಲೇ 2nd ಎಡಿಷನ್ ತಂದಿದೆ, 3rd ಎಡಿಷನಿಗೆ ಮಾಡಬೇಕು ಅಂತ ಇದ್ದೀವಿ. ತುಂಬ ಬೆಲೆ ಕಡಿಮೆ. ಇವತ್ತು ಯುಗಾದಿ, ಏನೋ ಒಂದು ಸಂಕಲ್ಪ ಮಾಡೋಣ, ಏನೋ ಹೀಗೆ ಮಾಡ್ತೀನಿ ಅಂತ. ಜ್ಞಾನ ಬೇಕು ಸ್ವಾಮಿ. ಮುಂದಿನ ಜನ್ಮ ಚೆನ್ನಾಗಿರಬೇಕು ಅಂದರೆ ವಿ ಹ್ಯಾವ್ ಟು ಡೂ ಸಮ್ ಎಕ್ಸಸೈಸ್. ಇದನ್ನು ಓದಿದಾಗ ನಾವು ನಿಜವಾಗ್ಲೂ ಜೀವನದಲ್ಲಿ ತುಂಬ ಆಗುತ್ತಂತೆ. ಆಗ ಕೃಷ್ಣ ಹೇಳ್ತಾನಂತೆ, ಪ್ರತಿಜ್ಞೆಯನ್ನು ಕೇಳಿಬಿಟ್ಟ, ನಾಳೆ ಸಾಯಂಕಾಲ ಸೂರ್ಯಾಸ್ತದೊಳಗೆ ಜಯದ್ರಥನನ್ನು ನಾನು ಕೊಲ್ಲದೆ ಹೋದರೆ ಅಗ್ನಿಗೆ ಬೀಳ್ತೀನಿ ಅಂತಂದಾಗ ಒಬ್ಬನೇ ಕೃಷ್ಣ. ವೆರಿ ರೇರ್ ಸೀನ್.
ಹೋಲ್ ಆಫ್ ಮಹಾಭಾರತದಲ್ಲಿ ಎಲ್ಲೂ ಬರೋದಿಲ್ಲ. ಕೃಷ್ಣ ಹೆದರ್ಬಿಡ್ತಾನೆ ಕೃಷ್ಣ. ಅಯ್ಯೋ ಪಾರ್ಥ ಈ ಪ್ರತಿಜ್ಞೆ ಮಾಡಿಬಿಟ್ನಲ್ಲ ಅಂಥೇಳಿ ಬಾಹುಕನನ್ನು ಕರೀತಾನೆ, ದಾರುಕನನ್ನು, ಸಾರಥಿನ ಕರೀತಾನೆ. ದಾರುಕನನ್ನು ಕರೆದುಬಿಟ್ಟು ಹತ್ತಿರ ಕರೆದುಬಿಟ್ಟು, ದಾರುಕ ಶಸ್ತ್ರಾಸ್ತ್ರ ಇಡು, ರಥದಲ್ಲಿ ತುಂಬೋ ಅಂತಾನೆ. ತಾನು ವ್ರತಭಂಗವನ್ನು ಮಾಡಿಬಿಡ್ತೀನಿ ಅಂತ ವ್ರತಭಂಗ ಮಾಡಿದರೆ ಸತ್ತಾಗೆ ಅದು. ನಾವು ಯಾವುದಾದ್ರೂ ಒಂದು ವ್ರತ ಕೈಕೊಂಡು ನಡೆಸಲಿಲ್ಲ ಅಂತಂದರೆ ಅದು ಸಾವಿಗಿಂತ ಮಹಾ ಕೀಳಾದದ್ದು, ಸಾಯೋದು ವಾಸಿ ಅಂದ್ಬಿಡ್ತಾರೆ. ಅಂಥ ಕೃಷ್ಣ ಹೇಳ್ತಾನೆ, ನನಗೆ ಅಪಕೀರ್ತಿ ಬಂದರೂ ಪರವಾಗಿಲ್ಲ, ನಾನು ವ್ರತವನ್ನು ಭಂಗ ಮಾಡಿದ್ರೂ ಪರವಾಗಿಲ್ಲ, ಶಸ್ತ್ರವನ್ನು ತೊಡ್ತೇನೆ. ಅರ್ಜುನ ಇಲ್ಲ ಅಂದರೆ ನಾನು ಈ ಭೂಮಿಯಲ್ಲಿ ಬದುಕೋದಿಲ್ಲ ಕಣೋ ಅಂತಾನೆ. ಅಂಥವನು ಅರ್ಜುನ, ಸಾಮಾನ್ಯನಲ್ಲ ಅವನು ಅರ್ಜುನ, ಅಷ್ಟು ನೇರವಾದ ಮನುಷ್ಯ. ಅದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ ಏನಾದರೂ ಮಾಡ್ತೀನಿ ಅಂತ ಹೇಳಿ ಮಾರನೇ ದಿನ ಯುದ್ಧ ಜಯದ್ರಥ ಸತ್ತೋಗ್ತಾನೆ. ಅರ್ಜುನ ಏನು ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ, ಸರಿಯಾಗುತ್ತೆ. ಅಂದರೆ ಅರ್ಜುನ ಅಷ್ಟು ದೊಡ್ಡ ಮನುಷ್ಯ. ಆ ಕ್ಯಾರೆಕ್ಟರ್ ನೋಡ್ಬೇಕು ನಾವು. ಇಲ್ಲಿ ಈ ಮೂವರು ಇರುವ ಪಾರ್ಥನ ಬಲುವಿದ್ಯೆ ಹೇಗಿದೆ. ರಾಮಚಂದ್ರನ ಹೆಜ್ಜೆಗಳು, ಗಂಗಾನಂದನ ಭೀಷ್ಮರ ತಲೆ, ಧನುರ್ವಿದ್ಯಾ ಪಾರಂಗತರಾದಂತಹ ದ್ರೋಣಾಚಾರ್ಯರ ಎದೆ ನಡುಗುತ್ತೆ. ಕರ್ಣ ಹೇಳಿಬಿಟ್ಟ, ಅವನ ಮಾತನ್ನು ನಂಬಬೇಡ. ಯಾಕೆ ಶಕುನಿ ಇಷ್ಟೆಲ್ಲ ಹೇಳ್ದ ಅಂದರೆ ಆ ಕರ್ಣನ ಮಾತನ್ನು ಕೇಳಿಬಿಡ್ತಾನೆ ದುರ್ಯೋಧನ. ಕರ್ಣನನ್ನು ನಂಬಿ ಅವನು ಯುದ್ಧಕ್ಕೆ ನಿಶ್ಚಯ ಮಾಡಿದ್ದು. ಭೀಷ್ಮ ದ್ರೋಣರನ್ನು ಕೂಡ ಲಕ್ಷ್ಯ ಮಾಡಲಿಲ್ಲ. ಕರ್ಣ ನನಗಿದ್ದಾನೆ, ಅವನಿಗೆ ಎದ್ದು ಬಿಡ್ತಾನೆ ಅಂತ ಹೇಳ್ಕೊಂಡು ಮಾಡ್ದ. ಆದದ್ದರಿಂದ ಇಲ್ಲಿ ಶಕುನಿ ಅವನಿಗೆ ಹೇಳ್ತಾ ಇದ್ದಾನೆ, ಈ ಕರ್ಣನ ಮಾತನ್ನು ತಗೋಬೇಡ, ನಿನ್ನ ಈ ಶತ್ರುಗಳನ್ನು ಕೊಂದು ಧರಣಿಯನ್ನು ಆಳ್ತೇನೆ ಅಂತ ಹೇಳಿದರೆ ನೀನು ಖಂಡಿತ ನೀನು ಹೇಳಿದ ನಡೆಯೋದಿಲ್ಲ, ಅದನ್ನು ಮಾಡಬೇಡ ನೀನು. ಶಕುನಿ ಹೇಳ್ತಾ ಇದ್ದಾನೆ, ಪ್ಲೀಸ್ ವಾಚ್ ದೀಸ್ ವರ್ಡ್ಸ್. ಶಕುನಿದು ಇದನ್ನು ಹೇಳ್ತಾ ಇದ್ದಾನೆ, ನಿಜವಾಗಲೂ ಅವನು ಒಳ್ಳೆಯದನ್ನೇ ಹೇಳ್ತಾ ಇದ್ದಾನೆ ದುರ್ಯೋಧನಿಗೆ. ಇದು ಮಾಡಬೇಡ. ಶತ್ರುಗಳ ಸಂಹರಿಸಿ ರಾಜ್ಯವನ್ ಒತ್ತಿಯಾಳುವೆನೆಂಬ ಸಾಹಸ ಸತ್ವಗುಣ ನಿನಗಿಲ್ಲ. ಪಾಂಡವರು ಅತುಲ ಭುಜಬಲರು, ಪಾಂಡವರು ಅತುಳ ಭುಜಬಲರು. ನಿನ್ನಲ್ಲಿ ಸತ್ವಶಕ್ತಿ ಇಲ್ಲ, ಕಸುವು ಇಲ್ಲ, ತಾಕತ್ತಿಲ್ಲ, ಬಲ ಇಲ್ಲ ನಿನ್ನಲ್ಲಿ, ಅವ್ರನ್ನ ಕೊಲ್ಲೋಕೆ ಆಗೋದಿಲ್ಲ. ಮೈಂಡ್ ಯು, ಅವನು ಮಹಾ ನೀಚ ಶಕುನಿ. ಆದರೆ ದುರ್ಯೋಧನನ ಸೇವಕನ ಹಾಗೆ ಹೇಳ್ತಾ ಇದ್ದಾನೆ, ದುರ್ಯೋಧನನ ಬದುಕಿಸ್ಬೇಕು ಅಂತ ಹೇಳ್ತಾ ಇದ್ದಾನೆ. ಇಂಥ ನೀತಿ ಮಾತನ್ನು ಅವ್ರು ತಗೊಳ್ಳೋದಿಲ್ಲ. ಇದನ್ನು ನೀವು ಒಳ್ಳೆತನಕ್ಕೆ ಕನ್ವರ್ಟ್ ಮಾಡಿದ್ರೆ ಶಕುನಿಗೆ ಮಾರ್ಕ್ಸ್ ಕೊಡಬೇಕು ಅಂತ ನಮಗನ್ನಿಸುತ್ತೆ. ಆದರೆ ಗುರಿ ಚೆನ್ನಾಗಿಲ್ಲ. ಮೀನ್ಸ್ ಟು ಅಚೀವ್ ದಿ ಗೋಲ್ ಆರ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ದಿ ಗೋಲ್ ಇಟ್ ಸೆಲ್ಫ್ ಅಂತ. ನಾವು ಯಾವುದನ್ನೋ ಒಂದು ಒಳ್ಳೆಯದನ್ನು ನಡೆಸಬೇಕು ಅಂತಂದರೆ ನಾವು ಅನುಸರಿಸೋ ಮಾರ್ಗವೂ ಚೆನ್ನಾಗಿರಬೇಕು. ದೇಶದ ಐಶ್ವರ್ಯ ಬರಲಿ ಅಂಥೇಳಿ ಆ ರಾಜ ಅನ್ನೋ G2 ಮಾಡ್ದ. ಇವತ್ತು ನೋಡಿದ್ರಲ್ಲೋ ಏನು ಹಣೆ ಬರಾಯಿತು. ದೇಶಕ್ಕೆ ಮಾಡ್ತೀನಿ ಅಂತ ತಿಳ್ಕೊಂಡು ಸ್ವಾರ್ಥಕ್ಕೆ ಎಷ್ಟು ಮಾಡ್ಕೊಂಡಿದ್ದಾರೆ ನೋಡಿ ಅದನ್ನು. ಅದು ತಪ್ಪು ಬಂತದಲ್ಲಿ. ಬರೀ ದೇಶಕ್ಕೆ ಮಾಡಿದ್ರೆ ಅವನಿಗೆ ಭಾರಿ ಕಿಲ್ಲತ್ತು ಬರ್ತಾಯಿತ್ತು, ಬರಲಿಲ್ಲ. ಬಟ್ ಹಿ ಫೇಲ್ಡ್ ದೇರ್. ಇಲ್ಲಿ ಹಾಗೆ ಇಲ್ಲಿ ಶಕುನಿ ಹೇಳ್ತಾ ಇದ್ದಾನೆ, ನೀನು ಅವ್ರನ್ನ ಕೊಲ್ತೀನಿ ಅನ್ನೋದನ್ನು ಮರೆತು ಬಿಡು. ನಿನ್ನ ಜನ್ಮದಲ್ಲಿ ಅದು ಆಗೋದಿಲ್ಲ, ಸಾಧ್ಯ ಇಲ್ಲ. ಇದು ಸುಲಭಾ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭ ಅಂತ. ಭಾಳ ದೊಡ್ಡ ಮಾತು ಇದು. ರಾಮಾಯಣದಲ್ಲೂ ಬರುತ್ತೆ, ಮಹಾಭಾರತದಲ್ಲಿ ಬರುತ್ತೆ. ರಾಮಾಯಣದಲ್ಲಿ ಮಾರೀಚ ರಾಕ್ಷಸ ರಾವಣನಿಗೆ ಹೇಳ್ತಾನೆ, ಬುದ್ಧಿ ಹೇಳ್ತಾನೆ. ಮಹಾಭಾರತದಲ್ಲಿ ವಿದುರ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಇದು ಬಹಳ ಒಳ್ಳೆಯ ಶ್ಲೋಕ. ನೀವು ಯಾರಾದರೂ ಹಿರಿಯ ಅಧಿಕಾರಿಗಳಿದ್ದರೆ ಅಥವಾ ನಿಮಗೆ ಯಾರಾದರೂ ಸಲಹೆಗಾರರಿದ್ದರೆ ನೀವು ಇದನ್ನು ಯೋಚನೆ ಮಾಡಬಹುದು. ಸುಲಭಾ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ. ರಾಜ, ನಿನಗೆ ಹೊಗಳು ಭಟ್ರು ಬೇಕಾದಷ್ಟು ಜನ ಸಿಗ್ತಾರೆ. ತುಂಬ ಸಂಬಳ ಕೊಡ್ತೀಯಾ, ಬೋನಸ್ ಕೊಡ್ತೀಯಾ, ಅನುಕೂಲ ಕೊಡ್ತೀಯಾ, ವಾಹನ ಸೌಕರ್ಯ ಕೊಡ್ತೀಯಾ, ಎಲ್ಲ ಕೊಡ್ತೀಯಾ. ಆದ್ದರಿಂದ ನಿನ್ನನ್ನು ಹೊಗಳ್ಕೊಂಡಿರ್ತಾರೆ. ನೀನು ಮಾಡಿದ್ದೆಲ್ಲ ಸರಿ, ಬಲ ಅಯ್ಯೋ ನಿಮ್ಮನ್ನು ಬಿಟ್ಟರೆ ಯಾರ್ರೀ ಹಾಗೆ ಹೀಗೆ ಅಂತ ಇರ್ತಾರೆ. ಆದರೆ ಇದು ನಿನ್ನ ಕೆಟ್ಟದಾಗುತ್ತೆ, ನೀನು ಮಾಡಬೇಡ, ಇದನ್ನು ಮಾಡಿದ್ರೆ ಖಂಡಿತ ನಿನಗೆ ನಾಶ ಬರುತ್ತೆ. ಹಾಗೆ ಹೇಳೋರೂ ಕಡಿಮೆ, ಕೇಳೋರೂ ಕಡಿಮೆ. ನೀವು ಹೊಗಳ್ತಾ ಇದ್ದರೆ ಫಲ ಅಂತಾರೆ. ಏನಾದರೂ ಒಂದು ದೋಷನ ಹೇಳಿ, ನಾನು ಗಂಡ್ರಾಗೋಲ್ಲ ಕಣೋ ನಿನಗೆ, ಹೋಗೋ ನಡೆಯೋ, ಮನೆ ಬಿಟ್ಟು ಹೋಗೋ ಅಂತಂದ್ಬಿಡ್ತೀವಿ ನಾವು. ಯೂಶ್ವಲಿ ಹಾಗೆ ಮಾಡ್ತೀವಿ. ಹಾಗೆ ಇಲ್ಲಿ ಶಕುನಿ ತನ್ನ ಡ್ಯೂಟಿಯನ್ನು ಮಾಡ್ತಾ ಇದ್ದಾನೆ, ಬಟ್ ಫಾರ್ ದಿ ಈವಿಲ್ ಪರ್ಪಸ್ ಮಾಡಿಬಿಟ್ಟ. ದಟ್ ದಿ ಓನ್ಲಿ ಮಿಸ್ಟೇಕ್ ಈ ಡಿಡ್ ಇಟ್. ಕರ್ಣ ತುಂಬ ಒಳ್ಳೆಯವನೇ, ಆದರೆ ಸ್ವಾಮಿ ನಿಷ್ಠೆ ಅವನಲ್ಲಿ ಹೆಚ್ಚಾಗೋಯ್ತು. ದುರ್ಯೋಧನನನ್ನು ತೃಪ್ತಿಪಡಿಸಬೇಕು ಅಂತ ಹೇಳಿ ತಾನನ್ಯಾಯವನ್ನೆಲ್ಲ ಮಾಡಿಬಿಟ್ಟ. ಎಷ್ಟೋ ಸಂದರ್ಭದಲ್ಲಿ ಫೋರ್ಸ್ ಆಫ್ ಸರ್ಕಮ್ಸ್ಟಾನ್ಸಸ್ ಇಂಡ್ಯೂಸ್ ಈವಿಲ್ ಥಿಂಗ್ಸ್ ಇನ್ ಅಸ್. ನಮ್ಮಲ್ಲಿ ಪಾಪ ಕಾರ್ಯವನ್ನು ಮಾಡೋದಕ್ಕೆ ಪ್ರಚೋದನೆ ಮಾಡುವಂಥದ್ದು ಕೆಟ್ಟವರು ಸಹವಾಸ ನಮಗೆ ಮಾಡ್ತಾಯಿ. ಇಲ್ಲಿ ಶಕುನಿಗೆ ಅದು ಏನು ಯೋಚನೆ ಇತ್ತೋ ಗೊತ್ತಿಲ್ಲ, ಕೌರವರನ್ನು ನಿರ್ನಾಮ ಮಾಡೋಕ್ಕೆ ನೋಡಿದ ಆಗೋದಿಲ್ಲ ಅಂತ ಹೇಳಿ
ಆದರೆ ದುಡುಕಬೇಡ ಕೌರವ, ದುಡುಕಬೇಡ. ಕೃತ್ರಿಮದ ಮುಖದಿಂದ ರಿಪುಗಳ ಕಿತ್ತು ಹಾಯಿಸ್ತೇನೆ. ಬಲದಿಂದ ಅವ್ರನ್ನ ಮುಗಿಸೋಕ್ಕಾಗೋದಿಲ್ಲ, ಮೋಸದಿಂದ ಅವ್ರನ್ನ ನಾಶ ಮಾಡಬಹುದು. ನಾನಿದ್ದೀನಿ, ನಿನಗೆ ಗುರುವಾಗ್ತೀನಿ. ಕೃತ್ರಿಮದ ಮುಖದಿಂದ ರಿಪುಗಳ ಕಿತ್ತು ಹಾಯಿಗೆ ಅವತ್ತಿನ ಮೀಟಿಂಗ್ನಲ್ಲಿ ದುರ್ಯೋಧನ ಹ್ಯಾಡ್ ಡಿಸೈಡೆಡ್ ಟು ಎಂಡ್ ದಿ ಪಾಂಡವಾಸ್. ಅವನ ಮೀಟಿಂಗಿನ ವೈಶಿಷ್ಟ್ಯ ಏನು ಅಂದರೆ, ಅರ್ಧರಾತ್ರಿ ಸಮೀಪಿಸ್ತಾ ಇತ್ತು. ಎಕ್ಸ್ಕ್ಲೂಸಿವ್ ಮೀಟಿಂಗ್ನಲ್ಲಿ ಅವನು ಡಿಟರ್ಮಿನ್ ಮಾಡಿಬಿಟ್ಟ, ಇವತ್ತಿನ ಮೀಟಿಂಗ್ನಲ್ಲಿ ಸೊಲ್ಯೂಷನ್ನು ಪಾಂಡವರ ನಾಶ ಆಗಬೇಕು ನಿರ್ಧಾರ ಮಾಡಿಬಿಟ್ಟಿದ್ದ ಅವನು. ಅದಕ್ಕೋಸ್ಕರ ಇವನಿಲ್ಲಿ ಸಭೆ ಸೇರಿಸಿದ್ದಾನೆ. ಆದ್ದರಿಂದ ಅವರು ತಮ್ಮಲ್ಲಿದ್ದದ್ದನ್ನು ತಮ್ಮ ಸಾಮರ್ಥ್ಯವನ್ನು ನೋಡೋಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಕರ್ಣ ಹೇಳ್ದ, ಕೊಂದಾಕ್ಬಿಡ್ತೀನಿ ಅಂತ ಹೇಳ್ದ, ಯೂಸ್ಲೆಸ್ ಮಾತು ಅಂತ ಪ್ರೂವ್ ಮಾಡಿಬಿಟ್ಟ ಶಕುನಿ. ಇಲ್ಲಿ ಶತ್ರುಗಳನ್ನು ಮೋಸದಿಂದ ನಿರ್ನಾಮ ಮಾಡಿ ನೀನು ಏಕಛತ್ರಾಧಿಪತಿಯಾಗುವಂತೆ ಅಖಂಡ ಆರ್ಯಾವರ್ತಕ್ಕೆ ನಿನ್ನನ್ನು ಚಕ್ರವರ್ತಿಯಾಗಿ ಆಗುವ ಹಾಗೆ ನಾನು ಮಾಡ್ತೇನೆ. ನೀನು ಧರಣಿಯನ್ನು ಆಳ್ತೀಯ, ನೀನು ನನ್ನನ್ನು ನಂಬು. ಕೌರವ ಕೇಳು, ನನ್ನ ಸಲಹೆಯನ್ನು ನೀನು ತೊಗೊಂಡ್ರೆ ಖಂಡಿತ ಮಾಡ್ತೀಯ. ಕೇಳಿಸ್ಕೊ ಮಾವ, ಹೇಳಿ, ನಿಮಗೆ ಅಡ್ಡು ಬಿದ್ದೆ, ನನ್ನನ್ನು ನಿಮಗೆ ಮಾರ್ಕೊಳ್ತೀನಿ, ನೀವು ಏನಾದರೂ ಮಾಡಿ, ನಾನು ನಿಮಗೆ ಸೇವೆ ಮಾಡ್ತೀನಿ, ಪಾಂಡವರು ಇಲ್ಲದ ಹಾಗೆ ಮಾಡಿ, ಅಷ್ಟೇ ಸಾಕು ನನಗೆ. ಅದು ಒಂದೇ ನಿಮ್ಮನ್ನು ಕೇಳ್ಕೊಳ್ಳೋದು ಅಂತ ಹೇಳ್ತಾರೆ. ತುಂಬ ಕಷ್ಟ ಆಗುತ್ತದೆ ಆ ಜಾಗನ ಹೇಳೋದಕ್ಕೇನೆ. ಯಾಕೆಂದರೆ ಸತ್ಪುರುಷರ ಬಗ್ಗೆ ಈ ಥರ ಅವನು ಹೇಳೋದು ಅಂತಂದಾಗ ನಮಗೆ ಏನೋ ಪಾಂಡವರ ಬಗ್ಗೆ ನಮಗೆ ಹೀಗಾಗ್ತಾ ಇದೆಯಲ್ಲ ಅಂತ ಅನ್ನಿಸ್ಬಿಡುತ್ತೆ. ಕಾರಣ ಏನು ಅಂದರೆ, ದುಷ್ಟರ ಚಟುವಟಿಕೆಗಳನ್ನು ನಾವು ಒಂದೊಂದು ಸಲ ನಾವೇ ಮಾತಾಡ್ಕೋತೀವಲ್ಲ. ಶಾಂತಿ ಪರ್ವದಲ್ಲಿ ಇದು ಬಹಳ ಚೆನ್ನಾಗಿ ಬರ್ತಾಯಿದ್ದು. ಭೀಷ್ಮರು ಧರ್ಮರಾಜನ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡ್ತಾರೆ. ಇಟ್ ಇಂಪ್ರೂವ್ಸ್ ಅವರ್ ನಾಲೆಡ್ಜ್. ತುಂಬ ಚೆನ್ನಾಗಿರ್ತದೆ ಶಾಂತಿ ಪರ್ವ, ತುಂಬ ಒಳ್ಳೆ ವಿಶೇಷವಾದಂಥ ಪರ್ವ. ದೇವರ ಆಯುಷ್ಯ ಕೊಟ್ಟಿದ್ದರೆ ಟೆಲಿವಿಷನಲ್ಲಿ ಶಾಂತಿ ಪರ್ವ ಎಲ್ಲ ಮುಗಿಸ್ಬೇಕು ಅಂತ ನಾನು ಮೂರ್ತಿ ಯೋಚನೆ ಮಾಡ್ತಾಯಿದ್ದೀವಿ. ದುಷ್ಟರ ಬಗ್ಗೆ ನಾವು ತುಂಬ ಯೋಚನೆ ಮಾಡ್ತಾಯಿದ್ರೆ ಆ ದುಷ್ಟತನ ಮಾಡಿರುವಂಥ ಅವನಿಗೆ ಪಾಪ ಎಷ್ಟು ಹೋಗುತ್ತೋ ಅದರಲ್ಲಿ 50% ನಮಗೆ ಬಂದುಬಿಡುತ್ತಂತೆ ಸ್ವಾಮಿ. ಇಟ್ಸ್ ಬೆಟರ್ ಲೆಸ್ ಸೆಡ್ ದಿ ಬೆಟರ್ ಅಂತ ಅನಿಸುತ್ತೇನು. ಅವ್ರ ಬಗ್ಗೆ ನಾವು ಯಾಕೆ ಹೇಳಬೇಕು ಅಂತ. ಆ ಪಾಪ ಅನ್ನೋದು ಅಷ್ಟು ಕೆಟ್ಟದಂತೆ. ನಮಗೆ ಯಾಕಪ್ಪ ಶಿವ ಅಂತ ನೋಡೋಣ ಅಂತ ಅನಿಸುತ್ತೆ. ನಮ್ಮ ಪರಂಪರೆ ಒಳಗೆ ಹೇಳ್ತಾರೆ, ನಮಗೆ ಯಾಕೆ ಉಸಾಬರಿ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ನಮಗೆ ಹೇಳೋದಕ್ಕೆ ಅಖಂಡ ಆರ್ಯಾವರ್ತದ ಏಕಛತ್ರಾಧಿಪತಿಯನ್ನಾಗಿ ನಿನ್ನನ್ನು ಮಾಡ್ತೇನೆ ಕೌರವ. ಆ ಪಾಂಡವರು ಎಲ್ಲೋ ಹುಟ್ಟಿದ್ದು ಕಾಡಿನಲ್ಲಿ ಹುಟ್ಟಿದರು, ಎಲ್ಲೋ ಬೆಳೆದರು ಕಾಡಿನಲ್ಲಿ ಬೆಳೆದರು. ಎಲ್ಲಿರಬೇಕು ಬೊಗಳು ಕಾಡಿನಲ್ಲಿರಬೇಕು. ನೋಡಿ ಅವನ ಅನಾಲಜಿ ಹೇಗಿದೆ. ಶಕುನಿ ಹೇಳ್ತಾನೆ, ಅವರು ಹುಟ್ಟಿದ್ದು ಅಡವಿಯಲ್ಲಿ ಹುಟ್ಟಿದರು, ಅಡವಿಯಲ್ಲಿ ಜನಿಸಿದರು, ಬೆಳವಿಗೆ ಎಡವಿಯೊಳಗೆ ಇನ್ನವರ ಬಾಳಿಕೆ ಗಡವಿಯೇ ನೆಲಮನೆಯದಲ್ಲದೆ ಪಾಂಡು ಪುತ್ರರಿಗೆ. ನಾನು ಇದನ್ನು ಯಾಕೆ ನಿಧಾನವಾಗಿ ಹೇಳ್ತಿದ್ದೀನಿ ಅಂದರೆ, ನಮಗೆ ಕ್ಯಾರೆಕ್ಟರ್ಸನ್ನು ಜಡ್ಜ್ ಮಾಡೋದಕ್ಕೆ ಅವಕಾಶ ಸಿಗಲಿ ಅಂತ ಹೇಳಿ. ನಾನು ತುಂಬ ನಿಧಾನ ಆಗ್ತಾಯಿಲ್ಲ ತಾನೇ ಹೇಳ್ತಾ ಇರೋದು. ಕಥೆಯನ್ನು ಓಡಿಸ್ಕೊಂಡು ಹೋಗೋದು ಉದ್ದೇಶ ಅಲ್ಲ. ಇದನ್ನು ಒಂದು ಸಲ ನಾವು ಇದನ್ನು ಪೂರ್ವೋತ್ತರ ಚೆನ್ನಾಗಿ ತಿಳಿದ್ರೆ ನಮಗೆ ಯಾರ್ಯಾರು ಎಂಥ ಕ್ಯಾರೆಕ್ಟರ್ ಮಹಾಭಾರತದಲ್ಲಿ ಅಂತ ಗೊತ್ತಾಗುತ್ತೆ. ಹೂ ಈಸ್ ದಿ ರಿಯಲ್ ಈವಿಲ್ ಫೆಲೋ. ಇದರಲ್ಲಿ ಯಾರು? ಧೃತರಾಷ್ಟ್ರನೇ, ದುರ್ಯೋಧನನೇ, ಜಯದ್ರಥನೇ, ಕರ್ಣನೇ, ಶಕುನಿನೇ? ಯಾರು? ನೀವು ಡಿಸೈಡ್ ಮಾಡಬಹುದು. ನೀವು ಕೊನೆಯೊಳಗೆ 5 ದಿನ ಮುಗಿದ ಮೇಲೆ ಯು ಡಿಸೈಡ್ ಹೂ ಈಸ್ ದಿ ಈವಿಲ್ ಫೆಲೋ. ಇವನು ಹೇಳ್ತಾ ಇದ್ದಾನೆ, ಅಡವಿಯಲ್ಲಿ ಜನಿಸಿದರು, ಬೆಳವಿಗೆ ಅಡವಿಯೊಳಗೆ, ಇನ್ನವರ ಬಾಳಿಕೆಗೆ ಅಡವಿಯೇ ನೆಲೆಮನೆಯಲ್ಲದೆ ಪಾಂಡುಪುತ್ರರಿಗೆ ಖಂಡಿತ ಅವರಿಗೆ ಇನ್ನೆಲ್ಲೂ ಬದುಕಬಾರದವರು, ಅವರು ಕಾಡಿಗೆ ಕಳಿಸಬೇಕು. ರಾಜ್ಯದ ಒಡೆತನ ಅವರಿಗೆ ಸಿಗಬಾರದು. ದೇ ಶುಡ್ ನಾಟ್ ಹ್ಯಾವ್ ದಿ ಸುಜೆರಾನಿಟಿ ಆಫ್ ದೇರ್ ಶೇರ್ ಆಫ್ ದಿ ಕಿಂಗ್ಡಮ್. ಅರ್ಧ ರಾಜ್ಯ ಆರ್ಯಾವರ್ತ, ಇಡೀ ಆರ್ಯಾವರ್ತದಿಂದ ಎಲ್ಲವನ್ನೂ ಅರ್ಧ ಮಾಡಿಬಿಟ್ಟ ಭೀಷ್ಮ. 4-5 ಜನ ವಿದ್ವಾಂಸರನ್ನೆಲ್ಲ ಕರೆಸ್ಬಿಟ್ಟು, ಒಳ್ಳೆ ನ್ಯಾಯಾಧೀಶನ ಕರೆಸ್ಬಿಟ್ಟು ಎಲ್ಲ ಅರ್ಧ ಹಂಚಿಕೊಟ್ಟಿದ್ದಾನೆ. ಲೀಗಲಿ ದಿ ಪಾಂಡವಾಸ್ ಆರ್ ದಿ ಏರ್ಸ್ ಆಫ್ ದಿಸ್ ಕಂಟ್ರಿ. ಅವರಿಗೆ ಆಗಬಾರ್ದು, ಅಡವಿ ಪಾಲನೆ ಮಾಡಬೇಕು. ನನ್ನ ಅಭಿಪ್ರಾಯ ಹೇಗೆ ಇರಲಿ, ನಿನ್ನ ಅಭಿಪ್ರಾಯ ಹೇಗೆ ಇರಲಿ, ಅದೇನಾದರೂ ಇರಲಿ, ಒಟ್ಟರಲ್ಲಿ ಅವರಿಗೆ ರಾಜ್ಯದ ಪಾಲು ಬರಬಾರ್ದು. ಪೊಡವಿಯೊಡೆತನ ಅವರಿಗೆ ಬರಬಾರ್ದು, ನಿನಗೆ ಬರಬೇಕು. ಪೊಡವಿಯೊಡೆತನ ಸಲ್ಲದವರನ್ನು ನಡೆಸುವುದು ಕಾಲದಲ್ಲಿ. ಅಯ್ಯೋ,
ಪೊಡವಿಯೊಡೆತನ ಸಲ್ಲದವರನು ನಡೆಸುವುದು ಕಾಲದಲ್ಲಿ ರಾಜ್ಯವ ಕೊಡುವುದಾವಂಗದಲ್ಲಿ ಮತವಲ್ಲ ಎಂದನ ಶಕುನಿ. ನಮ್ಮ ಎಪಿಕ್ಸ್ನಲ್ಲಿ ಬರುವಂಥದ್ದು ಸಂಭವಗಳನ್ನು ಇವತ್ತೆಲ್ಲ ನಾವು ನೋಡ್ತಾ ಇದ್ದೀವಿ. ಈ ಕೋರ್ಟಿನ ನಿಶ್ಚಯಗಳಿಗೆಲ್ಲ ಒಂದೊಂದು ಪೇಜ್ ಬರುತ್ತೆ, ಇಲ್ಲಿ ನ್ಯೂಸಲ್ಲಿ ಬರುತ್ತೆ, ಭಾಳ ವಿಶೇಷವಾಗಿ ಹಾಕ್ತಾರೆ. ಎಷ್ಟು ಅನ್ಯಾಯ ಆಗುತ್ತೆ ಸಭ್ಯರಿಗೆ, ದುಷ್ಟರಿಗೆ ಹೇಗೆ ಲಾಭ ಆಗುತ್ತೆ ಅನ್ನೋದನ್ನೆಲ್ಲ ನಾವು ವಿಚಾರಣೆಗೆ ತಗೊಂಡ್ರೆ ಕೇಸ್ ಹಿಸ್ಟ್ರಿ ಭಾಳ ಚೆನ್ನಾಗಿರುತ್ತೆ. ಅದನ್ನು ನಾವು ಓದಬೇಕು, ನಮಗೆ ಜ್ಞಾನ ಬರ್ತದೆ ನಿಜವಾಗಲೂ ಕೂಡ, ಅದನ್ನು ತಿಳಿಬೇಕು. ಮಹಾಭಾರತದಲ್ಲಿ ಇಂಥದನ್ನು ನಾವು ತೊಗೊಂಡಿದ್ದೇವೆ ವಿನಃ ಒಳ್ಳೆಯದನ್ನು ತೊಗೊಂಡಿಲ್ಲ ಅಷ್ಟಾಗಿ. ಹಾಗೆ ಒಳ್ಳೆಯದನ್ನು ತೊಗೊಂಡಿದ್ದು ನಾವು ಹೀಗೆ ಆಗ್ತಾಯಿರಲಿಲ್ಲ. ಇಷ್ಟೊಂದು ಮೋಸ, ಇಷ್ಟೊಂದು ಕಪಟ ಎಲ್ಲಿ ನೋಡಿದ್ರೂ ಕೂಡ ಜನರ ಶೋಷಣೆ ಮಾಡೋದು ಬರ್ತಾ ಇರಲಿಲ್ಲ. ಬಟ್ ವಿ ಹ್ಯಾವ್ ನಾಟ್ ಚೋಸನ್ ದಿ ರೈಟ್ ಥಿಂಗ್. ದೊಡ್ಡ ಮಹಾನುಭಾವರಂಥ ಮಾತನ್ನು ನಾವು ಕೇಳಿಲ್ಲ. ಕರ್ಣ ಹೇಳ್ತಾ ಇದ್ದಾನೆ, ಆ ವಂಗದಲ್ಲಿ ಮತವಲ್ಲ, ಏನೇ ಮಾಡಿದ್ರು ಕೂಡ ಪಾಂಡವರಿಗೆ ರಾಜ್ಯ ಕೊಡಬಾರ್ದು. ದುರ್ಯೋಧನ ಕೇಳು. ಅದಕ್ಕೆ ಅವನಿಗೆ ದುರ್ಯೋಧನನ ವೀಕ್ನೆಸ್ಸನ್ನು ತಿಳ್ಕೊಂಡ್ಬಿಟ್ಟ. ಹಿಟ್ ಎಟ್ ದಿ ವಲ್ನರಬಲ್ ಪಾಯಿಂಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಒಬ್ಬ ಮನುಷ್ಯನಿಗೆ ಎಲ್ಲಿ ದೌರ್ಬಲ್ಯ ಇದೆಯೋ ಅಲ್ಲೇ ಅವನನ್ನು ಹೊಡಿ ಅಂತಾರೆ. ಅದನ್ನು ಶಕುನಿ ಮಾಡ್ತಾ ಇದ್ದಾನೆ ಸ್ವಾಮಿ, ಶಕುನಿ ಮಾಡ್ತಾ ಇದ್ದಾನೆ. ಇನ್ ಕೇಸ್ ದೇರ್ ವಾಸ್ ಸಮ್ ಎಲಿಮೆಂಟ್ ಆಫ್ ದಿ ರೈಟ್ ಇನ್ ಹಿಮ್, ಖಂಡಿತ ಅವತ್ತು ಬದುಕಿಸ್ತಾ ಇದ್ದ ದುರ್ಯೋಧನ, ಮಾಡಲಿಲ್ಲ ಶಕುನಿ. ಸೊ ಯು ಇಮ್ಯಾಜಿನ್ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಆಲ್ ದೀಸ್ ಥಿಂಗ್. ಅವನು ಹೇಳ್ತಾ ಇದ್ದಾನೆ, ವಿಷ ಸ್ವಲ್ಪ ಇದೆ ಅಂತ ತಿಂದರೆ ಅದು ಕೊಲ್ಲೋದಿಲ್ಲವೇನೋ ಅಂತ ಕೇಳ್ತಾನೆ. ಎಷ್ಟು ತರ್ಕಬದ್ಧವಾಗಿ ಹೇಳ್ತಾನೆ ನೋಡಿ ಆ ಶಕುನಿ. ಹಿ ವಿನ್ಸ್ ಇನ್ ಹಿಸ್ ಆರ್ಗ್ಯುಮೆಂಟ್, ಅದೇ ಮುಖ್ಯ ಇಲ್ಲಿ. ವಿಷ ಇಷ್ಟೇ ಇದೆ, ಚೂರಿದೆ, ನಾಲ್ಗೆಗೆ ಹಾಕ್ಕೊಂಡು ಬಿಡ್ತೀನಿ ಅಂದರೆ ಅವನು ಬದುಕ್ತಾನೇನೋ ಅವನು. ವಿಷವನನು ಬೆಂದಳು ಕದುಪಭೋಗಿಸಲು ಕೊಲ್ಲದೆ ಬಿಡುವುದೇ, ಕೊಲ್ಲದೆ ಬಿಡುವರೆ. ಒಂದು ಉದಾಹರಣೆಗಳು ಕೊಡ್ತಾನೆ. ಗರ್ಗಸ ನೋಡಿದ್ದೀರಾ ನೀವು? ಆ ಗರ್ಗಸ ಅಂದರೆ ಮರ ಕೊಯ್ತೀವಲ್ಲ, ಅದು ಮಧ್ಯದಲ್ಲಿ ಬಹಳ ತೆಳ್ಳಗಿರುತ್ತದು ಆ ಗರ್ಗಸ. ಹೀಗೆ ಶೇಕ್ ಆಗುತ್ತೆ, ಹೀಗೆ ಅಂದ್ಕೊಂಡ್ರೆ ಅದು ತೆಳ್ಳಗಿದೆ. ಅದು ಅಂದರೆ ಅದು ಬಲಹೀನ ಅಂತ ತಿಳ್ಕೊಂಡೇನೋ ಮರನ ಕಡಿದು ಬಿಡುತ್ತೆ ಕಣೋದು. ಹೀಗೆ ಎಳಿತಾರೆ ನೋಡಿ ಗರ್ಗಸದಲ್ಲಿ. ಉದಾಹರಣೆ ಕೊಡ್ತಾಯಿರು ನೋಡಿ. ವಿಷವನ್ನು ಉಣು. ಆ ವಿಷ ಇಷ್ಟಿದೆ ಅಂತ ಅಂದರೆ ಸಾಯೋದಿಲ್ವೇ? ಗರ್ಗಸ ಹಾಗಿದ್ರೆ ಮರನ ಕುಯ್ಯೋದಿಲ್ವೇ? ಗರಗಸದ ನಡು ಬಡವಾದರೆಯು ಕುಯ್ದಿಕ್ಕದೆ ತರುವ ಶಿಶುವಿವನು ಸಾಮರ್ಥ್ಯ ಪುರುಷನೇ, ಶಿಶುವಿವನು ಸಾಮರ್ಥ್ಯ ಪುರುಷನೇ, ಪುಸಿಕಣಾಯಂದುಳುಹಿದೊಡೆ ರಕ್ಕಸನಗನು ಮುಂದಕ್ಕೆ ತನಗವನು, ರಕ್ಕಸನಗನು ಮುಂದಕ್ಕೆ ತನಗವನು ಎಂದನಾಶಗುನಿ. ನೀನು ಇನ್ನೂ ಚಿಕ್ಕವರಾಗಿದ್ದಾರೆ ಅಂತ ಸಮರ್ಥನನ್ನು ನೀನು ಬಿಟ್ಟೆ ಅಂದರೆ ನಾಳೆ ದೊಡ್ಡವನಾಗ್ಬಿಟ್ಟು ನಿನಗೆ ಮೃತ್ಯು ತರ್ತಾನೆ ಅವನು. ಆದ್ದರಿಂದ ಅವ್ನು ಚಿಕ್ಕವನಾಗಿರೋವಲ್ಲ ಅವನು ಕುತ್ತಿಗೆ ಹೆಚ್ಚಿಬಿಟ್ಟು ಸಾಯಿಸ್ಬಿಡು. ನಾನು ಹೇಳೋಕ್ಕೆ ಒಂಥರ ಕಷ್ಟ ಆಗುತ್ತೆ. ಇದನ್ನು ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ. ಅಲ್ಲಿ ಹೇಳ್ತಾನೆ, ಒಂದೊಂದು ಉದಾಹರಣೆಗಳನ್ನು ಕೊಡ್ತಾನೆ, ಬಹಳ ಒಳ್ಳೆಯ ಉದಾಹರಣೆ. ಯಾಕೆಂದರೆ ದುರ್ಯೋಧನನಿಗೆ ಅದು ಇಷ್ಟವಾಗಬೇಕು. ಇಷ್ಟೆಲ್ಲ ಹೇಳ್ಬಿಟ್ಟು ಮಾವ ಇರಲಿ ಲೆಟ್ ಮಿ ಕನ್ಸಿಡರ್ ದಿಸ್ ಅಂದ್ಬಿಟ್ರೆ ಫೇಲ್ ಆಗ್ತಾನೆ ಕಾರಣ. ಅಯ್ಯೋ ಶಕುನಿ ಫೇಲ್ ಆಗಿಬಿಡ್ತಾನೆ. ಅವನನ್ನು ಗೆಲ್ಲಬೇಕು, ತನ್ನ ಕಡೆಗೆ ಎಳ್ಕೋಬೇಕು, ಆ ಥರ ಆರ್ಗ್ಯೂ ಮಾಡ್ತಾ ಇದ್ದಾನೆ. ಕಾಲವನ್ನು ಗೂಗೆಗಳು, ನಿರ್ಜರ ಏಳಿಗೆಯನ್ನು ದೈತ್ಯರುಗಳು. ಇವಾಗ ಒಂದೊಂದಾಗಿ ಉದಾಹರಣೆ ಕೊಡ್ತಾನೆ. ಗೂಬೆಗೆ ಹಗಲು ಇಷ್ಟ ಇರೋದಿಲ್ಲ, ರಾಕ್ಷಸರಿಗೆ ದೇವತೆಗಳು ಇಷ್ಟ ಆಗೋದಿಲ್ಲ, ಸೂರ್ಯ ಕತ್ತಲೆಗೆ ಇಷ್ಟ ಆಗೋದಿಲ್ಲ. ಆಗ್ತಾನೆ ಕತ್ತಲೆ ಹೊರಟೋಗ್ಬಿಡುತ್ತೆ ಸೂರ್ಯ ಬಂದರೆ. ಒಂದೊಂದು ಉದಾಹರಣೆ ಕೊಡ್ತಾನೆ ನೋಡಿ. ಕಾಲವನು ಗೂಗೆಗಳು ನಿರ್ಜರರೇಡಿಗೆಗನಾದೈತ್ಯರುಗಳು ತಮಾಳಿ ರವಿರಶ್ಮಿಗಳನ್ನು ಆ ಬಲು ನಿದ್ರೆಯನು ಚೋರ ಕಾಲಭುಜಗನು ಗರುಡ ನುಡಿವನು ತಾಡದಂದದಿ ಕಾಲಭುಜಗನು ಗರುಡ ನುಡಿವನು ತಾಳದಂದದಿ
ಪಾಂಡವರು ನಿನ್ನೇಡಿಗೆಯ ಸೈರಿಸರು ಚಿತ್ತೈಸೆಂದನಾಶಗುನಿ ತನ್ನ ಆರ್ಗ್ಯುಮೆಂಟ್ ಕಡೆಗೆ, ತನ್ನ ಮತ ಅಭಿಪ್ರಾಯದ ಕಡೆಗೆ ಹೇಳ್ಕೊಳ್ತಾ ಇರುವ ರೀತಿ ನೋಡಿ. ಹಗಲನ್ನು ಗೂಬೆಗಳು ಇಷ್ಟಪಡೋದಿಲ್ಲ, ದೇವತೆಗಳ ಏಳಿಗೆಯನ್ನು ರಾಕ್ಷಸರು ಇಷ್ಟಪಡೋದಿಲ್ಲ, ಸೂರ್ಯ ಕಿರಣವನ್ನು ಕಳ್ಳ ಖಂಡಿತ ಇಷ್ಟಪಡೋದಿಲ್ಲ, ಅವನಿಗೆ ಕತ್ತಲೆ ಆಗಬೇಕು, ಯಾರೂ ಕಾಣಬಾರ್ದವನಿಗೆ. ಮತ್ತು ಕಳ್ಳ ತುಂಬ ನಿದ್ರೆಯನ್ನು ಇಷ್ಟಪಡೋದಿಲ್ಲ. ಕಳ್ಳತನ ಮಾಡಬೇಕು ಅನ್ನೋ ಸೋಮಾರಿಯಾಗ ಅಂತ ಆಕಳಿಕೆ ಬಿಟ್ಟಿದ್ರೆ ಕಳ್ಳತನ ಮಾಡೋಕ್ಕಾಗತ್ತೆ? ಯಾವಾಗಲೂ ಭಾಳ ಜಾಗೃತನಾಗಿರಬೇಕಾಗೋದಿಲ್ಲ. ಅಲ್ಲ, ಹಾವು ಗರುಡನನ್ನು ಇಷ್ಟಪಡುತ್ತೆ. ಹಾವು ಈ ಕಡೆ ಬಂದ ಕೂಡಲೇ ಗರುಡ ಗಬಕ್ ಅಂತ ಎತ್ಕೊಂಡು ಹೋಗ್ಬಿಡ್ತಾನೆ. ಅದು ಎಲ್ಲಿಂದ ಬರುತ್ತೋ ಗರುಡ ಗೊತ್ತಿಲ್ಲ. ಭಗವಂತ ಎಲ್ಲರಿಗೂ ಆಹಾರ ಇಟ್ಟಿದ್ದಾನೆ ಅಂತ ಹೇಳ್ತೀರಿ. ಶಹಾಪುರ್ ಅಂತ ನೀವು ಅವ್ರ ಹೆಸರು ಕೇಳಿರ್ಬೋದು. ಸತ್ಯಕಾಮ ಅನ್ನೋ ಹೆಸರಿನಲ್ಲಿ ತುಂಬ ಪುಸ್ತಕನೆಲ್ಲ ಬರೆದಿದ್ದಾರೆ. ಸಂಯುಕ್ತ ಕರ್ನಾಟಕದಲ್ಲಿದ್ದರು, ಬಹಳ ದೊಡ್ಡ ತತ್ವಜ್ಞಾನಿ ಆತ. ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರು. ಅಂಡರ್ಗ್ರೌಂಡಿಗೆ ಹೋಗಿದ್ದರು. ಅಂಡರ್ಗ್ರೌಂಡಿಗೆ ಅಂದರೆ ದೇಶಭಕ್ತಿ ಹೋರಾಟದಲ್ಲಿ ಸರ್ಕಾರಕ್ಕೆ ಸಿಕ್ಕೊಳ್ಳೋದು ಹಾಗೆ ಇರಬೇಕು ಅಂತ ಹೇಳಿ ಅವರು ತಮ್ಮ ಅನುಭವನ ಒಂದು ಸಲ ಹೇಳ್ಕೊಟ್ರು. ನಾವು ಸಂಯುಕ್ತ ಕರ್ನಾಟಕದಲ್ಲಿದ್ದಾಗ ಅವರು ಇದ್ದರು, ಇಲ್ಲ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ವಿ. ಅವ್ರು ಹೇಳಿದರು, ಇಲ್ಲಿ ಬರೋದನ್ನೆಲ್ಲ ಎಷ್ಟು ನಿಜ ಅನ್ನೋದು ಹೇಗೆ ಬರುತ್ತೆ ಅಂತ ಹೇಳಿ. ಅವರು ಯಾರಿಗೂ ಅವ್ರ ತಲೆ ಮೇಲೆ 15,000 ರೂಪಾಯಿ ಹಾಕಿದ್ರಂತೆ. ಅವ್ರು ಸಿಕ್ಕಿದರೆ 15,000 ರೂಪಾಯಿ ಪ್ರೈಸ್ ಕೊಡಬೇಕು ಅಂತ. ಅದರಿಂದ ವೇಷ ಮಾಡಿಸ್ಕೊಂಡು ಕಾಡಿನಲ್ಲಿ ಒಂದು ಸಣ್ಣ ಆಶ್ರಮದಲ್ಲಿದ್ದರಂತೆ. ಅವರು ಒಂದು ಹಾವು ಒಂದಿನ ಬಂದು ಒಂದು ಮೊಟ್ಟೆ ಹಾಕ್ಬಿಟ್ಟು ಹೋಗ್ಬಿಡ್ತಂತೆ. ಆ ಹಾವು ಮರಿ ಆಯ್ತಂತೆ. ಅದಕ್ಕೆ ದಿನ ಸಾಕೋಕ್ಕೆ ಶುರು ಮಾಡಿದ್ರಂತೆ ಅವರು. ನಿಜವಾಗಿ ನಡೆದಿದ್ದು. ಅದಕ್ಕೆ ಹಾಲು ಬೇಕಲ್ಲ, ಅದಕ್ಕೆ ಯಾರೂ ನೋಡಿದ ಹಾಗೆ ಜನ ಸಂಚಾರ ನಿಂತಾಗ ಹಳ್ಳಿಗೆ ಹೋಗ್ಬಿಟ್ಟು ಯಾರ ಹತ್ರ ಆದರೂ ಒಂದು ಅರ್ಧ ಲೋಟ ಹಾಲು ತೊಗೊಂಡು ಬಂದಬೇಕು, ಈ ಹಾವಿಗೆ ಕೊಡಬೇಕು, ಅದನ್ನು ಸಾಕ್ತಾ ಇದ್ರಂತಂದು. ಆ ಹಾವು ನಾಯಿ ಹೇಗೆ ಸಾಕಿದ ನಾಯಿ ಯಜಮಾನ್ರ ಹತ್ರ ಹೇಗೆ ಅವ್ರನ್ನ ಹೋಗಿ ತಪ್ಪಿಕೊಳ್ಳುತ್ತ ಮೇಲೆ ಹೋಗಿ ಹಾಗೆ ಈ ಹಾವು ಇವರನ್ನು ತಪ್ಕೋತಾ ಇತ್ತಂತ. ಹಾಗೆ ಹಾವು, ಯಾಕೆಂದರೆ ಮನುಷ್ಯ ಬಹಳ ಇದು. ಹೇಗೆ ಹಾವು ಏನು ಮಾಡ್ತಾಯಿತ್ತು ಅಂತಂದಾಗ ಒಂದು ಸಲ ನಮ್ಮಲ್ಲಿ ಉದ್ವೇಗದ ಉಸಿರು ಬಂತು ಅಂದರೆ ಅಂತ ಹೆಡೆ ಎತ್ತಿಬಿಡ್ತಾಯಿತ್ತು ಮತ್ತು ರೀಂದವರು. ಆ ಹಾವಿನ ಗುಣ ಆದಂತೆ ಉದ್ವೇಗ ಆಗಬಾರ್ದಂತೆ ನಮಗೆ. ಅದರಿಂದ ಅವರಿಗೆ ಕೋಪ ಬರ್ತಾ ಇರಲಿಲ್ಲ. ನಮ್ಮ ಶಹಾಪುರ್ ಅವರಿಗೆ ಅದು ಒಂದು ವಿಶೇಷವಾದಂಥ ಗುಣ ಅವರಲ್ಲಿ. ಆ ಹಾವನ್ನು ಸಾಕಿದ್ರಿಂದ ಬಂದಂತೆ. ಒಂದು ದಿನ ಸುಮಾರು 9 ಗಂಟೆಗೆ ಬೆಳಗ್ಗೆ ಪಾಪ ಹಾಲನ್ನು ತರಬೇಕು ಅಂತ ಹೋಗ್ಬಿಟ್ಟು ತಂದಿದ್ದಾರಂತೆ. ಅದು ಹೇಗೋ ಆ ಗುಡಿಸಲಿನಲ್ಲಿ ಸೋಗೆ ಗುಡಿಸಲು ಹೊರಗಡೆ ನಿಂತು ಹಾವು ಬಂದುಬಿಟ್ಟಿದೆ ಅಂತ ಕಿಟಕಿ ಹತ್ರ. ಇವ್ರು ಕಾಂಪೌಂಡ್ ತೆಗೆದುಕೊಳ್ಳೆ ಗಬಕ್ಕಂತ ಅವ್ರ ಮೇಲೆ ಹಾರಿ ಹೀಗೆ ತಪ್ಪಿಕೊಳ್ಳೋಕೆ ಹೋಯ್ತಂತೆ. ಅಷ್ಟರಲ್ಲೇ ಹದ್ದು ಬಂದು ಕೂತ್ಕೊಂಡು ಹೋಗ್ಬಿಡ್ತಂತೆ ಹಾವನ್ನು. ಅದನ್ನು ಹೇಳೋವಾಗಲೇ ಅವ್ರು ಬಹಳ ಹತ್ತಿರ ಅವರು. ಇಲ್ಲಿ ಹೇಳ್ತಾ ಇದ್ದಾನೆ, ಗರುಡನನ್ನು ಹಾವು ಇಷ್ಟಪಡೋದಿಲ್ಲ, ಹಾಗೆಯೇ ಪಾಂಡವರ ಏಳಿಗೆಯನ್ನು ಸಹಿಸುವುದಿಲ್ಲ. ಪಾಂಡವರ ಮೇಲೆ ಮಾವ, ನಿಮ್ಮ ಉದ್ದೇಶ ಏನು? ನೀವು ಏನನ್ನು ಹೇಳೋದಕ್ಕೋಸ್ಕರ ಈ ಪೀಠಿಗೆ ಹಾಕ್ತಾಯಿದ್ದೀರಿ? ದುರ್ಯೋಧನ ಮಹಾಪರಾಕ್ರಮಿಯಾದಂತಹ ಸಾಕ್ಷಾತ್ ಮುಕ್ಕಣ್ಣನಾದ ರುದ್ರ ಸಿಟ್ಟು ಮಾಡಿಕೊಂಡು ಕಾಮನನ್ನು ಸುಟ್ಟಾಕದ. ಆ ತರಹ ನೀನು ಪಾಂಡವರನ್ನು ಸುಟ್ಟು ಭಸ್ಮ ಮಾಡಬೇಕು. ವಿಕಟ ರುದ್ರನು ಲೋಚನಾಗ್ನಿಯಳು ಪಗುಮಿಗೆಯ ಕೋಪದನಿ ಕಾಮನಮಿಗೆ ತಗಿಸಿದಂದದನಿ ರಿಪು ಕುಂತಿ ಕುಮಾರಕರ ಹೊಗೆದು ಕಳೆಲಾಖ್ಯಾ ಭವನದಲ್ಲಿ ಹೊಗೆದು ಕಳೆಲಾಖ್ಯಾ ಭವನದಲ್ಲಿ ಹಗೆಗೆ ಹರಿಬಹುದಲ್ಲದಿದ್ದೊಡೆ ವಿಗಡಿಸುವುದೈ ರಾಜ ಕಾರ್ಯವಿರು ಎಂದ ನಾಶಕುನಿ. ಅವರನ್ನು ಮುಗಿಸ್ಬೇಕು ಅಂತಂದರೆ ಮನೆ ಒಳಗಡೆ ಕೂಡ ಹಾಕಿ ಅಮ್ಮನ ಸಮೇತ ಅವರು 5 ಜನ + 1 6 ಜನ ಇದ್ದಾಗ ಅವ್ರನ್ನ ಸುಟ್ಟು ಭಸ್ಮ ಮಾಡಿಬಿಡಬೇಕು. ಅದು ಒಂದೇ ದಾರಿ, ಬೇರೆ ದಾರಿ ಯಾವುದೇ ಇಲ್ಲ. ನೀನು ಇದನ್ನು ಮಾಡಲಿಲ್ಲ, ಅಧಿಕಾರ ನಿನ್ನ ಕೈ ಬಿಟ್ಟು ಹೋಗುತ್ತೆ. ಇದನ್ನು ನೀವು ಮಾಡಲಿಲ್ಲ, ಅಧಿಕಾರ ಕೈ ಬಿಟ್ಟು ಹೋಗುತ್ತೆ. ಹೇಗೆ ಶ್ರೀಗಂಧದ ಮರಕ್ಕೆ ಹಾವಿನ ಭಯ ಇರುತ್ತೋ, ಸಜ್ಜನರಿಗೆ ದುರ್ಜನರ ಭಯ ಇರುತ್ತೋ, ದೇವತೆಗಳಿಗೆ ರಾಕ್ಷಸರ ಬಲ, ಅದರ ಬಲ ಭಯ ಇರುತ್ತೋ, ಅದೇ ರೀತಿ ನಿನಗೂ ಪಾಂಡವರಿಂದ ತೊಂದರೆ ಆಗುತ್ತೆ. ಜಾತಿ ಬಾವನ್ನದಲ್ಲಿ ಸರ್ಪದ ಭೀತಿ, ಸತ್ಪುರುಷರಿಗೆ ದುರ್ಜನ ಭೀತಿ,
ದೇವಾದ್ಯರಿಗೆ ಧನುಜಾತಿಗಳ ಬಲು ಭೀತಿ ಜಾತ ಮಾತ್ರಕ್ಕೆ ಜನನ ಮರಣದ ಭೀತಿ ಜಾತ ಮಾತ್ರಕ್ಕೆ ಜನನ ಮರಣದ ಭೀತಿ ಬೆಂಬಿಡದಂತೆ ಗೋತ್ರದ ಭೀತಿ ಭೂಪಾಲರಿಗೆ ಹಿರಿದ ಕುದು ಗೋತ್ರದ ಭೀತಿ ಭೂಪಾಲರಿಗೆ ಹಿರಿದ ಕುದು ಎಂದ ನಾಶಕುನಿ ನಾನು ಈ ಹೇಳೋ 12 ಜನರ ಬಗ್ಗೆ ನೀನು ಎಚ್ಚರವಾಗಿರು. ಬಹಳ ಮುಖ್ಯವಾಗಿ ಈ ಜನ ನೀನು ನೋಡ್ಕೋಬೇಕು, ಬಹಳ ಮುಖ್ಯ ಇದು. ಇದನ್ನು ನೀನು ಗಮನದಲ್ಲಿಟ್ಕೋ. ವ್ಯಾಕುಲಗೊಂಡಂಥ ಬ್ರಾಹ್ಮಣರು, ಅನುಕೂಲ ಅಲ್ಲದಂಥ ಹೆಂಡತಿ, ಜಗತ್ತಿಗೆ ಬೆಳಕನ್ನು ನೀಡುವಂಥ ಸೂರ್ಯ, ನಾಸ್ತಿಕರು ಅಂದರೆ ದೇವರಲ್ಲಿ ನಂಬಿಕೆ ಇಲ್ಲದವರು, ಸಮುದ್ರ, ನೀಚ ಬುದ್ಧಿಯುಳ್ಳವರು, ಕುತ್ಸಿತ, ಚಾಡಿಕೋರ, ಹಿಸುಣರು ಅಂದರೆ ಚಾಡಿ ಹೇಳುವಂಥವರು, ದಾಯಾದಿಗಳು, ನಿತ್ಯ ದುಃಖಿತರಾದಂಥವರು, ಸದಾ ಅಯ್ಯೋ ಅಯ್ಯೋ ಕಷ್ಟ ಅನ್ನೋರು, ಮೋಸಗಾರ, ಅಡಿಗೆಯವನು ಬಹಳ ಮುಖ್ಯವಾಗಿ, ಮತ್ತು ವಿಶೇಷ ಕಾರ್ಯಕ್ಕೋಸ್ಕರ ನಿಯೋಜಿತನಾದಂಥ ಸರ್ಕಾರದ ಪ್ರತಿನಿಧಿ ಅಂದರೆ ರಾಜನ ಪ್ರತಿನಿಧಿ. ಇದು ಇಷ್ಟು ಜನರ ಬಗ್ಗೆ ನೀನು ಬಹಳ ಎಚ್ಚರಿಕೆಯಿಂದ ಇರಬೇಕು. ಆದ್ದರಿಂದ ಮಂಜು ಮಹಿಯನ್ನು ಮುಸುಕುವಂತೆ, ಧನಂಜಯನು ಕಾನನವ ಸುಡುವಂತೆ, ಮಂಜು ಆವರಿಸೋ ಹಾಗೆ, ಅಗ್ನಿ ಕಾಡನ್ನು ಸುಡೋ ಹಾಗೆ ಈ ಪಾಂಡವರನ್ನು ಅಗ್ನಿಗೆ ಬಲಿಯಾಗಿ ನೀನು ಅವರನ್ನು ಸುಟ್ಟು ಭಸ್ಮ ಮಾಡಬೇಕು. ಅದು ಒಂದು ವಿನ ಇನ್ಯಾವುದು ದಾರಿ ಇಲ್ಲ. ಮಂಜು ಮಹಿಯನು ಮುಸುಕುವಂತೆ, ಧನಂಜಯನು ಕಾನನವ ಸುಡುವಂತೆ, ಅಂಜಿಕೆಗಳು ಮಾಘವನು ಹೊಯ್ದರಸುವಂದದನೇ. ಅಂದರೆ ಪಾಂಡವರ ನಾಶಕ್ಕೆ ಒಂದು ಉಪಾಯ ಇದೆ ಅಂತೀರಾ ನೀವು? ಮಾವ 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 ನಿಮ್ಮ ಚರಣದಾಸ ನಾನು, ನೀವು ಏನು ಹೇಳ್ತೀರೋ ಅದನ್ನು ಮಾಡ್ತೇನೆ, ಸದ್ಯ ನನ್ನ ಅಭೀಷ್ಟವನ್ನು ನೆರವೇರಿಸ್ಕೊಡ್ತೇನೆ ಅಂತ ನೀವು ಹೇಳಿದ್ರಿ ಅಂತ ಹೇಳಿ ಕೈಯಿನ ಮೇಲೆ ಕೈ ಇಟ್ಟು ಜೋರಾಗಿ ಅಮುಕ್ತಾನಂತೆ. ಇನ್ನು ನೀವು ಹೇಳಿದ ಹಾಗೆ ಕೇಳ್ತೀನಿ, ನನಗೇನು ಬೇಕೋ ಅದನ್ನು ಹೇಳಿದ್ರಿ, ಹಾಗಾದರೆ ಹೇಳಿ ಮಾವ, ನಾಳೆ 6:30ಕ್ಕೆ ಹೇಳ್ತೀನಿ ಬಾರಯ್ಯ ಹಾಗೆ ಅಂತಂದ. ಯಾಕೆ ನಿಂತು ಹೋಗ್ತೀವಿ, ಬೇಗ ಹೊರಟ್ಬಿಡ್ತೀರಲ್ಲ, ಒಂದು ನಿಮಿಷ ಇರೋಕ್ಕಾಗಲ್ವಾ? ಒಂಚೂರು ಬದಲಾವಣೆ ಆಯಿತು, ಎಲ್ಲ ಒಂದು 5-6 ಜನ ಎದ್ದು ಹೋದ್ರಿ. ಇವತ್ತು ಉಗಾದಿ ಅಂತಲೋ ಏನೋ, ಐ ಆಮ್ ಸರ್ಪ್ರೈಸ್ಡ್. ಮಂಗಳ ಆಗುತ್ತೆ ಅಷ್ಟೇ, 1 ನಿಮಿಷ, ಅದಕ್ಕಿಂತ ಹೆಚ್ಚಾಗೋದಿಲ್ಲ. ಮಂಗಳವನ್ನು ಮುಗಿಸ್ಕೊಂಡು ಹೋಗೋಣ. ಥ್ಯಾಂಕ್ ಯು. ಎಲ್ಲ ಏನೇನೋ ಮಾಡಿಕೊಂಡು ತಯಾರು ಮಾಡ್ಕೊಂಡು ಬರ್ತೀವಿ, ನೀವು ಈಗ ಹೋಗ್ಬಿಟ್ರೆ ನಮಗೆ ಹೇಳೋದಕ್ಕೆ ಮನಸ್ಸು ಬರ್ತಿಲ್ಲ. ಪ್ಲೀಸ್ ದಯವಿಟ್ಟು ಮಂಗಳ ಹೇಳ್ತಾರೆ. ನಮ್ಮದು ಒಂದು ಮಂಗಳ ಆಗುತ್ತೆ. ಅಸತ್ಯದಿಂದ ಸತ್ಯಕ್ಕೆ ಹೋಗಬೇಕು ಅಂತ, ಮನುಷ್ಯತ್ವದಿಂದ ದೈವತ್ವಕ್ಕೆ ಹೋಗಬೇಕು ಅಂತ ಹೇಳಿ, ಇನ್ಸ್ಪೈಟ್ ಆಫ್ ಆಲ್ ದಿಸ್ ಇವತ್ತು ಯುಗಾದಿ ಬೇರೆ, ಎಲ್ಲರಿಗೂ ಒಳ್ಳೆಯ ಬುದ್ಧಿ ಬರಲಿ, ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳೋಣ. ಯಾರಲ್ಲೂ ದ್ವೇಷ ಭಾವನೆ ಬರೋದು ಬೇಡ ಅಂತ ಅದನ್ನೇ ಮಹಾಭಾರತ ಹೇಳೋದು. ಸತ್ಯಮೇವ ಜಯತೆ ನ ಅನೃತಂ ಊರ್ಧ್ವಬಾಹು ವಿರೌಮ್ಯೇಶ ನಚ ಕಚ್ಚಿತ್ ಶೃಣೋತಿ ಮೇ. ತೋಳುಗಳನ್ನ ಎತ್ಕೊಂಡು ಎದೆ ಬಡ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಯಾರೂ ನೀವು ಕೇಳೋದಿಲ್ಲ. ಧರ್ಮಾತ್ ಅರ್ಥಶ್ಚ ಕಾಮಶ್ಚ ಸಕಿಮರ್ಥಂ ನ ಸೇವ್ಯತೆ ಅಂತಾರೆ ವೇದವ್ಯಾಸರು. ಬದರಿಕಾಶ್ರಮದಲ್ಲಿ ತಮ್ಮ ಆಶ್ರಮದಲ್ಲಿ ಅಂತ ಅಳ್ತಾರಂತೆ, ದೇಶಕ್ಕೆ ಮೆಸೇಜ್ ಕೊಡ್ತಾರೆ. ನೀವು ಧರ್ಮದಿಂದ ಇದ್ದರೆ ನಿಮಗೆ ಐಶ್ವರ್ಯವೂ ಬರುತ್ತೆ, ನಿಮಗೆ ಇಷ್ಟವೂ ನೆರವೇರುತ್ತೆ, ಯಾಕೆ ಅಧರ್ಮಕ್ಕೆ ಕೈ ಹಾಕ್ತೀರಿ ಅಂತ ಹೇಳ್ತಾರೆ. ಈ ಅಧರ್ಮದ ಸ್ಕ್ಯಾನ್ಸ್ ಆ್ಯಂಡ್ ಸ್ಕ್ಯಾಮ್ಸ್ ಇದನ್ನೆಲ್ಲ ನೋಡಿದ್ರೆ ಅವರೆಲ್ಲ ಭಾರತನ ಓದಿದ್ರೆ ಸ್ವಲ್ಪನಾದರೂ ಕಡಿಮೆ ಮಾಡ್ತಾರೆ. ಅವ್ರು ಮಾಡಲಿ ಬಿಡಲಿ, ನಾವು ಕಡಿಮೆ ಮಾಡೋಣ. ಇಂಥ ಒಂದು ಕಥೆ ಕೇಳಿದಾಗ ನಮಗನ್ನಿಸುತ್ತೆ ಅದ್ಭುತವಾದಂಥ ಸನ್ನಿವೇಶ. ನಾಳೆ ಶುರುವಾಗುತ್ತೆ, ಮಂಗಳ ಆದಮೇಲೆ ಮುಕ್ತಾಯ ಮಾಡ್ತೀವಿ. ವೇದ ಪಾರಾಯಣದ ಫಲ, ಗಂಗಾದಿ ತೀರ್ಥ ಸ್ನಾನ ಫಲ, ಕೃಷ್ಣಾದಿ ತಪಸಿನ ಫಲವು, ಜ್ಯೋತಿಷ್ಠೋಮಯಾಗ ಫಲ, ಮೇದಿನಿಯ ನೊರಿದಿತ್ತ ಫಲ, ವಸ್ತ್ರಾದಿ ಕನ್ಯಾದಾನ ಫಲಬಹುದು,
ಆದರಿಸಿ 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 ಭಾರತದೊಳು ಒಂದಕ್ಷರವ ಕೇಳ್ದರಿಗೆ ವಿಶೇಷವಾದಂಥ ಪ್ರೀತಿ ಇಟ್ಟು ವರ್ಷ ವರ್ಷ ಶ್ರೀಮತಿ ಮತ್ತು ಪತಿ ಶ್ರೀಧರ್ ಅವರು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಏನು ಕತೆ ಹೇಳ್ತೀರಿ ಅಂತ ಕೇಳ್ತಾರೆ. ಅದು ಹೇಳೋವಾಗ ಬರೀ ಹಾಡಿದ್ದೆ ಹಾಡ್ದ ಕಿಸ್ಬಾಯಿ ದಾಸ ಅನ್ನೋ ಒಂದು ಗಾದೆ ಮಾತನಾಗ ಆಗದೇ ಸಮಥಿಂಗ್ ನ್ಯೂ ಹೇಳೋಣ ಅಂಥೇಳಿ ಒಂದು ಕನ್ಸಾಲಿಡೇಟ್ ಮಾಡಿ ಒಂದೇ ಜಾಗದಲ್ಲಿ 5-6ನ ಹೇಳಿ ಕೊನೆಯೊಳಗೆ ಒಂದು ಮೆಸೇಜ್ ಇರುತ್ತೆ. ವಾಟ್ ಈಸ್ ದಿ ಮೆಸೇಜ್? ಸತ್ಯಮೇವ ಜಯತೆ, ಧರ್ಮೋ ರಕ್ಷತಿ ರಕ್ಷಿತ. ದಟ್ ಈಸ್ ದಿ ಮೆಸೇಜ್ ಆಫ್ ದಿ ಮಹಾಭಾರತ. ಅದನ್ನು ಹೇಳಬೇಕು ಅನ್ನೋ ಉದ್ದೇಶ. ಮುಂದಿನ 4 ದಿನಗಳಲ್ಲಿ ದಯಮಾಡಿ ಬನ್ನಿ. ಎಂಥವರಿಗೆ ಎಂಥ ಕಷ್ಟ ಬರುತ್ತೆ, ಅದು ಹೇಗೆ ಪಾರಾಗ್ತಾರೆ, ಅವರು ಹೇಗೆ ಪಾರಾಗ್ತಾರೆ ಅನ್ನೋದು ನೋಡಬೇಕು. ಹೇಳ್ತೀರಾ? ನೀವು ಹೇಳಿ. ಅನೃತಾತ್ ಸತ್ಯಮುಪೈಮಿ ಅಂತ ನಾನು ಹೇಳ್ತೀನಿ, 2 ಸಲ ನೀವು ಹೇಳಿ. ಅನೃತಾತ್ ಸತ್ಯಮುಪೈಮಿ, ಮಾನುಷಾತ್ ದೈವ್ಯಮುಪೈಮಿ, ಮಾನುಷಾತ್ ದೈವ್ಯಮುಪೈಮಿ, ಮಾನುಷಾತ್ ದೈವ್ಯಮುಪೈಮಿ. ಇನ್ನೊಂದು ಸಲ ಹೇಳ್ಬಿಡೋಣ, ಕೊನೆಗೆ ಮುಕ್ತಾಯ ಮಾಡೋಣ. ಅನೃತಾತ್ ಅಂದರೆ ಅಸತ್ಯದಿಂದ ಸತ್ಯಕ್ಕೆ ಹೋಗೋಣ. ಇಲ್ಲಿ ಬಂದಿರೋದು ಅಸತ್ಯದ ನಡುವೆ ಜಗಳ. ಅದರಿಂದ ಅಸತ್ಯವಂತರಾಗೋದು ಬೇಡ, ಸತ್ಯವಂತರ ನಾವು ಆಗೋಣ. ಅನೃತಾತ್ ಸತ್ಯಮುಪೈಮಿ, ಅನೃತಾತ್ ಸತ್ಯಮುಪೈಮಿ, ಅನೃತಾತ್ ಸತ್ಯಮುಪೈಮಿ. ತುಂಬ ಜನಕ್ಕೆ ಗೊತ್ತಿದೆಯಲ್ಲೋ ನನಗೆ ಗೊತ್ತಿಲ್ಲ. ಮನುಷ್ಯ ಜನ್ಮ ಅಪರೂಪ. ಭಗವಂತ ಇಷ್ಟಪಟ್ಟರು ಕೊಡ್ತಾನಂತೆ. ಅವನ ಇಷ್ಟ ಏನಪ್ಪ ಅಂದರೆ ತನ್ನ ಹತ್ರ ನಾವೆಲ್ಲ ಹೋಗಬೇಕು ಅಂತ. ಮಾನುಷಾತ್ ದೈವ್ಯಮುಪೈಮಿ ಅಂತ ಅದು ಹೇಳೋದು ಉಪನಿಷತ್ತು ಹೇಳುತ್ತೆ. ನಮ್ಮನ್ನು ನಾವೇ ಇಂಪ್ರೂವ್ ಮಾಡಿಕೊಂಡು ಭಗವಂತನ ಸಮೀಪಕ್ಕೆ ಹೋದರೆ ಮುಂದಿನ ಜನ್ಮ ಇನ್ನೂ ಚೆನ್ನಾಗಿರುತ್ತೆ ಅಂತ ಅದರ ಅರ್ಥ. ಅದು ನಾವು ತಿಳ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಅವರ್ ಬಿಹೇವಿಯರ್ ಶುಡ್ ಪ್ರೂವ್ ದಟ್ ಒನ್. ಮಾನುಷಾತ್ ದೈವ್ಯಮುಪೈಮಿ, ಮಾನುಷಾತ್ ದೈವ್ಯಮುಪೈಮಿ, ಮಾನುಷಾತ್ ದೈವ್ಯಮುಪೈಮಿ. ಶಿವ ಅಂತ ಹೇಳಿದರೆ ಭದ್ರಂ ಕಲ್ಯಾಣಂ ಮಂಗಳಂ ಶುಭಂ ಶ್ರೇಯ ಅಂತ. ಯುಗಾದಿ ಬೇರೆ ಆಗಿದೆ. ಈ ಸಂವತ್ಸರ ನಮ್ಮೆಲ್ಲರನ್ನು, ಪ್ರಪಂಚದಲ್ಲಿ ಎಲ್ಲರನ್ನೂ ಸುಖವಾಗಿಡಲಿ. ಏನು ಕಷ್ಟ ಬಂದರೂ ಕೂಡ ಮಂಜಿನ ಹಾಗೆ ಕರಗೋಗಲಿ. ನಮಗೆಲ್ಲರೂ ಸುಖದಿಂದ ಇರೋಣ. ನ್ಯಾಚುರಲ್ ಕೆಲಾಮಿಟೀಸ್ ಆದಷ್ಟು ಕಡಿಮೆ ಆಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಶಿವಂ ವಾಸ್ತು ಅಂತಂದರೆ ಮಂಗಳವಾಗಲಿ. ಭದ್ರಂ ಕಲ್ಯಾಣಂ ಮಂಗಳಂ ಅಂತ ನಾನು 3 ಸಲ ಹೇಳ್ತೀನಿ. 3 ಸಲ ಅಂದರೆ 9 ಆಗುತ್ತೆ. ನಾನು ಹೇಳಿದ ಹಾಗೆ ನೀವು ಧ್ವನಿನ ಸ್ವಲ್ಪ ಎತ್ತರಿಸಿ ಹೇಳ್ಬೋದು ಅಂತ ಹೇಳ್ತಾರೆ. ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು, 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 ಶಿವಂ ವಾಸ್ತು ಶಿವಂ ವಾಸ್ತು ಶಿವಂ ವಾಸ್ತು. ನಾಳೆ ನೋಡೋಣ. ಜ್ಞಾಪಕ ಬಂದರೆ 10:45 ಶನಿಗ್ರಹ ಕಾಣುತ್ತಂತೆ, ಬಹಳ ಸ್ಪಷ್ಟವಾಗಿರ್ತಂತೆ. ಆಕಾಶ ನಿರ್ಮಲವಾಗಿದೆಯಂತೆ. ದರ್ಶನ ಮಾಡೋಣ, ಭಾಗ್ಯ ಪಡೆಯೋಣ, ಪುಣ್ಯ ಪಡೆಯೋಣ. ಥ್ಯಾಂಕ್ ಯು.